ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ವಿಡಿಯೋದಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದಂಥ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದಂಥ ಪ್ರಮುಖ ವಿಷಯಗಳನ್ನು ತಮ್ಮೊಂದಿಗೆ ಚರ್ಚೆಗೆ ತೆಗೆದುಕೊಳ್ಳಲಿದ್ದೇನೆ. ಈ ತಿಂಗಳಿನಲ್ಲಿ ಏನೆಲ್ಲ ಘಟನೆಗಳು ನಡೆಯಿತು, ಹೇಗೆಲ್ಲ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ ಅನ್ನೋಂಥ ವಿಚಾರವನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಿದ್ದೇನೆ. ಇದು ಪಾರ್ಟ್ 1 ಆಗಿರುತ್ತೆ. ಇದು ನಿಮಗೆ ಇಂಟ್ರೆಸ್ಟ್ ಆಯಿತು, ಇಷ್ಟ ಆಯಿತು ಅನ್ನೋಂಥದ್ದಾದರೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಿದರೆ ಪಾರ್ಟ್ 2 ಮುಂದೆ ನೀಡಲಾಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ನೋಟಿಫಿಕೇಷನ್ಸು ತಮಗೆ ಸಿಗ್ತಾ ಹೋಗುತ್ತೆ. ಇತ್ತೀಚೆಗೆ ತುಂಬ ಚರ್ಚೆಯಲ್ಲಿರೋಂಥದ್ದು, ಈಗ ಚುನಾವಣಾ ಸಂದರ್ಭ ಆಗಿರೋದ್ರಿಂದ ಇದು ತುಂಬ ಪ್ರಮುಖವಾದಂಥ ವಿಷಯ ಆಗಿದೆ. SBI ಚುನಾವಣಾ ಬಾಂಡ್ಗಳು ಅಂತ. ಸಾಮಾನ್ಯವಾಗಿ ಈ ಬಾಂಡ್ಗಳು ಅನ್ನೋಂಥದ್ದು ಏನು ಮಾಡ್ತೀರಿ, ನೀವು ಯಾವುದೋ ಒಂದು ಮಗುವಿನ ಹೆಸರಿನಲ್ಲಿ ಒಂದು ಅಮೌಂಟ್ ಬ್ಯಾಂಕಲ್ಲಿ ಇಡಬೇಕಾದಾಗ ನೀವು ಎಷ್ಟು ಅಮೌಂಟ್ಗೆ ಬಾಂಡ್ ಇಡ್ತೀರಿ, ಎಷ್ಟು ವರ್ಷಕ್ಕೆ ಇಡ್ತೀರಿ, ಅದು ಈಗ ಇಡಬೇಕಾದಾಗ ಎಷ್ಟು ದುಡ್ಡಿದೆ, ನಿಮಗೆ ಇಷ್ಟು ವರ್ಷಗಳ ನಂತರ ಎಷ್ಟು ದುಡ್ಡು ಸಿಗುತ್ತೆ, ಆ ಥರದ ಡೀಟೇಲ್ಸ್ ಇರುವಂಥ ಒಂದು ಬಾಂಡನ್ನು ಬ್ಯಾಂಕಿನವರು ಎಲ್ಲ ಬ್ಯಾಂಕ್ಗಳಲ್ಲೂ ಕೊಡ್ತಾರೆ. ಅದೇ ರೀತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾ ಬಾಂಡ್ಗಳು ಅಂತ ಬಂದಿದೆ. ಅಂದರೆ ರಾಜಕೀಯ ಪಕ್ಷಗಳಿಗೆ ಕೆಲವರು ಅಮೌಂಟನ್ನು ಡೊನೇಟ್ ಮಾಡಬೇಕು ಅಂತಿರ್ತಾರೆ. ಆ ಡೊನೇಟ್ ಮಾಡೋಂಥದ್ದನ್ನು ಹಿಂದೆ ಕ್ಯಾಶ್ ಆಗಿ ಕೊಡ್ತಾಯಿದ್ರು. ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾವ ಪಕ್ಷಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋಂಥ ಡಾಕ್ಯುಮೆಂಟೇಷನ್ ಸಿಗ್ತಾ ಇರಲಿಲ್ಲ. ಅದರಿಂದಾಗಿ ಭ್ರಷ್ಟಾಚಾರ ಅನ್ನೋಂಥದ್ದು ಹೆಚ್ಚಾಗ್ತಾಯಿತ್ತು. ಅದನ್ನು ನಿವಾರಣೆ ಮಾಡುವಂಥ ಸಂದರ್ಭದಲ್ಲಿ ಈಗ ಈ ಚುನಾವಣಾ ಬಾಂಡ್ಗಳನ್ನಂಥದ್ದನ್ನ ಜಾರಿಗೆ ತಂದರು. ಯಾವುದೇ ಪಾರ್ಟಿಗೆ ನೀವು ಹಣವನ್ನು ಡೊನೇಟ್ ಮಾಡಬೇಕಾದ್ರೆ ಡೊನೇಟ್ ಮಾಡುವಂಥ ಒಂದು ಹಣವನ್ನು ಬ್ಯಾಂಕಿಗೆ ಕೊಟ್ಟು ಆ ಬ್ಯಾಂಕ್ನಲ್ಲಿ ನೀವೆಷ್ಟು ಹಣ ಕೊಟ್ಟಿದ್ರೋ ಅದಕ್ಕೆ ತಕ್ಕಂತೆ ಒಂದು ಬಾಂಡನ್ನು ಪಡೆದು ಆ ಬಾಂಡನ್ನು ಸಂಬಂಧಪಟ್ಟಂಥ ಪಕ್ಷದವ್ರಿಗೆ ನೀಡಿದರೆ ಅವರು ಇಂತಿಷ್ಟು ದಿನಗಳೊಳಗಡೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ಇತ್ತು. ಇದರಿಂದ ಏನಾಗ್ತಾ ಇದೆ, ಯಾವ ಪಕ್ಷಕ್ಕೆ ಎಷ್ಟು ದುಡ್ಡು ಹೋಗ್ತಾ ಇದೆ, ಎಷ್ಟು ಎಲೆಕ್ಷನ್ ಫಂಡು ಪಾರ್ಟಿಗಳಿಗೆ ಜನ್ರೇಟ್ ಆಗ್ತಾ ಇದೆ, ಈ ಥರದ ಒಂದು ಡಾಕ್ಯುಮೆಂಟ್ ಸಿಗುವಂತಾಯಿತು. ಆದರೂ ಅದು ಮೊದಲ ಹೆಜ್ಜೆ. ಮೊದಲಾದರೆ ಕ್ಯಾಶ್ ಇತ್ತು, ಅದನ್ನು ಯಾರೂ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇರಲಿಲ್ಲ ಎಷ್ಟು ದುಡ್ಡು ಬಂದಿದೆ ಅಂತ. ಬಟ್ ಈಗ ಒಂದು ಚಾನಲ್ ಮಾಡಿದರು, ಅದು ಏನು ಬ್ಯಾಂಕ್ ಮುಖಾಂತರ ಹೋಗೋದು ಅಂತ. ಬ್ಯಾಂಕಿಗೆ ಏನೇ ಹಣಕಾಸು ಒಂದು ಪೈಸೆ ಬರಲಿ, ಒಂದು ಪೈಸೆ ಹೊರಗಡೆ ಹೋಗಲಿ, ಅದಕ್ಕೆ ಡಾಕ್ಯುಮೆಂಟೇಷನ್ ಇರುತ್ತೆ. ಅದರಿಂದಾಗಿ ಇದೊಂದು ಪಾರದರ್ಶಕವಾಗಿದ್ದು ಅಂತ ಆಗ ಜಾರಿಗೆ ತರಲಾಯಿತು. ನಂತರ ಇದರಲ್ಲೂ ಕೆಲವು ಲೋಪದೋಷಗಳಿಂದ ಈಗ ಇದನ್ನು ರದ್ದು ಮಾಡುವಂಥ ಅಥವಾ ಇರುವಂಥದ್ರಲ್ಲೇ ಸ್ವಲ್ಪ ಸುಧಾರಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇತ್ತೀಚೆಗೆ ಮಾಡಲಾಗಿದೆ. ಯಾರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ಪಂಚ ಸದಸ್ಯರು, ಅಂದರೆ 5 ಜನ ಜಡ್ಜ್ಗಳು ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೋತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ 5 ಜನರಲ್ಲಿ ಪ್ರಮುಖವಾದಂಥ ಜಡ್ಜ್ ಯಾರಂದರೆ DY ಚಂದ್ರಚೂಡ ಅನ್ನೋಂಥವ್ರು. ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಸುಪ್ರೀಂ ಕೋರ್ಟಲ್ಲಿರುವಂಥ ಏನು ಎಲ್ಲ ನ್ಯಾಯಾಧೀಶರು ಇದರಲ್ಲಿ ಭಾಗವಹಿಸಿರಲಿಲ್ಲ. ಮುಖ್ಯ ನ್ಯಾಯಾಧೀಶರು ಜೊತೆಗೆ 4 ನ್ಯಾಯಾಧೀಶರು ಸೇರಿ ಈ ತೀರ್ಮಾನ ತೆಗೆದುಕೊಂಡ್ರು. ಏನಂತ ತೆಗೆದುಕೊಂಡ್ರು, ಇದು ಭ್ರಷ್ಟಾಚಾರ ಮುಕ್ತ ಒಂದು ರಾಜಕೀಯ ವ್ಯವಸ್ಥೆಗೆ ಈ ಚುನಾವಣಾ ಬಾಂಡ್ಗಳು ಅನ್ನೋಂಥದ್ದು ತೊಡಕಾಗ್ತಾ ಇದೆ. ಯಾಕೆ ಅಂತಂದರೆ ಯಾವುದೋ ಒಂದು ರಾಜಕೀಯ ಪಕ್ಷ ತನಗೆ ಬೇಕಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಿ ಅನ್ನೋಂಥ ಒಬ್ಬ ಕಾರ್ಪೊರೇಟ್ ಕಂಪನಿ ಹೆಚ್ಚು ಪಾರ್ಟಿಗೆ ದುಡ್ಡನ್ನು ಕೊಟ್ಟು ತನ್ನ ಪರವಾಗಿ ತೀರ್ಮಾನಗಳು ಬರುವಂತೆ ನೋಡ್ಕೊಳ್ಳೋಂಥದ್ದು ಅಂತ. ಈಗ ಎಕ್ಸಾಂಪಲ್ ಹೇಳೋಂಥದ್ದಾದರೆ, ಈಗ ನಾವೊಂದು ರಿಲಯನ್ಸ್ ಕಂಪ್ನಿ ಇದೆ, ನನ್ನದೊಂದು ಮೊಬೈಲ್ ಸಿಮ್ ಕಾರ್ಡ್ ಇದೆ. ಆ ಕಡೆ BSNL ಅನ್ನೋಂಥದ್ದಿದೆ, ಅದೊಂದು ಸಿಮ್ ಕಾರ್ಡ್ ಇದೆ. ಆ BSNLನ ಏಳಿಗೆ ಆಗದಂತೆ ನನ್ನ ರಿಲಯನ್ಸ್ ಸಿಮ್ ಏಳಿಗೆ ಆಗೋದಕ್ಕೆ ಬೇಕಾದಂಥ ನಿಯಮಗಳನ್ನು ರೂಪಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಲು ನಾನು ಆ ಚುನಾವಣಾ ಬಾಂಡನ್ನು ನನ್ನ ಸಿಮ್ ಇದಾಗೋದಕ್ಕೆ ನೀವು ಸರ್ಕಾರದ ನೀತಿಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ನಾನು ನಿಮ್ಮ ಒಂದು ಯಾವುದೇ ಪಾರ್ಟಿಗಾಗಲಿ, ಆ ಪಾರ್ಟಿ ಯಾವುದಿರ್ತದೋ ಅದಕ್ಕೆ ಇಷ್ಟು ಏನು ಎಲೆಕ್ಷನ್ ಫಂಡನ್ನು, ಅದು ಎಲೆಕ್ಷನ್ ಸಂದರ್ಭದಲ್ಲಿ ಖರ್ಚಿಗೆ ಬೇಕಾದಂಥ ಏನು ಪಾಲಿಟಿಕಲ್ ರಾಜಕೀಯ ಪಕ್ಷಗಳಿಗೆ ಬೇಕಾದಂಥ ಫಂಡನ್ನು ಕೊಡ್ತೇನೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ ಥರದ್ದು ಆಗತ್ತೆ, ಭ್ರಷ್ಟಾಚಾರ ಆಗತ್ತೆ. ಕಪ್ಪು ಹಣಕ್ಕೆ ಇದು ಕಡಿವಾಣ ಹಾಕೋದಿಲ್ಲ, ಬ್ಲಾಕ್ ಮನಿ ಆ ಮುಖಾಂತರ ರಾಜಕೀಯ ಪಕ್ಷಗಳಿಗೆ ಸೇರುವಂತಾಗತ್ತೆ. ಹಂಗಾಗಿ ಇದನ್ನು ರದ್ದು ಮಾಡಬೇಕು ಅಂತ ರದ್ದು ಮಾಡಿತು. ಯಾವುದನ್ನು, ಚುನಾವಣಾ ಬಾಂಡನ್ನು ಕೊಡೋವಂಥದ್ದನ್ನು SBI ರದ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತೀರ್ಪನ್ನು ಕೊಡಲಾಗಿದೆ. ರಾಜಕೀಯ ಪಕ್ಷಗಳಿಗೆ ಒಬ್ಬ ವ್ಯಕ್ತಿಯಾದರೂ ಸರಿ, ಒಂದು ಸಂಸ್ಥೆ ಆದರೂ ಸರಿ, ಅವ್ರು ಯಾರೂ ಸಹ ಈ ದೇಣಿಗೆ ನೀಡುವಂಥ ಅವಕಾಶ ನೀಡಲಾಗಿತ್ತು. ಅದನ್ನು ಚುನಾವಣಾ ಬಾಂಡ್ ಮುಖಾಂತರ ಪರ್ಚೇಸ್ ಮಾಡಲಾಗ್ತಾ ಇತ್ತು. ಇದು ತಪ್ಪು ಅನ್ನೋಂಥದ್ದನ್ನು ಇತ್ತೀಚೆಗೆ ತೀರ್ಪು ಕೊಟ್ಟಿದೆ.
ಯಾರು ಎಂಬುದನ್ನು ತಿಳಿದುಕೊಳ್ಳುವಂಥ ಹಕ್ಕು. ಯಾಕೆ ಅದನ್ನು ತಪ್ಪು ಅಂತ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಅಂತಂದರೆ, ಯಾವುದೇ ಒಬ್ಬ ಪ್ರಜೆಗೆ, ಈ ದೇಶದ ಪ್ರಜೆಗೆ ಯಾವ ಪಕ್ಷ ಎಷ್ಟು ಹಣವನ್ನು ಪಡೆದಿದೆ ಬ್ಯಾಕ್ಗ್ರೌಂಡಲ್ಲಿ, ಆ ಹಣವನ್ನು ಪಡೆದಾದ ನಂತರ ಸರ್ಕಾರದಲ್ಲಿ ಏನಾದರೂ ನೀತಿ ನಿಯಮಗಳಲ್ಲಿ ಬದಲಾವಣೆ ಆಗಿದೆಯಾ, ಈ ಹಣ ಆ ಪಕ್ಷಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆಯಾ, ಆ ಪಕ್ಷಗಳು ಈ ಹಣವನ್ನು ಪಡೆಯೋದಕ್ಕೋಸ್ಕರ ಇನ್ನೆಲ್ಲಾದರೂ ಇವರ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗಿದ್ದಾರಾ ಅನ್ನೋಂಥದ್ದನ್ನು ತಿಳಿದುಕೊಳ್ಳುವಂಥ ರಾಜಕೀಯ ಒಂದು ಹಕ್ಕು ಪ್ರಜೆಗಳಿಗಿರ್ತದೆ. ನೀವು ಈ ಥರ ಚುನಾವಣಾ ಬಾಂಡನ್ನು ಯಾವ ವ್ಯಕ್ತಿ ಕೊಟ್ಟ, ಯಾವ ಪಕ್ಷಕ್ಕೆ ಕೊಟ್ಟ, ಎಷ್ಟು ಕೊಟ್ಟ ಅನ್ನೋಂಥದ್ದು ಲೆಕ್ಕ ಸಿಗ್ತಾ ಇದೆ. ಆದರೆ ಯಾರಿಗೆ ಯಾರು ಕೊಟ್ಟಿದ್ದಾರೆ ಅನ್ನೋಂಥದ್ದು ಲೆಕ್ಕ ಸಿಗ್ತಾ ಇರಲಿಲ್ಲ. ಅದರಿಂದಾಗಿ ಅದು ತಪ್ಪಾಗಿದೆ. ಪ್ರಜೆಗಳಿಗೆ ಅದನ್ನು ತಿಳಿದುಕೊಳ್ಳುವಂಥ ಹಕ್ಕಿದೆ. ಹಾಗಾಗಿ ಈ ಹಕ್ಕನ್ನು ಈಗೇನು ಮಾಡೋದು, ಸೀಕ್ರೆಟಾಗಿ ಹೋಗೋದು. ಎಲ್ಲ ಪ್ರಜೆಗಳಿಗೂ ಸಿಗ್ತಾ ಇರಲಿಲ್ಲ ಲೆಕ್ಕ. ಅದು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಹೋಗಿದೆ, ಯಾರು ಕೊಟ್ಟಿದ್ದಾರೆ ಅನ್ನೋಂಥ ಲೆಕ್ಕ ಸಿಗ್ತಾ ಇರಲಿಲ್ಲ. ಒಂದು ಏನು ಲೆಕ್ಕ ಏನು ಸಿಗೋದು, ರಾಜಕೀಯ ಪಕ್ಷಗಳಿಗೆ ಎಷ್ಟು ಹಣ ಹೋಗ್ತಾ ಇದೆ ಅನ್ನೋಂಥದ್ದು ಮಾತ್ರ SBIಯಲ್ಲಿ ಲೆಕ್ಕ ಸಿಗ್ತಾ ಇತ್ತು. ಅದರಿಂದಾಗಿ ಅದು ತಪ್ಪಾಗಿದೆ ಅನ್ನೋಂಥದ್ದು. ಇಲ್ಲಿ ಪ್ರಶ್ನೆ ಹೇಗೆ ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಮಗೆ ಗೊತ್ತಿದೆ, UPSC KPSCಯಲ್ಲಿ ಕೇಳಬೇಕಾದಾಗ ಒಂದು ಒಂದು ಪೇಜ್ಗೆಲ್ಲ ಸೇರಿ ಒಂದೇ ಪ್ರಶ್ನೆ ಇರುತ್ತೆ. ಅದಕ್ಕೆ ಈ ಕಾನ್ಸೆಪ್ಟನ್ನು ಬೇಸಿಕ್ಕಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಾವು ಅದನ್ನು ಏನು ಮುಂದೆ ವಿವರವಾಗಿ ಇದು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದಾಗಿ ಈ ಥರದ ವಿವರಣೆಯಿಂದ ಇದನ್ನು ಅರ್ಥ ಮಾಡ್ಕೋಬೇಕು. ಚುನಾವಣಾ ಬಾಂಡ್ ಯಾಕೆ ಬಂತು, ಲೆಕ್ಕ ಸಿಗಲಿ ಅಂತ. ಬಟ್ ಲೆಕ್ಕ ಸಿಗ್ತಾ ಇದೆ, ಯಾರಿಗೆ ಎಷ್ಟು ಹೋಗ್ತಾ ಇದೆ, ಯಾರು ಎಷ್ಟು ಕೊಟ್ಟಿದ್ದಾರೆ ಅನ್ನೋಂಥ ಲೆಕ್ಕ ಸಿಗ್ತಾ ಇರಲಿಲ್ಲ ಹೊರಗಡೆಗೆ, ಸಾಮಾನ್ಯ ಪ್ರಜೆಗಳಿಗೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಅದೇನು ಹೇಳ್ತಾ ಇದೆ, ಎಷ್ಟು ಲೆಕ್ಕ ಹೋಗೋದ್ರ ಜೊತೆಗೆ ಯಾವ ಪಕ್ಷಕ್ಕೆ ಯಾರು ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋಂಥದ್ದು ಪ್ರಜೆಗಳಿಗೆ ಗೊತ್ತಾಗಬೇಕು. ಅದು ಚುನಾವಣಾ ಸಂದರ್ಭದಲ್ಲಿ ಈ ಹೋಗಿರುವಂಥ ಫಂಡ್ಗಳ ಆಧಾರದ ಮೇಲೆ ಜನ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾವುದು ಪ್ರೋಗ್ರೆಸಿವ್ ಆಗಿರೋಂಥದ್ದು ಅದನ್ನು ನೋಡಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದು ಅವರ ರಾಜಕೀಯ ಹಕ್ಕು. ಅದನ್ನು ಈ ಚುನಾವಣಾ ಬಾಂಡ್ ಉಲ್ಲಂಘಿಸ್ತಾ ಇದೆ. ಅದರಿಂದಾಗಿ ಇದನ್ನು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಇಷ್ಟು ಕ್ಲಿಯರ್ ಆಯ್ತು ನಿಮ್ಮ ಕಾನ್ಸೆಪ್ಟು. ಚುನಾವಣಾ ಬಾಂಡ್ಗಳು ರಾಜಕೀಯ ಹಕ್ಕು, ಏನು ನಮ್ಮ ವ್ಯಕ್ತಿ ಇದರದ್ದು ಮಾಹಿತಿ ಹಕ್ಕು ಇದೆಯಲ್ಲ, ತಿಳ್ಕೊಳ್ಳೋಂಥ ಹಕ್ಕು, ಅದು ಎಷ್ಟನೇ ವಿಧಿ ಅಂದರೆ 19(1)(a) ಅನ್ನೋಂಥದ್ದು. ಇದು ಇಂಪಾರ್ಟೆಂಟ್. ಯಾವ ವಿಧಿಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಚುನಾವಣಾ ಬಾಂಡ್ಗಳನ್ನು ರದ್ದು ಮಾಡಿದೆ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ಇತ್ತೀಚೆಗೆ ಚುನಾವಣಾ ಬಾಂಡ್ಗಳನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿತು. ಯಾವ ವಿಧಿಗೆ ಧಕ್ಕೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಇದನ್ನು ರದ್ದು ಮಾಡಿತು. ಈ ಥರದ ಪ್ರಶ್ನೆಯನ್ನು ಇಲ್ಲಿ ಕೇಳುವಂಥ ಮಾಹಿತಿ ಇರುತ್ತೆ. ದೇಣಿಗೆ ನೀಡಿದ ಹೆಸರನ್ನು ಯಾರು ಕೊಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಈಗಿರೋಂಥ ಸ್ಥಿತಿಯಲ್ಲಿ ಗೌಪ್ಯವಾಗಿರ್ತಾ ಇದೆ, ಸೀಕ್ರೆಟ್ ಆಗಿರ್ತಾ ಇದೆ. ಯಾರಿಗೆ ಹೋಗ್ತಾ ಇದೆ ಅನ್ನೋಂಥದ್ದನ್ನು ಸೀಕ್ರೆಟ್ ಆಗಿಟ್ಟಿದೆ. ಅದು ಮತದಾರನಿಗೆ ಅದು ಸಿಗದೇ ಇರುವಂಥದ್ದು ತಪ್ಪು ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ನ ನಿರ್ಧಾರ. ಈ ಬಾಂಡ್ಗಳನ್ನು ಯಾರು ಕೊಡ್ತಾ ಇದ್ದಾರೆ, ಇದು ಇಂಪಾರ್ಟೆಂಟು. ಭಾರತದಲ್ಲಿ ಸಾಕಷ್ಟು ಬ್ಯಾಂಕ್ಗಳಿದ್ದಾವೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇದ್ದಾವೆ. ಆದರೆ ಚುನಾವಣಾ ಬಾಂಡ್ಗಳನ್ನು SBIಯಲ್ಲಿ ಮಾತ್ರ ತಗೋಬೋದು. ಇಡೀ ದೇಶದಲ್ಲಿರುವಂಥ ಯಾವ SBIಯಲ್ಲಿ ಬೇಕಾದರೂ ಈ ಚುನಾವಣಾ ಬಾಂಡ್ಗಳನ್ನು ಪರ್ಚೇಸ್ ಮಾಡಬಹುದು. ಈಗ ಅದನ್ನು ನಿಲ್ಲಿಸಕ್ಕೆ ಹೇಳಿದ್ದಾರೆ. 2019 ಏಪ್ರಿಲ್ 12ರಿಂದ ಇದುವರೆಗೆ ದೇಣಿಗೆ ಕೊಟ್ಟವರ ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ನೀಡಬೇಕು. ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಅದು ಪ್ರಕಟಿಸಬೇಕು. ಇದು ಪಾರದರ್ಶಕತೆಗೆ ಇನ್ನೊಂದು ಸ್ವಲ್ಪ ಹತ್ತಿರವಾಗಿರುವಂಥ ಒಂದು ಡಿಸಿಷನ್ನು ಸುಪ್ರೀಂ ಕೋರ್ಟ್ದು. ರದ್ದು ಮಾಡೋದಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ ಇನ್ನೊಂದೇನು ಹೇಳ್ತಾ ಗೊತ್ತಾ, ಈಗಾಗಲೇ ಎಲ್ಲಿಂದ 2019ರಿಂದ ಈ 2024 ಏಪ್ರಿಲ್ವರೆಗೆ ಎಷ್ಟೆಷ್ಟು ದುಡ್ಡು ಯಾವ ಪಕ್ಷಗಳಿಗೆ ಹೋಗಿದೆ ಅನ್ನೋಂಥ ಮಾಹಿತಿಯನ್ನು ಯಾರು ಪ್ರಕಟ ಮಾಡಬೇಕು, SBI ಪ್ರಕಟ ಮಾಡಬೇಕು. ಯಾರಿಗೆ ಕೊಡಬೇಕು SBI ಇನ್ಫಾರ್ಮೇಷನ್ನ? ಚುನಾವಣಾ ಆಯೋಗಕ್ಕೆ ಕೊಡಬೇಕು. ನೋಡಿ ಎಂಥ ಸೂಪರ್ ಆಗಿದೆ. SBI ನಿಮ್ಮ ಅಕೌಂಟಲ್ಲಿ, ನಿಮ್ಮ ಈ ವೆಬ್ಸೈಟಲ್ಲಿ ಪ್ರಕಟ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು SBI ಅವ್ರು ಏನು ಮಾಡಬೇಕು, ಯಾವ ವ್ಯಕ್ತಿ ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ ಈ ಡೀಟೇಲ್ಸನ್ನು, ಇಷ್ಟು ವರ್ಷಗಳದ್ದನ್ನು ನೀವು ಯಾರಿಗೆ ಕೊಡಬೇಕು, ಚುನಾವಣಾ ಆಯೋಗಕ್ಕೆ ಕೊಡಬೇಕು. ಚುನಾವಣಾ ಆಯೋಗದವ್ರು ಏನು ಮಾಡಬೇಕು, ಆ ಮಾಹಿತಿಯನ್ನು ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಪ್ರಕಟ ಮಾಡಬೇಕು. ಇದರಿಂದ ಏನಾಗುತ್ತೆ, ಪ್ರಜೆಗಳಿಗೆ ಯಾವ ವ್ಯಕ್ತಿಗಳು ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅಂತ ಕ್ಲಾರಿಟಿ ಪ್ರಜೆಗಳಿಗೆ ಸಿಗುತ್ತೆ. ಎಷ್ಟು ಅದ್ಭುತವಾಗಿರುವಂಥ ಮಾಹಿತಿಯನ್ನು ಹೇಳಿದೆ ಸುಪ್ರೀಂ ಕೋರ್ಟ್, ನೀವು ಗಮನಿಸ್ಬೇಕಿಲ್ಲಿ. ಯಾಕಿದು ಪ್ರಕಟ ಆಗಬೇಕು ಅಂದರೆ, ಈ ದೈತ್ಯ, ಈಗ ನಿಮಗೆ ಗೊತ್ತಿರ್ಬೋದು ಮೆಡಿಕಲ್ ಮಾಫಿಯಾ ಅನ್ನೋಂಥದ್ದು ಈಗ ಇತ್ತೀಚೆಗೆ ತುಂಬ ಭಯಂಕರವಾಗಿ ಬೆಳೆದುಕೊಂಡಿದೆ. ಅದು ಕೊರೋನಾ, ಅದರ ನಂತರ ಈ ಎಜುಕೇಷನಲ್ ಮಾಫಿಯಾ ಅನ್ನೋಂಥದ್ದು ತುಂಬ ಬೇಕಾದಷ್ಟು ಬೆಳೆಕೊಂಡಿದೆ. ಈಗ ಬಹುಶಃ ಈ ಮುಂದೆ ದೇಶದಲ್ಲಿ ದೊಡ್ಡ ಸಮಸ್ಯೆ ಬರುವಂಥದ್ದು, ಮುಂದೆ ತುಂಬ ದೊಡ್ಡ ಅಜೆಂಡಾ ಆಗುವಂಥದ್ದು ರಾಜಕೀಯ ಪಕ್ಷಗಳಿಗೆ ಎಜುಕೇಷನ್ನು ಮತ್ತು ಹೆಲ್ತು, ಇವೆರಡೂ ವೆರಿ ಇಂಪಾರ್ಟೆಂಟ್ ಆಗಿದೆ. ಆದರೆ ಈ ರಾಜಕೀಯ ಪಕ್ಷಗಳು
ಇವ್ರನ್ನ ಮಟ್ಟ ಹಾಕೋಕ್ಕಾಗ್ತಾ ಇಲ್ಲ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸನ್ನಾಗಿರಲಿ, ಹೆಲ್ತ್ ಇದಕ್ಕೆ ಸಂಬಂಧಪಟ್ಟವ್ರನ್ನಾಗಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಇವರು ರಾಜಕೀಯ ಪಕ್ಷಗಳಿಗೆ ಫಂಡ್ಗಳನ್ನು ಕೊಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು, ಟಾಟಾ, ರಿಲಯನ್ಸು, ಮಹೀಂದ್ರ, ಈ ಥರದ್ದು ಬೇರೆ ಬೇರೆ ಕಂಪ್ನಿಗಳು ಬರ್ತಾರಲ್ಲ, ಅವ್ರಿಗೆ ಫೇವರ್ ಆಗಿರುವಂಥ ನಿಯಮಗಳನ್ನು ರೂಪಿಸಿ ಅಂತಂದ್ಬಿಟ್ಟು, ಎಲ್ಲ ಆಗಿದೆ ಅಂತಲ್ಲ, ಎಲ್ಲವೂ ಕೆಟ್ಟದಾಗಿದೆ ಅಂತಲ್ಲ, ಯಾರೋ ಒಬ್ಬೊಬ್ಬರು ತಮ್ಮ ಫೇವರ್ ಆಗಿ ಇದನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಈ ಥರದ ಫಂಡ್ಗಳನ್ನು ಕೊಟ್ಟಿರ್ತಾರೆ. ಅದಾಗಬಾರ್ದು ಅನ್ನೋಂಥದ್ದು ಇದರ ಒಂದು ಉದ್ದೇಶ ಆಗಿದೆ. ಇದನ್ನು ರದ್ದು ಮಾಡಬೇಕು, ಇದು ತಪ್ಪಿದೆ ಅಂತ ಕ್ವಶನ್ ಮಾಡೋರು ಯಾರೋ ಒಬ್ರು ಬೇಕಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದವ್ರು ಯಾರು? ಸುಪ್ರೀಂ ಕೋರ್ಟ್ ಸ್ವಯಂ ಈ ಕೇಸನ್ನು ತಗೊಂಡಿಲ್ಲ. ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದವ್ರು ಯಾರು? ADR ಅನ್ನೋಂಥ ಒಂದು ಸಂಸ್ಥೆ, ಕಾಮನ್ ಕಾಸ್ ಎಂಬ ಒಂದು ಸಂಸ್ಥೆ, ಮತ್ತು ಸರ್ಕಾರೇತರ ಸಂಘಟನೆಗಳು. ಇವು ADR ಮತ್ತು ಕಾಮನ್ ಸೆನ್ಸ್ ಅನ್ನೋಂಥ ಸರ್ಕಾರೇತರ ಸಂಘಟನೆಗಳು, ಸರ್ಕಾರದ ಸಂಘಟನೆಗಳಲ್ಲ, ಸರ್ಕಾರೇತರ ಸಂಘಟನೆಗಳು, NGOs ಅಂತ ಕರಿತೀವಲ್ಲ, ಆ ಥರದವು ಒಂದು ಕೇಸ್ ಹಾಕಿದ್ವು. ಏನಂತ? 2018ರಲ್ಲಿ ಈ ಕೇಸನ್ನು ಹಾಕಿರುವಂಥದ್ದು. ಯಾಕೆಂದರೆ ಇದು ಇಂಪ್ಲಿಮೆಂಟ್ ಆಗುವಂಥದ್ದು 2018ರಲ್ಲ. ಇವರು ಆವಾಗಲೇ ಕೇಸ್ ಹಾಕ್ತಾರೆ. ಇದರಲ್ಲೂ ಲೋಪದೋಷ ಇದೆ, ಅದನ್ನು ಸರಿಪಡಿಸಬೇಕು ಅಂತ. ಇದನ್ನು ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳನ್ನು ರದ್ದುಪಡಿಸಿತು. ಆ ರದ್ದುಪಡಿಸೋದಕ್ಕೆ ಕಾರಣ ಯಾರು ಅದರ ಮೇಲೆ ಕೇಸ್ ಹಾಕಿದ್ರು ಅಂತ ಕೇಳ್ಬೋದು. ಅದು ಇಂಪಾರ್ಟೆಂಟು. ಆ ಪ್ರಜೆಗಳಿಗೆ ತಿಳ್ಕೊಳ್ಳೋಂಥ ಹಕ್ಕಿದೆ ಅನ್ನೋಂಥದ್ರ ಸಿಂಬಲ್ ಅದು. ಏನಿದಾಗ್ತಾ ಇದೆ ಇದರಿಂದ? ಕಪ್ಪು ಹಣವನ್ನು ರಾಜಕೀಯಕ್ಕೆ ಪ್ರವೇಶ ಮಾಡದಂತೆ ಬ್ಲಾಕ್ ಮನಿ ಅಂದರೆ ಏನು? ಯಾರು ತೆರಿಗೆ ಕಟ್ಟದೆ ಹಣವನ್ನು ಸಂಗ್ರಹ ಮಾಡಿರ್ತಾರೋ, ಸರ್ಕಾರಕ್ಕೆ ಲೆಕ್ಕ ಕೊಡದೆ ಹಣವನ್ನು ಸಂಗ್ರಹ ಮಾಡಿರ್ತಾರೋ, ಸಂಪಾದಿಸಿರ್ತಾರೋ, ಅದು ಅನೈತಿಕ, ಅನ್ಯ ಮಾರ್ಗಗಳಿಂದ ಬಂದಿರೋದು ಅಂತ ಅರ್ಥ. ಯಾಕೆಂದರೆ ಲೀಗಲ್ ಆಗಿ ಬಂದಿದ್ದರೆ ಅದು ಸರ್ಕಾರಕ್ಕೆ ಲೆಕ್ಕ ಕೊಡ್ತಾರೆ. ಇಲ್ಲೀಗಲ್ ಆಗಿರೋಂಥದ್ದನ್ನ ಸರ್ಕಾರಕ್ಕೆ ಲೆಕ್ಕ ಕೊಡೋದಿಲ್ಲ, ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅನ್ನೋ ಕಾರಣಕ್ಕೆ. ಯಾವ ಹಣ ತೆರಿಗೆ ಪಾವತಿ ಮಾಡದೆ ಸಂಪಾದನೆ ಮಾಡ್ತಾರೋ ಅದಕ್ಕೆ ನಾವು ಕಪ್ಪು ಹಣ ಅಂತ ಕರಿತೀವಿ. ಆ ಥರದ ಬಂದಿರುವಂಥ ತೆರಿಗೆ ರಹಿತ ಹಣವನ್ನು ಈ ರಾಜಕೀಯ ಪಕ್ಷಗಳಿಗೆ ನೀಡ್ತಾರೆ. ಅದರಿಂದ ಅದನ್ನು ತಡಿಬೇಕು ಅಂತಂದ್ಬಿಟ್ಟು ಈ ಚುನಾವಣಾ ಬಾಂಡ್ಗಳನ್ನು ತಂದಿದ್ದು. ಯಾಕೆಂದರೆ ಬ್ಲ್ಯಾಕ್ ಮನಿ ಆದಾಗ ಅದು ಲೆಕ್ಕ ಸಿಗ್ತಾ ಇರಲಿಲ್ಲ, ಮೊದಲು ಕ್ಯಾಶ್ ಕೊಡಬೇಕಾದಾಗ. ಈಗೇನಾಗುತ್ತೆ, ಬ್ಯಾಂಕ್ ಮುಖಾಂತರ ಡೈರೆಕ್ಟಾಗಿ ರಾಜಕೀಯ ಪಕ್ಷಗಳಿಗೆ ಕೊಡುವಂತಿಲ್ಲ, ರಾಜಕೀಯ ಪಕ್ಷಗಳೀಗ ಸ್ವೀಕರಿಸುವಂತಿಲ್ಲ. ಮತ್ತು ಹೇಗೆ ರಾಜಕೀಯ ಪಕ್ಷಗಳು ಸ್ವೀಕರಿಸಬೇಕು? ಬ್ಯಾಂಕ್ ಮುಖಾಂತರವೇ ಸ್ವೀಕರಿಸಬೇಕು. ಬ್ಯಾಂಕ್ ಮುಖಾಂತರವೂ ಹೆಂಗೆ ಕ್ಯಾಶ್ ಕೊಡೋದಿಲ್ಲ, ಅಲ್ಲಿ ನಿಮ್ಮ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ. ಅದರಿಂದ ಅಕೌಂಟಬಿಲಿಟಿ ಸಿಗುತ್ತೆ, ಯಾರು ಕೊಟ್ಟರು, ಯಾರ ಅಕೌಂಟಿಗೆ ಕೊಟ್ಟಿದ್ದಾರೆ ಅಂತ. ಕೊಡಬೇಕಾದಾಗಲೂ ನಮ್ಮ ಈ ಅಕೌಂಟಿಂದ ಈ ಅಕೌಂಟ್ಗೆ ಇಷ್ಟು ಬಾಂಡನ್ನು ಕೊಡಿ ಅಂತ ತಗೋತಾ ಇದ್ದಾರೆ. ಅದರಿಂದಾಗಿ ಕೊಟ್ಟವ್ರದ್ದು ಈಸ್ಕೊಂಡವ್ರದ್ದು ಇಬ್ಬರದು ಅಕ್ಯುರೇಟ್ ಲೆಕ್ಕ ಸಿಗುತ್ತೆ. ಆ ಥರದ ಲೆಕ್ಕ ಸಿಗಬೇಕು ಅನ್ನೋ ಕಾರಣಕ್ಕೆ ಫಸ್ಟಲ್ಲಿ ಕ್ಯಾಶ್ ಬೇಡ, ಬಾಂಡ್ ತರೋಣ ಅಂತ 2017ರಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು. 2018ರಲ್ಲಿ ಇದು ಅಪ್ರೂವ್ ಆಗಿ ಜಾರಿಗೆ ಬಂತು. ಇದು ಇಂಪಾರ್ಟೆಂಟು. 2018ರಲ್ಲೇ ಇವರು ಕೇಸ್ ಹಾಕಿರೋವಂಥದ್ದು. ಈಗ ಸುಪ್ರೀಂ ಕೋರ್ಟ್ ಹೇಳಿರೋದೇನೋ 2019ರಿಂದ ಇಲ್ಲಿ ತನಕ ಎಷ್ಟು ಅಮೌಂಟ್ ಬಂದಿದೆ ಇದನ್ನು ನೆನ್ಪಿಟ್ಕೋಬೇಕು. 2017, 2018, 2019. ಯಾಕೆಂದರೆ ಇದ್ರ ಮೇಲೇ ಆಪ್ಷನ್ಸ್ ಕೇಳ್ಬೋದು. 2017ರಲ್ಲಿ ಚುನಾವಣಾ ಬಾಂಡ್ಗಳ ಕಾಯ್ದು ಇದನ್ನು ಅಧಿನಿಯಮವನ್ನು ಇದರಲ್ಲಿ ಸೇರ್ಪಡೆ ಮಾಡಲಾಗಿತ್ತು. 2018ರಲ್ಲಿ ಅದು ಇಂಪ್ಲಿಮೆಂಟ್ ಆಯಿತು. 2019ರಿಂದ 2024 ಏಪ್ರಿಲ್ವರೆಗೆ ಎಷ್ಟೆಷ್ಟು ಅಮೌಂಟು ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ನೀಡಿದ್ದಾರೆ ಅಂತ ಡೀಟೇಲ್ಸ್ನ ಪ್ರಕಟ ಮಾಡಿ ಅಂತ ಹೇಳಿದ್ದಾರೆ ಅಂತ. ಅದು ಇಯರ್ ಇಂಪಾರ್ಟೆಂಟು. ಅದಲ್ಲಿಗೆ ಇಯರ್ಸ್ ಮುಗೀತು. ಚುನಾವಣಾ ಬಾಂಡ್ ಅಂದರೆ ಏನು? ಪ್ರಾಮಿಸರಿ ನೋಟ್ ಅಂತಲೂ ಕರೀತಾರೆ. ಇದರಲ್ಲಿ LIC ಬಾಂಡ್ ಬರುತ್ತೆ, ನಿಮಗೆ KGID ಬಾಂಡ್ ಅಂತ ಬರುತ್ತೆ. ಈ ಥರದ ಬಾಂಡ್ ಅದರಲ್ಲಿ ಏನಿರುತ್ತೆ, ನೀವು ತಿಂಗಳಿಗೆ ಎಷ್ಟು ಕಟ್ತೀರಿ, ಯಾರಿಗೆ ಕಟ್ಟಿದ್ದೀರಿ, ಮತ್ತು ಲಾಸ್ಟಿಗೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಇದರಲ್ಲಿ ಏನಿರುತ್ತೆ, ಯಾವ ಅಕೌಂಟಿಂದ ಯಾವ ವ್ಯಕ್ತಿ ಯಾವ ಪಕ್ಷಕ್ಕೆ ಎಷ್ಟು ಅಮೌಂಟನ್ನು ಕೊಡ್ತಾ ಇದ್ದಾನೆ ಅನ್ನೋಂಥದ್ದು ಅದೊಂದು ಬಾಂಡ್ ಆಗಿರುತ್ತೆ. ಇದರಲ್ಲಿ ಪಾವತಿದಾರ ಅವನ ಹೆಸರು ಇರೋದಿಲ್ಲ, ಸ್ವೀಕರಿಸಿದಂಥವರ ಹೆಸರು ಇರೋದಿಲ್ಲ. ನೋಡಿ ಹೆಂಗಿದೆ, ಬಾಂಡ್ ಮೇಲೆ ಇರೋದಿಲ್ಲ. ಆದರೆ ಇವ್ರೇನು ಮಾಡಿದ್ದಾರೆ, SBI ಅಲ್ಲೊಂದು ಲಿಟಿಗೇಷನ್ ಇಟ್ಟಿದೆ. ಏನಂತಂದರೆ, ಬಾಂಡ್ ಪರ್ಚೇಸ್ ಮಾಡಬೇಕಾದ್ರೂ ನನ್ನ ಅಕೌಂಟ್ ಆ ಬ್ಯಾಂಕಲ್ಲಿರಬೇಕು, ಆ ಅಕೌಂಟಲ್ಲಿರುವಂಥ ಹಣವನ್ನು ಅಲ್ಲಾಕಿ ನಾನು ಪರ್ಚೇಸ್ ಮಾಡಬೇಕು. ಆವಾಗೂ ಲೆಕ್ಕ ಸಿಗುತ್ತೆ, ಹೆಂಗೆ, ಯಾವ ಅಕೌಂಟ್ ಹೆಸರಿನವರು ಈ ಬಾಂಡನ್ನು ಪರ್ಚೇಸ್ ಮಾಡಿದ್ರು ಅಂತ. ನಂತರ ಯಾವ ವ್ಯಕ್ತಿಗೆ ಹೋಗ್ಬೇಕು ಅನ್ನೋಂಥದ್ದು ಆ ಪಕ್ಷದ ಅಕೌಂಟ್ಗೆ ಹಾಕ್ತಾರೆ ದುಡ್ಡು. ಹಾಗಾಗಿ ಅಲ್ಲಿ ಲೆಕ್ಕ ಸಿಗ್ತದೆ. ಆದರೆ ಪಬ್ಲಿಕ್ ಇದಕ್ಕೆ ಬಂದಾಗ ಅದು ಲೆಕ್ಕ ಸಿಗ್ತಾ ಇರಲಿಲ್ಲ, ಯಾರಿಗೆ ಕೊಟ್ಟಿದ್ದಾರೆ ಅನ್ನೋಂಥದ್ದು. SBI ಅದನ್ನ ಪಬ್ಲಿಕ್ ಮಾಡ್ತಾ ಇರಲಿಲ್ಲ, SBIಗೆ ಮಾತ್ರ ಗೊತ್ತಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಈಗ SBIಗೆ ಹೇಳ್ತು, ನೀನೇ ಅದನ್ನು ಯಾರಿಗೆ ಕೊಡಪ್ಪ, ಚುನಾವಣಾ ಆಯೋಗಕ್ಕೆ ಕೊಟ್ಬಿಡು ಅಂತ. ಹಾಗಾಗಿ ಈಗ ಅದನ್ನ ಕೊಟ್ಟಿದ್ದಾರೆ. ಬಾಂಡ್ ಹೊಂದಿರುವವನು ರಾಜಕೀಯ ಪಕ್ಷ, ಅದನ್ನ ಯಾರು ಬಾಂಡ್ ಅವನು ಕೊಟ್ಟಿದ್ದಾರೆ ವ್ಯಕ್ತಿಗೆ, ಅದು ಅವನ ಏನು ಇವ್ರು ಪರ್ಚೇಸ್ ಮಾಡ್ತಾರೆ, ಆ ಬಾಂಡನ್ನು ತೆಗೆದುಕೊಂಡಾಗ ಆ ಪಕ್ಷಕ್ಕೆ ಕೊಡ್ತಾರೆ. ಆ ಪಕ್ಷದವರು ಅದನ್ನು ಅವರ ಅಕೌಂಟ್ಗೆ ಹಾಕ್ಕೊಂಡು ಅದನ್ನು ಜಮೆ ಮಾಡ್ಕೋತಾರೆ.
5 ದಿನದೊಳಗೆ ಈಗ ನಾನೊಬ್ಬ ಬಾಂಡ್ ಪರ್ಚೇಸ್ ಮಾಡಬೇಕು, ನನ್ನ ಅಕೌಂಟಿಂದ ಶಂಕರ್ ಪ್ರಕೃತಿ ಅನ್ನೋಂಥ ಅಕೌಂಟಿಂದ ನಾನು 1 ಲಕ್ಷ ರೂಪಾಯಿ ಬಾಂಡನ್ನು ಪರ್ಚೇಸ್ ಮಾಡ್ತೇನೆ SBIಯಲ್ಲಿ. ಆ ಥರ ಪರ್ಚೇಸ್ ಮಾಡಿದ್ದಾದಮೇಲೆ ಆ ಬಾಂಡ್ ನನಗೆ ಕೊಡ್ತಾರೆ, ನನ್ನ ಅಕೌಂಟಲ್ಲಿರುವಂಥ ಅಮೌಂಟನ್ನು ಡಿಡಕ್ಟ್ ಮಾಡ್ಕೋತಾರೆ. ಆವಾಗ SBI ಗೊತ್ತು ನಾನು ಯಾರು ಪರ್ಚೇಸ್ ಮಾಡಿದ್ದೇನೆ ಅಂತ. ಬಟ್ ಬಾಂಡ್ ಮೇಲೆ ನನ್ನ ಹೆಸರು ಇರೋದಿಲ್ಲ, ಬಟ್ ಅಮೌಂಟ್ ಎಷ್ಟು ಅಂತ ಇರುತ್ತೆ, 5 ಲಕ್ಷ ಅಂತ. ಈಗ ಅದನ್ನು ನಾನು ತೆಗೆದುಕೊಂಡೋಗಿ ಯಾವುದೋ ಕಾಂಗ್ರೆಸ್ ಪಕ್ಷಕ್ಕೆ, ದಳ ಪಕ್ಷಕ್ಕೆ, BJPಗೆ, ಇನ್ನೊಂದು MIMಗೆ, ಯಾವುದೋ ಒಂದು ಪಕ್ಷದವ್ರಿಗೆ ನಾನು ಕೊಟ್ಬಿಡ್ತೇನೆ. ತಗೊಳಪ್ಪ, ಇಷ್ಟು ದುಡ್ಡದು ನಾನು ಬಾಂಡ್ ನಿಂಗೆ ಕೊಟ್ಟಿದ್ದೇನೆ, ನೀವು ನಿಮ್ಮ ಪಕ್ಷ ಆ್ಯಕ್ಚುಲಿ ರಾಜಕೀಯ ಪಕ್ಷಗಳಿಗೆ ಏನಕ್ಕೆ ದೇಣಿಗೆ ಕೊಡಬೇಕು ಅಂದರೆ, ಉತ್ತಮವಾದಂಥ ಪಕ್ಷಗಳು, ಪ್ರಜೆಗಳಿಗೆ ಸರ್ವಿಸ್ ಮಾಡುವಂಥ ಪಕ್ಷಗಳು ಚುನಾವಣೆಗಳಲ್ಲಿ ಗೆದ್ದು ಬರೋದಕ್ಕೋಸ್ಕರ ಚುನಾವಣಾ ವೆಚ್ಚಗಳು ಅಂತ ಸ್ವಲ್ಪ ಇರ್ತದೆ, ಆ ವೆಚ್ಚಗಳಿಗೋಸ್ಕರ ನಾನು ಹಣ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಅಂತ ಕೊಡೋಂಥದ್ದು. ಆ ಥರದ ಒಂದು ಬಾಂಡ್ಗಳನ್ನು ಈಗ ಏನು ಮಾಡ್ತಾರೆ, ಕರಪ್ಷನ್ಗೂ ಅವಕಾಶ ಇದೆ ಅನ್ನೋಂಥದ್ದು ಇಲ್ಲಿ. ಈಗ ನಾನು ಆ ಪಕ್ಷಕ್ಕೆ ಬಾಂಡ್ ಕೊಟ್ಟಿದ್ದೇನೆ, ಆ ಪಕ್ಷದವ್ರು ಏನು ಮಾಡ್ತಾರೆ, 5 ದಿನದ ಒಳಗಡೆ ಆ ಬಾಂಡನ್ನು ತೆಗೆದುಕೊಂಡೋಗಿ ಅದೇ SBIಯಲ್ಲಿ ಈ ಏನು ಬಾಂಡ್ ಅಮೌಂಟನ್ನು ನನ್ನ ಅಕೌಂಟ್ಗೆ ಹಾಕಿ ಅಂತ ಅಂದ್ಬಿಟ್ಟು ಅಲ್ಲಿ ಕೊಡ್ತಾರೆ. ಆವಾಗ ಏನಾಗ್ತದೆ, ಅಲ್ಲಿ ಒಂದು ಇದು ಕೊಟ್ಟಾದ್ಮೇಲೆ, ಏನು ಚಲನ್ ಫಿಲ್ ಮಾಡಿ ಕೊಟ್ಟಾದ್ಮೇಲೆ ಅವ್ರ ಅಕೌಂಟ್ಗೆ ಹಾಕ್ತಾರೆ. ಅಲ್ಲಿಗೆ ಮುಗೀತು, ಲೆಕ್ಕ ಮುಗೀತು. ಅಲ್ಲಿಗೆ ತಗೊಂಡವನ ಹೆಸರು ಬಾಂಡ್ ಮೇಲಿಲ್ಲ, ಕೊಟ್ಟವನ ಹೆಸರು ಬಾಂಡ್ ಮೇಲೆ ಇರೋದಿಲ್ಲ. ಬಟ್ ತಗೊಂಡಿರೋನು ಅಕೌಂಟ್ ಮುಖಾಂತರ ತಗೊಂಡಿರ್ತಾನೆ, ಪಡ್ಕೊಂಡಿರೋಂಥವನು ಅಕೌಂಟ್ ಮುಖಾಂತರ ಜಮೆ ಮಾಡ್ಕೋತಾನೆ, ಹಂಗೆ ಲೆಕ್ಕ ಸಿಗುತ್ತೆ. ಅದರಿಂದಾಗಿ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೇನೆ, ಏನು ಚುನಾವಣಾ ಬಾಂಡ್ಗಳೇನು, ಅದ್ರದ್ದು ವಿಶೇಷ ಏನು ಅನ್ನೋಂಥದ್ದು. 5 ದಿನದೊಳಗಡೆ ಆ ಬಾಂಡ್ ತಗೊಂಡಂಥ ವ್ಯಕ್ತಿ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು. ಮಾಡ್ಕೊಂಡಿಲ್ಲ ಅಂದರೆ ಅದರಲ್ಲಿ ಇನ್ನೊಂದು ಪ್ರಾವಿಷನ್ ಮಾಡಿದ್ರು, ಆ ಥರ ಫಂಡ್ ಕೊಟ್ಟಿರ್ತಾನೆ, ಬಟ್ ಅವ್ರು 5 ದಿನದಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಅದು ಏನು ಸಾಮಾನ್ಯವಾಗಿ ಆ ಅಮೌಂಟು PM ಪರಿಹಾರ ನಿಧಿ ಅಥವಾ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿ ಅಂತ ಬರುತ್ತಲ್ಲ, ಏನು ರಾಷ್ಟ್ರೀಯ ವಿಪತ್ತುಗಳು, ರಾಷ್ಟ್ರೀಯ ವಿಕೋಪಗಳು, ಪ್ರಕೃತಿ ವಿಕೋಪಗಳು ಬಂದಂಥ ಸಂದರ್ಭದಲ್ಲಿ ಜನಕ್ಕೆ ಖರ್ಚು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪ್ರಧಾನಮಂತ್ರಿ ರಾಷ್ಟ್ರೀಯ ನಿಧಿ ಅಂತ ಇರುತ್ತೆ, ಆ ನಿಧಿಗೆ ಜಮೆ ಆಗುತ್ತೆ. ಅದು ಒಂದು ಒಳ್ಳೆಯ ಅವಕಾಶ ಇತ್ತು. ಈ ಬಾಂಡ್ಗಳು ಎಷ್ಟೆಷ್ಟು ಬೆಲೆದಿರ್ತಾ ಇತ್ತು ನಂಬರ್ಸ್. ಈಗ ನಮ್ಮಲ್ಲಿ ನೋಟ್ಗಳು ಬರ್ತಾವಲ್ವಾ, ನಮ್ಮಲ್ಲಿ 10 ರೂಪಾಯಿ ನೋಟು, 20 ರೂಪಾಯಿ ನೋಟು, 50 ರೂಪಾಯಿ, ಹಂಗೆ ಬಾಂಡ್ಗಳು ಯಾವ್ಯಾವ ಬೆಲೆದಿದೆ ಅಂತ. ಫಸ್ಟ್ ಬಾಂಡು 1,000 ರೂಪಾಯಿಂದ ಹಿಡಿದು 10,000, 1 ಲಕ್ಷ, 10 ಲಕ್ಷ, 1 ಕೋಟಿ, ಈ ಥರದ ಬಾಂಡ್ಗಳಿರ್ತದೆ. ಆ ಬಾಂಡನ್ನು ನಾವು ಪರ್ಚೇಸ್ ಮಾಡಬಹುದು. SBIನ ಎಲ್ಲ ಬ್ರಾಂಚ್ಗಳಲ್ಲೂ ಸಿಗುತ್ತೆ. ದೇಣಿಗೆ ನೀಡುವಂಥ ಕಂಪನಿಗಳಿಗೆ ಇನ್ನೊಂದೇನು ವಿಶೇಷ ಅಂತಂದರೆ, ಈಗ ನಾನು ಕೊಡ್ತಾ ಇದ್ದೀನಿ ಅಂತಂದರೆ, ಈಗಾಗಲೇ ನನಗೆ ಒಂದು 15 ಲಕ್ಷ ಸ್ಯಾಲ್ರಿ ಇತ್ತು, 7 ಲಕ್ಷ ಟ್ಯಾಕ್ಸ್ ಎಕ್ಸಂಪ್ಷನ್ ಇರುತ್ತೆ, ಇನ್ನು 8 ಲಕ್ಷಕ್ಕೆ ನಾನು ಟ್ಯಾಕ್ಸ್ ಕಟ್ಟಬೇಕು. ಆ 8 ಲಕ್ಷಕ್ಕೆ ಟ್ಯಾಕ್ಸ್ ನಾನು ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ 2 ಲಕ್ಷ ಕಟ್ಟಬೇಕಾಗತ್ತೆ. ಆ 2 ಲಕ್ಷವನ್ನು ನಾನು ಟ್ಯಾಕ್ಸ್ ಕಟ್ಬಿಟ್ಟು ಈ 6 ಲಕ್ಷವನ್ನು ನನ್ನ ಅಕೌಂಟ್ಗೆ ಹಾಕ್ಕೋಬೋದಾಗಿತ್ತು, ಅದು ಲೀಗಲ್ಲು. ಬಟ್ ಇಲ್ಲೇನು ಪ್ರಾವಿಷನ್ ಮಾಡಿದ್ದಾರೆ ಅಂದರೆ, ಆ 2 ಲಕ್ಷದಲ್ಲಿ ಇದನ್ನು ನಾನು 1 ಲಕ್ಷದಷ್ಟು ಬಾಂಡನ್ನು ಪರ್ಚೇಸ್ ಮಾಡಿ ರಾಜಕೀಯ ಪಕ್ಷಗಳಿಗೆ ಕೊಟ್ಬಿಟ್ಟೆ ಅಂದರೆ, ನನಗೆ ಆ 1 ಲಕ್ಷದಷ್ಟು ಇದ್ರದ್ದು ಏನಿತ್ತು ಟ್ಯಾಕ್ಸ್ ಕಟ್ಟಬೇಕಾಗಿದ್ದು ಅದು ಎಕ್ಸಂಪ್ಷನ್ ಸಿಗ್ತಾ ಇತ್ತು. ಆ ಥರದ್ದು ಇದನ್ನು ಆದಾಯ ತೆರಿಗೆ ರಿಯಾಯಿತಿ ಅಂತ ಕರಿತೀವಿ. ಈ ಚುನಾವಣಾ ಬಾಂಡ್ ಪರ್ಚೇಸ್ ಮಾಡುವಂಥವ್ರಿಗೆ ಟ್ಯಾಕ್ಸಲ್ಲಿ ರೀಎಂಬರ್ಸ್ಮೆಂಟಲ್ಲಿ ಅಥವಾ ಒಂದು ಏನು ಫ್ಲೆಕ್ಸಿಬಲ್ ಇದಿರ್ತಾ ಇತ್ತು, ರಿಯಾಯಿತಿ ಇರ್ತಾ ಇತ್ತು ಅನ್ನೋಂಥದ್ದು ಇದನ್ನು ಗಮನಿಸಬೇಕು. ಇದು ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 80ರಲ್ಲಿ ರಿಯಾಯಿತಿ ಇತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ. ಹಂಗಾಗಿ ಇನ್ಕಮ್ ಟ್ಯಾಕ್ಸ್ ಸರ್ಕಾರಕ್ಕೆ ಕಟ್ಟುವ ಬದಲಿಗೆ ಸುಮಾರು ಜನ ರಾಜಕೀಯ ಪಕ್ಷಗಳಿಗೆ ಹಣ ಕಟ್ಬಿಟ್ಟು ಸ್ವಲ್ಪ ಹಣವನ್ನು ಅವರು ಉಳಿಸ್ಕೊಳ್ಳೋದಕ್ಕೆ ಈ ಬಾಂಡ್ಗಳು ಪ್ರಾವಿಷನ್ ಮಾಡಿತ್ತು. ಚುನಾವಣಾ ಬಾಂಡ್ಗಳ ಮೂಲಕ ಹಣವನ್ನು ಪಡೆಯಲು ರಾಜಕೀಯ ಪಕ್ಷ ಯಾರಿಗೆ ಕೊಡಬೇಕು? ಎಲ್ಲ ರಾಜಕೀಯ ಪಕ್ಷ, ಈಗ ಯಾವ್ಯಾವುದೋ ಸುಮಾರು ಜನ ಈಗ ಪ್ರಾದೇಶಿಕ ಪಕ್ಷಗಳು ಬೇಕಾದಷ್ಟು ಬರ್ತಾ ಇದೆ. ಆದರೆ ಎಲ್ಲ ಪಕ್ಷಗಳಿಗೂ ಎಲ್ಲ ವ್ಯಕ್ತಿಗಳು ಬಾಂಡ್ ಕೊಡ್ಬೋದಾ? ವ್ಯಕ್ತಿಗಳೆಲ್ಲರೂ ಬಾಂಡ್ ಕೊಡಲಿಕ್ಕೆ ಅವಕಾಶ ಇದೆ, ಬಾಂಡ್ ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ರಾಜಕೀಯ ಪಕ್ಷಗಳು ಆ ಹಣವನ್ನು ಪಡ್ಕೊಳ್ಬೇಕಾದ್ರೆ, ಆ ಚುನಾವಣಾ ಬಾಂಡ್ಗಳಿಂದ ಬರುವಂಥ ಹಣವನ್ನು ಪಡ್ಕೊಳ್ಬೇಕಾದ್ರೆ ಆ ರಾಜಕೀಯ ಪಕ್ಷಗಳಿಗೆ ಕೆಲವು ಅರ್ಹತೆ ಇರಬೇಕು ಅಂತ ಈ ಕಾಯ್ದೆಯಲ್ಲಿ ನಿಗದಿ ಮಾಡಿದ್ದಾರೆ. ನೋಡಿ, ಅಷ್ಟು ಸಿಂಪಲ್ ಆಗಿ ಬಿಟ್ಟಿಲ್ಲ. ರಾಜಕೀಯ ಪಕ್ಷ ಅಂತಂದರೆ ಯಾವುದದು ಅಂತ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ರಾಜಕೀಯ ಪಕ್ಷ ಈ ಥರದ ಅರ್ಹತೆಗಳನ್ನು ಹೊಂದಿರಬೇಕು. ಯಾವುದರಲ್ಲಿ ಹೇಳಿದೆ? 1951ನೇ ಸೆಕ್ಷನ್, ಏನು ಆ ಇಯರಲ್ಲಿ ಬಂದಿರುವಂಥದ್ದು ಇದು. 1951ರ ಸೆಕ್ಷನ್ 29A ಅಡಿಯಲ್ಲಿ ನೋಂದಾಯಿಸಲಾದಂಥ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದಲ್ಲಿ ಈ ನಿಯಮದಡಿ ನೋಂದಾವಣೆ ಆಗಿರಬೇಕು. ಅಂಥ ಪಕ್ಷಕ್ಕೆ ನಾವು ದೇಣಿಗೆ ಕೊಡೋಕ್ಕೆ ಅವಕಾಶ ಇದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಅದು MP ಎಲೆಕ್ಷನ್, MLA ಎಲೆಕ್ಷನ್ ನಡೆದಿರುತ್ತಲ್ಲ, ಅದರಲ್ಲಿ ಮಿನಿಮಮ್ ಆ ದೇಶದಲ್ಲಿ ಏನು 7 ಕೋಟಿ, ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ ಅಥವಾ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ ಅಂದರೆ ಅದರಲ್ಲಿ 1% ಅಷ್ಟು ಜನರ ಮತಗಳನ್ನು ರಾಜಕೀಯ ಪಕ್ಷ ಗಳಿಸಿರಬೇಕು. ಇಲ್ಲ ಅಂದರೆ ಅದಕ್ಕೆ ದೇಣಿಗೆ ಕೊಡೋಕ್ಕೆ ಬರೋದಿಲ್ಲ ಅಂತ. ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಗಳಲ್ಲಿ ಸ್ಪರ್ಧಿಸುವಂಥವ್ರನ್ನ ಕನ್ಸಿಡರ್ ಮಾಡ್ತಾರೆ. ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧಿಸುವಂಥ ಇದು ಅಲ್ಲಿ ಪಕ್ಷಗಳೇ ಬರೋದಿಲ್ವಲ್ಲ, ಹಾಗಾಗಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಈ ಪಕ್ಷಗಳು ಮಾತ್ರ ಚುನಾವಣಾ ಬಾಂಡ್ಗಳನ್ನು ಪಡೆಯಬಹುದು, ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಬಹುದು.
ಅಧಿಕೃತ ಬ್ಯಾಂಕ್ನೊಂದಿಗೆ ಗೊತ್ತುಪಡಿಸಿದ ಅಕೌಂಟ್ ಮುಖಾಂತರನೇ ಹೋಗಬೇಕಾಗಿತ್ತು, ಅಕೌಂಟ್ ಬಿಟ್ಟು ಹೋಗಂಗೆ ಇರಲಿಲ್ಲ. ಅದು ಇಂಪಾರ್ಟೆಂಟು. ಈಗ ಏನು ಮಾಡಿದ್ದಾವೆ ರಾಜಕೀಯ ಪಕ್ಷಗಳು, ಯಾವ್ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅನ್ನೋಂಥದ್ದನ್ನು ಚುನಾವಣಾ ಆಯೋಗಕ್ಕೆ ರಾಜಕೀಯ ಪಕ್ಷಗಳು ಹೇಳಬೇಕಾಗತ್ತೆ. ಆ ಥರದ್ದೊಂದು ಇದನ್ನು ಈ ಕಾಯ್ದೆಯಲ್ಲಿ ಸೇರಿಸಿದರು. ಬಹುಶಃ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಪಟ್ಟಂತೆ ಇನ್ನೇನು ಕನ್ಫ್ಯೂಷನ್ಸ್ ಇಲ್ಲ. ಯಾವ ಪಕ್ಷಕ್ಕೆ ಕೊಡಬೇಕು, ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಕೊಡಬೇಕಾದಾಗ ಕಂಡೀಷನ್ಸ್ ಏನು, ಪಡ್ಕೋಬೇಕಾದ ಪಕ್ಷಕ್ಕೆ ಕಂಡೀಷನ್ಸ್ ಏನು, ಇದರಲ್ಲಿ ಲೋಪದೋಷ ಏನಾಗಿತ್ತು, ಬ್ಲ್ಯಾಕ್ ಮನಿ ಎಫೆಕ್ಟ್ ಇಲ್ಲಿ ಏನಾಗ್ತಾ ಇತ್ತು, ರಾಜಕೀಯ ನೀತಿಗಳ ಮೇಲೆ ಇದರ ಇನ್ಫ್ಲೂಯೆನ್ಸ್ ಏನಾಗ್ತಾ ಇತ್ತು, ಸುಪ್ರೀಂ ಕೋರ್ಟ್ ಯಾವ ಅಂಶವನ್ನು ಕೋರ್ಟ್ ಮಾಡಿ ಇದನ್ನು ಅನೈತಿಕ ಅಥವಾ ಇದು ಕೆಟ್ಟದ್ದು ಅನ್ನೋಂಥದ್ದನ್ನು ಹೇಳಿತು ಅನ್ನೋಂಥ ಇಷ್ಟು ವಿಚಾರಗಳನ್ನು ಪೂರ್ಣವಾಗಿ ತಿಳ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೇನೆ. ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. 9th ರೈಸಿನಾ ಹಿಲ್ಸ್ ಸಂವಾದ ಅಂತ. ಇದು ವೆರಿ ಇಂಪಾರ್ಟೆಂಟು. ನನಗೆ ಬಹಳ ಖುಷಿ ಕೊಟ್ಟಂಥದ್ದು, ಬಹಳ ಮೆಚ್ಚುಗೆ ಆದಂಥ ಒಂದು ವಿಚಾರ ಅಂದರೆ ರೈಸಿನಾ ಹಿಲ್ಸ್ ಸಂವಾದ ಅಂತ ಕಾನ್ಫರೆನ್ಸ್ ಮಾಡ್ತಾರೆ. ಅಲ್ಲಿ ಇಷ್ಟು ಜನ ಸಂವಾದ ಮಾಡ್ತಾರೆ. ಇತ್ತೀಚೆಗೆ 2024ರಲ್ಲಿ ರೈಸಿನಾ ಹಿಲ್ಸಲ್ಲಿ ಆ ಒಂದು ಸಂವಾದ ನಡೀತು. ಇದು 9ನೇ ವರ್ಷ ಇದು ಕಂಟಿನ್ಯೂಸ್ ಆಗಿ. ಇದಕ್ಕಿಂತ ಮುಂಚೆ ಇರಲಿಲ್ಲ. ಈಗ 9 ಇಯರ್ಸಿಂದ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. 2024ರಲ್ಲಿ ನಡೆದಿದ್ದು 9ನೇದು. ಯಾವುದೋ ರೈಸಿನಾ ಹಿಲ್ಸ್ ಸಂವಾದ ಅನ್ನೋಂಥದ್ದು. ಏನು ಪ್ರಶ್ನೆ ಕೇಳ್ಬೋದು ಗೊತ್ತಾ? 2024ರಲ್ಲಿ ರೈಸಿನಾ ಸಂವಾದ ಅಂತಂಥದ್ದು ನಡೀತದ್ದು. ಇದು ಎಷ್ಟನೇದು ಅಂತ? 9ನೇದು. ಯಾವಾಗ ನಡೀತು? ಫೆಬ್ರವರಿ 21ರಿಂದ 23 ತನಕ ನಡೀತು. ಇದು ಏನೇನು ಚರ್ಚೆಗೆ ಬಂತಿಲ್ಲ ಅಂದರೆ ಚತುರಂಗ ಸಂಘರ್ಷ, ಸ್ಪರ್ಧೆ, ಸಹಕರಿಸಿ, ರಚಿಸಿ. ಇದು ಏನೋ ಧ್ಯೇಯವಾಕ್ಯ. ಇತ್ತೀಚೆಗೆ ನೀವು ಸೆಂಟ್ರಲ್ ಗೌರ್ಮೆಂಟು ಯಾವುದೇ ಯೋಜನೆಗಳಂತಂದರೆ ಅದಕ್ಕೊಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡಿರುತ್ತೆ. ಅದು ಇಲ್ಲಿ ಹೇಳ್ತಾ ಇದೆ. ಧ್ಯೇಯವಾಕ್ಯ ಏನಿದೆ ರೈಸಿನಾ ಹಿಲ್ಸ್ದು ಅಂದರೆ ಚತುರಂಗ ಸಂಘರ್ಷ, ಸ್ಪರ್ಧೆ, ಸಹಕರಿಸಿ, ರಚಿಸಿ. ಕಾಂಪಿಟೇಷನ್ ಇದೆ. ಈಗ ವರ್ಲ್ಡು ಪೂರ್ತಿ ಕಾಂಪಿಟೇಷನಲ್ಲಿದೆ. ಆ ಕಾಂಪಿಟೇಷನ್ನಲ್ಲಿ ನಾವು ಹೇಗೆ ಸರ್ವೈವ್ ಆಗಬೇಕು, ಕಾಂಪಿಟೇಷನ್ನಲ್ಲಿ ನಾವು ವಿನ್ ಆಗಬೇಕಾದ್ರೆ ಏನು ಮಾಡ್ಬೋದು ಅನ್ನೋಂಥದ್ದನ್ನು ಒಂದೊಂದು ದೇಶ ಥಿಂಕ್ ಟ್ಯಾಂಕ್ ಅಂತ ಕರೀತಾರೆ. ಇದನ್ನು ತುಂಬ ಪ್ರಬುದ್ಧರು, ಅದು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಟೆಕ್ನಿಕಲಿ, ತಾಂತ್ರಿಕವಾಗಿ ಯಾರು ಸೌಂಡ್ ಇರ್ತಾರೆ, ಯಾರು ನಾಲೆಡ್ಜ್ ಇರ್ತಾರೆ, ಅವರು ತಮ್ಮ ಐಡಿಯಾಸನ್ನು ಇಲ್ಲಿ ಶೇರ್ ಮಾಡಿಕೊಳ್ಳಲಿಕ್ಕೆ, ಅದನ್ನು ಚರ್ಚೆ ಮಾಡಿ ಎಲ್ಲವನ್ನು ಕನೆಕ್ಟ್ ಮಾಡಲಿಕ್ಕೆ, ಸಾಮಾಜಿಕದಿಂದ ರಾಜಕೀಯಕ್ಕೆ, ರಾಜಕೀಯದಿಂದ ಆರ್ಥಿಕತೆಗೆ, ಆರ್ಥಿಕತೆಯಿಂದ ತಾಂತ್ರಿಕತೆ, ಇವೆಲ್ಲವನ್ನು ಕೋಆರ್ಡಿನೇಟ್ ಮಾಡಿ ಒಂದು ಔಟ್ಪುಟ್ಟು ಹೆಂಗೆ ತರ್ಬೋದು, ಕಾಂಪಿಟೇಟಿವ್ ಇದಕ್ಕೆ ಹೆಂಗೆ ತರ್ಬೋದು ಆ ಒಂದು ಇದನ್ನು ಅನ್ನೋಂಥದ್ದನ್ನು ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ಇದನ್ನು ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ಇದಕ್ಕೆ ಗೆಸ್ಟ್ ಆಗಿ ಬಂದಿದ್ದಂಥವರು ಗ್ರೀಸ್ನ ಪ್ರಧಾನಮಂತ್ರಿ. ಇದನ್ನು ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ ರೈಸಿನಾ ಹಿಲ್ಸ್ ಒಂದು 9ನೇ ಆವೃತ್ತಿ ಇದನ್ನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಂಥವ್ರು ಯಾರು ಅಂತ ಕೇಳ್ಬೋದು. ಕೈರಿ ಯಾಕೋಸ್ ಮಿತ್ಸೋಟಾಕಿಸ್ ಅನ್ನೋಂಥದ್ದು. ಟಾಕೀಸ್ ಬಂದಿದ್ದರು, ಗ್ರೀಸ್ ಟಾಕೀಸ್ ಅಂತ ನೆನ್ಪಿಟ್ಕೊಳ್ಳಿ. ಆ ಟಾಕೀಸ್ ಅನ್ನೋಂಥವ್ರು ಇದಕ್ಕೆ ಅತಿಥಿಗಳಾಗಿ ಭಾಗವಹಿಸಿದರು. ಈ ಸಂವಾದದಲ್ಲಿ ಯಾರು ಭಾಗವಹಿಸ್ತಾರೆ ಇಂಪಾರ್ಟೆಂಟು. ಯಾಕೆ ಇದನ್ನ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ ಅಂದರೆ ಮಾಜಿ ಮುಖ್ಯಸ್ಥರುಗಳು, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರುವಂಥ ಮುಖ್ಯಸ್ಥರುಗಳು, ಈ ಮುಖ್ಯಸ್ಥರುಗಳಲ್ಲಿ ಭಾಗವಹಿಸ್ತಾರೆ. ಸರ್ಕಾರದ ಮುಖ್ಯಸ್ಥರುಗಳು, ಸರ್ಕಾರದಲ್ಲಿ ತುಂಬ ಮೇಯ್ನ್ ಲೀಡಿಂಗ್ ರೋಲ್ಸಲ್ಲಿರುವಂಥ ಪೊಲಿಟಿಷಿಯನ್ಸ್ ಭಾಗವಹಿಸ್ತಾರೆ. ಮಿಲಿಟರಿ ಕಮಾಂಡರ್ಗಳು, ಸೈನ್ಯಕ್ಕೆ ಸಂಬಂಧಪಟ್ಟಂಥವ್ರು, ಉದ್ಯಮ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲ್ಲಿರುವಂಥ ಇಂಪಾರ್ಟೆಂಟ್ ಲೀಡರ್ಸು, ಶಿಕ್ಷಣ ತಜ್ಞರು, ಎಜುಕೇಷನಿಸ್ಟು, ಚಿಂತಕರುಗಳು, ಥಿಂಕರ್ಸು ಸೇರಿದಂತೆ ಸುಮಾರು ಯಾರ್ಯಾರು ಇಷ್ಟು ಜನ 115 ದೇಶಗಳಿಂದ ಬರ್ತಾರೆ. ಎಲ್ಲಿಗೆ? ಭಾರತದಲ್ಲಿ ಚರ್ಚೆ ಮಾಡಲಿಕ್ಕೆ. ಭಾರತದ ಮೇಲೆ ಫೈತ್ ಇರೋಂಥವ್ರು ಇರ್ಬೋದು, ಅಥವಾ ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಬೇಕು ಅಂತ ಥಿಂಕ್ ಮಾಡೋಂಥವ್ರು ಇರ್ಬೋದು. ಅಂಥವರೆಲ್ಲ ಸೇರಿಕೊಂಡು 115 ದೇಶಗಳಿಂದ ರೈಸಿನಾ ಹಿಲ್ಸ್ ಸಂವಾದಕ್ಕೆ ಬಂದಿದ್ದರು. ಭಾರತದಲ್ಲಿ ನಡೆದಿದ್ದು ಎಷ್ಟು ಜನ ಭಾಗವಹಿಸಿದ್ರು? 2500ಕ್ಕೂ ಹೆಚ್ಚು ಜನ ಭಾಗವಹಿಸಿದರು. ಇಷ್ಟು ಜನ ಏನು ಮಾಡ್ತಾರೆ? ಗ್ಲೋಬಲ್ ಕಾಂಪಿಟೇಟಿವ್ ಇದರಲ್ಲಿ ಪ್ರಜೆಗಳಿಗೆ ಒಳ್ಳೆಯದು ಮಾಡುವಂಥ, ಬಡತನವನ್ನು ನಿವಾರಣೆ ಮಾಡುವಂಥ, ನಿರುದ್ಯೋಗವನ್ನು ಪರಿಹರಿಸುವಂಥ ಇದರಲ್ಲಿ ಇಷ್ಟೂ ಜನ ಚರ್ಚೆ ಮಾಡಿ ಆಯಾ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೋದು ಅನ್ನೋದನ್ನ ಚರ್ಚೆ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಕೆಲವರು ಮಾಜಿ ಇರ್ತಾರೆ, ಕೆಲವರು ಪ್ರೆಸೆಂಟ್ ಇರ್ತಾರೆ. ಕೆಲವರು ಯಾಕಾಗುತ್ತೆ ಅಂದರೆ, ಈಗ ನಾನೊಬ್ಬ ಸರ್ಕಾರಿ ನೌಕರನಾಗಿರ್ತೀನಿ, ನನ್ನ ಅಧಿಕಾರಿ ಮಾಡೋವಂಥದ್ದು ಏನೋ ಸರಿ ಇರೋದಿಲ್ಲ, ನನ್ನ ಹತ್ರ ಹೊಸ ಐಡಿಯಾ ಇರುತ್ತೆ, ಇನ್ನೋವೇಟಿವ್ ಐಡಿಯಾ ಇರುತ್ತೆ. ಆದರೆ ನಮ್ಮ ಅಧಿಕಾರಿ ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಯಾಕೆ ಬೇಕು ನಮ್ಗೆ ಅಷ್ಟು ರಿಸ್ಕು, ಓದಂಗೆ ಹೋಗ್ತಾ ಇರಲಿ, ನಡ್ಕೊಂಡು ಹೋಗ್ತಾ ಇರಲಿ ಅಂತ ಇರ್ತಾರೆ ಸುಮಾರು ಜನ. ಅದರಿಂದಾಗಿ ಇಲ್ಲೇನು ಮಾಡ್ತಾರೆ ಅಂದರೆ, ನಾನು ಹೇಳಿದ್ರೆ ನನ್ನ ಅಧಿಕಾರಿ ಕೇಳೋದಿಲ್ಲ, ಬಟ್ ನಾನು ಹೇಳೋವಂಥ ಐಡಿಯಾ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ, ಪ್ರೋಗ್ರೆಸಿವ್ ಇರುತ್ತೆ, ಅದು ತುಂಬ ಯೂಸ್ಫುಲ್ ಆಗುತ್ತೆ ಸುಮಾರು ಜನಕ್ಕೆ, ಬಟ್ ನನ್ನ ಅಧಿಕಾರಿ ಕೇಳೋದಿಲ್ಲ. ಆದರೆ ನಾನು ರಿಟೈರ್ಮೆಂಟ್ ಆದಮೇಲೂ ನನಗೊಂದು ಅವಕಾಶ ಸಿಕ್ಕಿದ್ರೆ ಇಂಥ ಸರ್ಕಾರದ ಮುಖಂಡರುಗಳ ಮಧ್ಯೆ, ಉದ್ಯಮ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲಿಸ್ಟ್ಸ್ ಮಧ್ಯೆ ನಾನು ಆ ವಿಷಯವನ್ನು ಮಂಡನೆ ಮಾಡ್ಬೋದು. ಅದೊಂದು ಅವಕಾಶ ನನಗೆ. ಅವ್ರಿಗೂ ನಾನು ಕಾಂಪಿಟೇಟಿವ್ ಆಗಿ ಅದನ್ನ ಪ್ರೆಸೆಂಟ್ ಮಾಡ್ಬೇಕು. ನಾನು ನೋಡಿ, ಈ ಥರ ಮಾಡೋದ್ರಿಂದ ಹಿಂಗಾಗತ್ತೆ, ಬೇರೆ ದೇಶಗಳಲ್ಲಿ ಇದು ಮಾಡಿರೋದ್ರಿಂದ ಹೀಗಾಗಿದೆ, ನಮ್ಮಲ್ಲೂ ಮಾಡಿದ್ರೆ ಹೀಗಾಗತ್ತೆ ಅನ್ನೋದನ್ನ ನಾನು ಅವ್ರನ್ನ ಕನ್ವಿನ್ಸ್ ಮಾಡೋಂಥದ್ದಕ್ಕೆ ಅವಕಾಶ ಕೊಡ್ಬೋದು. ಆ ಥರದ್ದು ನೋಡಿ
115 ದೇಶಗಳಿಂದ ಬಂದಂಥ ಪ್ರಮುಖರು 2500 ಜನ ಆ ಥರದ ಐಡಿಯಾಸನ್ನು ಇಲ್ಲಿ ಚರ್ಚೆ ಮಾಡ್ತಾರೆ. ಅದಕ್ಕೆ ಇನ್ಪುಟ್ಸನ್ನು ಕೊಡ್ತಾರೆ. ಕೆಲವರು ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ, ಇದನ್ನು ಮಾಡಿದ್ರೆ ಇಂಥ ಎಫೆಕ್ಟ್ ಆಗುತ್ತಲ್ಲ ಅಂತ. ಆವಾಗ ಕ್ರಿಟಿಸೈಸ್ ಮಾಡಿದಾದ್ಮೇಲೆ ನೆಗೆಟಿವ್ ಇರೋದನ್ನೆಲ್ಲ ತೆಗೆದಾಕಿ ಪಾಸಿಟಿವ್ ಇರೋದನ್ನೆಲ್ಲ ಒಂದು ಕ್ರೋಢೀಕರಣ ಮಾಡಿ ಸರ್ಕಾರ ನಿಯಮಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳುತ್ತೆ. ಅದಕ್ಕೆ ರೈಸಿನಾ ಹಿಲ್ಸ್ ಡಿಸ್ಕಷನ್ ಅಂಥದ್ದು ವೆರಿ ಇಂಪಾರ್ಟೆಂಟು. ಪ್ರಪಂಚದ ಎಲ್ಲ ದೇಶಗಳು ಈ ಥರದ ಚರ್ಚೆ ಮಾಡ್ತಾ ಇಲ್ಲ, ಕೆಲವು ದೇಶಗಳು ಮಾಡ್ತಾ ಇದೆ. ಅದರಲ್ಲಿ ಭಾರತನೂ ಒಂದು. ಅದು 9 ವರ್ಷದಿಂದ ಈಚೆಗೆ ಮಾತ್ರ ಈ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಈ ರೈಸಿನಾ ಹಿಲ್ಸ್ ಅಂತ ಇದ್ದೀರಲ್ಲ ಸರ್, ಇದೇನು ಅಂತ. 2016ರಿಂದ ಜರುಗುತ್ತಿರುವ ಈ ಸಂಭಾಷಣೆಯು ಭೌಗೋಳಿಕ, ರಾಜಕೀಯ, ಅರ್ಥಶಾಸ್ತ್ರದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಫೋಕಸ್ ಆಗಿರುತ್ತೆ. ರೈಸಿನಾ ಹಿಲ್ಸ್ ಸಂಭಾಷಣೆ ಅನ್ನೋಂಥ ಹೆಸರು ಬರಲು ಕಾರಣ ಏನಂದರೆ, ಯಾಕೆ ಅದನ್ನು ರೈಸಿನಾ ಹಿಲ್ಸ್ ಚರ್ಚೆ ಅಂತ ಕರೀತಾರೆ ಅಂದರೆ, ನಮ್ಮ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ನವದೆಹಲಿಯಲ್ಲಿ ನಮ್ಮೇನು ಒಂದು ಎತ್ತರದ ಬೆಟ್ಟ ಬರುತ್ತೆ, ಬೆಟ್ಟದ ರೀತಿ ಎತ್ತರದ ಗುಡ್ಡದ ಪ್ರದೇಶ. ಅದು ಸರ್ಕಾರಿ ಕಚೇರಿಗಳು, ರಾಷ್ಟ್ರಪತಿ ಭವನ ಎಲ್ಲ ಈ ರೈಸಿನಾ ಹಿಲ್ಸ್ ಮೇಲೆ ಇರುವಂಥದ್ದು ನವದೆಹಲಿಯಲ್ಲಿ. ಹಾಗಾಗಿ ಅಲ್ಲಿ ಚರ್ಚೆ ನಡೆಯುತ್ತೆ ರಾಷ್ಟ್ರಪತಿ ಭವನಲ್ಲಿ ರೈಸಿನಾ ಹಿಲ್ಸ್ ಅಂತ. ಅದಕ್ಕೆ ರೈಸಿನಾ ಹಿಲ್ಸ್ ಸಂವಾದ ಅಂತ ಕರೀತಾರೆ. ಅದನ್ನು ಪ್ರಶ್ನೆ ಕೇಳ್ಬೋದು, ರೈಸಿನಾ ಹಿಲ್ಸ್ ಸಂವಾದ ಇತ್ತೀಚೆಗೆ ನಡೀತು, ಅದು ಎಲ್ಲಿ ಬರುತ್ತೆ ಅಂತ. ನವದೆಹಲಿಯಲ್ಲಿ ಒಂದು ಪ್ಲೇಸ್, ಅದು ಹೈಟ್ ಆಗಿರುವಂಥ ಪ್ಲೇಸ್. ಅದು ರಾಷ್ಟ್ರಪತಿ ಭವನಗಳು ಎಲ್ಲಿದೆ ಅಂತಂದರೆ ಅದು ರೈಸಿನಾ ಹಿಲ್ಸಲ್ಲಿದೆ. ಇದು ಥಿಂಕ್ ಟ್ಯಾಂಕ್, ಅಬ್ಸರ್ವರ್ಸ್, ರಿಸರ್ಚ್ ಫೌಂಡೇಶನ್ನು, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಹಭಾಗಿತ್ವದಲ್ಲಿ ಇದನ್ನು ಆಯೋಜನೆ ಮಾಡಲಾಗುತ್ತೆ. ಅದೆಲ್ಲ ಸರಿ, ಅದನ್ನು ಆರ್ಗನೈಸ್ ಮಾಡೋರು ಯಾರು? ಇದು ವೆರಿ ಇಂಪಾರ್ಟೆಂಟು. ಇತ್ತೀಚೆಗೆ ಇಂಥ ಏನು ತುಂಬ ಒಳ್ಳೆಯ ಕಾರ್ಯಕ್ರಮ ರೈಸಿನಾ ಹಿಲ್ಸ್ ಸಂವಾದ ಅನ್ನೋಂಥದ್ದು ನಡೀತೋ. ಎಲ್ಲಿ ನಡೀತೋ? ನವದೆಹಲಿಯಲ್ಲಿ ನಡೀತೋ. ಅದರದ್ದು ಇಂಪಾರ್ಟೆನ್ಸ್ ಏನು? ಯಾರು ಅದನ್ನು ಆಯೋಜಕರು ಮಾಡ್ತಾರೆ, ಯಾರು ಅದನ್ನು ಆಯೋಜನೆ ಮಾಡ್ತಾರೆ ಅಂತ. ಅದನ್ನು ಆಯೋಜನೆ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟು. ದೆಹಲಿಯಲ್ಲಿ ಥಿಂಕ್ ಟ್ಯಾಂಕ್ ಅಬ್ಸರ್ವರ್ಸ್ ರಿಸರ್ಚ್ ಫೌಂಡೇಶನ್ ಅನ್ನೋಂಥದ್ದೊಂದಿದೆ. ಅದು ಜೊತೆಗೆ ವಿದೇಶಾಂಗ ವ್ಯವಹಾರಗಳು, ಯಾಕೆಂದರೆ ಬೇರೆ ಬೇರೆ ದೇಶದವರೆಲ್ಲ ಅಲ್ಲಿ ಬರಲಿಕ್ಕೆ, ಅವ್ರಿಗೆ ಬೇಕಾದಂಥ ಫೆಸಿಲಿಟಿ ಮಾಡಲಿಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಇವೆರಡೂ ಸೇರಿಕೊಂಡು ಈ ರೈಸಿನಾ ಹಿಲ್ಸ್ ಸಂವಾದ ನಡೆಸ್ತಾರೆ. ಅದನ್ನು ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇರುತ್ತೆ. ರೈಸಿನಾ ಹಿಲ್ಸ್ ಕಾರ್ಯಕ್ರಮವನ್ನು ಯಾರು ಆಯೋಜಿಸುತ್ತಾರೆ ಅಂತ. ಭಾರತದ ಗುಪ್ತಚರ ರಾಜತಾಂತ್ರಿಕತೆಯ ಒಂದು ಅಂಶವಾಗಿದೆ. ಯಾವುದು? ರೈಸಿನಾ ಹಿಲ್ಸ್. ಗುಪ್ತಚರ ಅಂದರೆ ಒಳಗಡೆ ಏನು ಕನೆಕ್ಟಿವಿಟಿ ಇರುವಂಥ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ, ಗುಪ್ತಚರ ಮಾಹಿತಿಗಳನ್ನು ಹಂಚಿಕೊಳ್ಳಲಿಕ್ಕೂ ಸಹ ಇಲ್ಲಿ ಒಂದು ಅನುಕೂಲ ಆಗುತ್ತೆ. ಸಾರ್ವಜನಿಕರ ದೃಷ್ಟಿಯಲ್ಲಿ ಮುಖ್ಯವಾಗಿ ಕಾಣಿಸಿಕೊಳ್ಳದಿದ್ದರೂ ಯಾವುದು ರೈಸಿನಾ ಹಿಲ್ಸ್ ಅನ್ನೋಂಥದ್ದು ಅಂಥ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗೋದೇ ಇಲ್ಲ. ಈಗ 8 ವರ್ಷಗಳಾಗಿದೆ, ನಮಗೆ ಗೊತ್ತೇ ಇಲ್ಲ. ಈಗ 9ನೇ ವರ್ಷದ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಇತ್ತೀಚೆಗೆ ಇದ್ರದ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ ಇದೆ. ಇದ್ರದ್ದು ಔಟ್ಪುಟ್ ಇದೆಯಲ್ಲ, ಅದು ಫ್ರೂಟ್ಫುಲ್ ಆಗಿದೆ. ಹಂಗಾಗಿ ಆ ಥರದ್ದು ಒಂದು ಇಂಪಾರ್ಟೆಂಟ್ ಇದೆ. ರಾಜತಾಂತ್ರಿಕ, ದಳ ಮತ್ತು ಸಶಸ್ತ್ರ ಪಡೆಗಳ ಜೊತೆಗೆ ರಾಷ್ಟ್ರೀಯ ಭದ್ರತಾ ಚೌಕಟ್ಟಿನಲ್ಲೂ ಇದು ನಿರ್ಣಾಯಕ ಪಾತ್ರ ವಹಿಸ್ತದೆ. ಯಾವ್ಯಾವ ದೇಶದಲ್ಲಿ ಭಯೋತ್ಪಾದನೆ ನಿಯಂತ್ರಣ ಮಾಡಲಿಕ್ಕೆ ಏನೇನೆಲ್ಲ ದಾರಿಗಳು ಕಂಡುಕೊಂಡಿದ್ದಾರೆ, ಭಯೋತ್ಪಾದನೆಗೆ ಏನೇನೆಲ್ಲ ಫಂಡ್ಗಳು ಬರುತ್ತೆ, ಆ ಫಂಡ್ಗಳು ಕಟ್ ಮಾಡಿದ್ರೆ ಅರ್ಧ ಭಯೋತ್ಪಾದನೆ ನಿಂತೋಗುತ್ತೆ. ಅದನ್ನು ಮಾಡೋದಂಥ ಟೆಕ್ನಿಕಲ್ಲು, ಪೊಲಿಟಿಕಲ್ಲು, ಜಾಗ್ರಫಿಕಲ್ಲು ಈ ಏನೇನು ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡಿರ್ತಾರೆ. ಇದರಿಂದ ದೇಶದ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅಂತ. ಇದುವರೆಗೆ ರೈಸಿನಾ ಹಿಲ್ಸ್ ಸಂವಾದದ ಬಗ್ಗೆ ತಿಳ್ಕೊಂಡ್ವಿ. ಈಗ ಸ್ಪೇಸ್ ಎಕ್ಸ್ ಅಂತ. ಎಕ್ಸ್ ಅಂದರೆ ನಿಮ್ಗೆ ಗೊತ್ತು. ಎಕ್ಸ್ ಅನ್ನೋಂಥದ್ದೇನು? ಟ್ವಿಟ್ಟರ್ ಅನ್ನೋಂಥದ್ದು ಇದೆಯಲ್ಲ, ಎಲಾನ್ ಮಸ್ಕ್ ಅಂತ. ಅವರು ಸ್ಪೇಸ್ ಎಕ್ಸ್ ಅನ್ನೋಂಥ ಒಂದು ಸಂಸ್ಥೆಯನ್ನು ಇದು ಮಾಡಿದ್ದಾರೆ. ನಮ್ಮಲ್ಲಿ ಭಾರತದಲ್ಲಿ ಇಸ್ರೋ ಇದೆ, ಅಮೆರಿಕದ್ದು ನಾಸಾ ಇದೆ. ಅದೇ ರೀತಿ ಅಮೆರಿಕದ ಎಲಾನ್ ಮಸ್ಕ್ ಅವರು, ಇವೆರಡು ನಾಸಾ ಅನ್ನೋಂಥದ್ದು ಗೌರ್ಮೆಂಟು, ಇಸ್ರೋ ಅನ್ನೋಂಥದ್ದು ಗೌರ್ಮೆಂಟ್ದು. ಆದರೆ ಸ್ಪೇಸ್ ಎಕ್ಸ್ ಅನ್ನೋಂಥದ್ದು ಪ್ರೈವೇಟ್ದು. ಬಟ್ ಇವುಗಳಿಗೆ ಈಕ್ವಲ್ ಆಗಿರುವಷ್ಟು ಆರ್ಥಿಕವಾಗಿ, ತಾಂತ್ರಿಕವಾಗಿ ಸಮೃದ್ಧವಾಗಿರುವಂಥ ಒಂದು ಸಂಸ್ಥೆ ಅದು. ಅದನ್ನು ಸ್ಥಾಪಕರು ಎಲಾನ್ ಮಸ್ಕ್ ಅನ್ನೋಂಥವ್ರು. ಅವರು ಫಾಲ್ಕನ್ 9 ಅನ್ನೋಂಥ ರಾಕೆಟನ್ನು ಇತ್ತೀಚೆಗೆ ಉಡಾವಣೆ ಮಾಡಿದ್ದಾರೆ. ಖಾಸಗಿ ರಾಕೆಟ್ ಇದು, ಫಸ್ಟ್ ಟೈಮು. ಇದು ಚಂದ್ರನ ಮೇಲೆ ಲ್ಯಾಂಡ್ ಆಗಿದೆ. ಚಂದ್ರನ ಮೇಲೆ ಲ್ಯಾಂಡ್ ಆಗಿರೋವಾಗ ಫೆಬ್ರವರಿ 15ರಂದು. ಏನು ಇದ್ರದ್ದು ವಿಶೇಷ? ಇತ್ತೀಚೆಗೆ ನೀವು ಜಪಾನ್ ಚಂದ್ರನ ಮೇಲೆ ಒಂದು ಲ್ಯಾಂಡ್ ಮಾಡೋಕ್ಕೆ ಹೋಯಿತು, ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ, ಅದು ಎಡವಟ್ಟಾಯಿತು, ಅದು ಫೇಲ್ಯೂರ್ ಆಯಿತು. ಅನಂತರ ರಷ್ಯಾದವರು ನಮಗಿಂತ ಮುಂಚೆನೇ ದಕ್ಷಿಣ ಧ್ರುವದಲ್ಲಿ ಚಂದ್ರನ ಮೇಲೆ ಲ್ಯಾಂಡ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡಿದ್ರು, ಅದು ಕ್ರ್ಯಾಶ್ ಆಯಿತು, ನಾವು ಸಕ್ಸಸ್ ಆದ್ವಿ. ಅದರಿಂದ ದಕ್ಷಿಣ ಧ್ರುವಕ್ಕೆ. ಅದೇ ರೀತಿ ಈಗ ಅಂದರೆ ದೊಡ್ಡ ದೊಡ್ಡ ಪ್ರಪಂಚದ ಇವರೇ ಲ್ಯಾಂಡ್ ಮಾಡೋಕ್ಕೆ ಎಡವಟ್ಟು ಮಾಡ್ಕೊಂಡು ಮಿಸ್ ಮಾಡ್ತಾಯಿದ್ರೆ, ಈ ಸ್ಪೇಸ್ ಎಕ್ಸ್ ಅನ್ನೋಂಥವ್ರು ಭಾರತ ಬಿಟ್ಟರೆ ನೆಕ್ಸ್ಟ್ 2ನೇ ದೇಶ ದಕ್ಷಿಣ ಧ್ರುವದ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡುತ್ತೆ ತನ್ನ ಉಪಗ್ರಹವನ್ನು. ಅದು ಸ್ಪೇಸ್ ಎಕ್ಸ್. ಇದು ವೆರಿ ಇಂಪಾರ್ಟೆಂಟು. ಫೆಬ್ರವರಿ 22ರಂದು ಇದು ದಕ್ಷಿಣ ಧ್ರುವದಲ್ಲಿ ಇಳೀತದೆ. ಏನು ಪ್ರಶ್ನೆ ಕೇಳ್ಬೋದು? ಇತ್ತೀಚೆಗೆ ಪ್ರಪಂಚದ ಯಾವ ಒಂದು ಸಂಸ್ಥೆ ಏನು ಚಂದ್ರನ ಮೇಲೆ ದಕ್ಷಿಣ ಧ್ರುವದಲ್ಲಿ 2ನೇ ವ್ಯಕ್ತಿಯಾಗಿ ಲ್ಯಾಂಡ್ ಮಾಡಿದ್ದಾರೆ ಅಂತಂದರೆ ಅದು ಸ್ಪೇಸ್ ಎಕ್ಸ್ ಅನ್ನೋಂಥದ್ದು. ಅಥವಾ ಇತ್ತೀಚೆಗೆ ಚಂದ್ರನ ಮೇಲೆ ಇಂಥ ಒಂದು ಇದನ್ನು ಉಡಾವಣೆ ಮಾಡಿ ಸಾಫ್ಟ್ ಲ್ಯಾಂಡ್ ಮಾಡಲಾಗಿದೆ, 2ನೇ ಸಕ್ಸಸ್ಸಿವ್
ಇದಾಗಿರೋಂಥ ಒಂದು ಸಾಫ್ಟ್ ಲ್ಯಾಂಡಿಂಗ್. ಅದು ಯಾರು ಮಾಡಿದರು ಅಂತ ಕೇಳಿದ್ರೆ ಅದು ಇಸ್ರೋ, ನಾಸೋ ಈ ಥರದ್ದು ಬೇರೆ ಬೇರೆ ಆಪ್ಷನ್ಸನ್ನು ಕೊಡ್ತಾರೆ. ಸ್ಪೇಸ್ ಎಕ್ಸ್ ಅದಕ್ಕೆ ಆನ್ಸರು. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಇದು ವೆರಿ ಇಂಪಾರ್ಟೆಂಟು. ಫೆಬ್ರವರಿ 28ರಂದು ನಡೆಯುತ್ತೆ. ನೋಡಿ, ಇದರದ್ದು ಧ್ಯೇಯವಾಕ್ಯ ಏನಿದೆ ಅಂದರೆ ವಿಕಸಿತ ಭಾರತಕ್ಕಾಗಿ ಸ್ಥಳೀಯ ತಂತ್ರಜ್ಞಾನಗಳು ಅಂತ. ಏಕೆಂದರೆ ಈಗ ನೀವು ಈ ಸ್ಥಳೀಯ ತಂತ್ರಜ್ಞಾನ ಅನ್ನೋಂಥದ್ದು ಇತ್ತೀಚೆಗೆ ವೆರಿ ಇದಾಗ್ತಾ ಇದೆ. ಈಗ ನೋಡಿ, ಸ್ಥಳೀಯ ಕಲ್ಚರ್ ಅಂತ ಇದೆಯಲ್ಲ, ಸ್ಥಳೀಯ ಕಲ್ಚರ್. ಈಗ ಕಾಂತಾರ ಅನ್ನೋಂಥದ್ದು ಒಂದು ಸಣ್ಣ ಭೂಭಾಗದಲ್ಲಿ, ಒಂದು ಸಣ್ಣ ಪ್ರದೇಶದಲ್ಲಿರುವಂಥ ಒಂದು ಕಲ್ಚರ್, ಅದು ಟ್ರೆಡಿಷ್ನಲ್ ಕಲ್ಚರ್. ಅದು ಇವತ್ತು ಗ್ಲೋಬಲ್ ಮಟ್ಟದಲ್ಲಿ ಹೊಸದಾಗಿ ಕಾಣ್ತಾ ಇದೆ. ಬೇರೆಯವರೆಲ್ಲ ತುಂಬ ಅದನ್ನು ಪ್ರೀತಿಯಿಂದ ಒಪ್ಕೊಳ್ತಾ ಇದ್ದಾರೆ. ಯಾಕೆ? ಡಿಫ್ರೆಂಟ್ ಆಗಿದೆ, ಹೊಸದಾಗಿದೆ, ಅರ್ಥಗರ್ಭಿತವಾಗಿದೆ ಅಂತ. ಅದೇ ರೀತಿ ಇಲ್ಲೂ ಸಹ ಈಗ ನೀವು ಉದಾಹರಣೆಗೆ ಮೊನ್ನೆ ಸಿಲ್ಕಿಯಾರ ಸುರಂಗ ದುರಂತ ಆದಂಥ ಸಂದರ್ಭದಲ್ಲಿ ಸುರಂಗ ಕುಸಿತ ಆದಾಗ ಗಮನಿಸ್ಬೋದು. ಪ್ರಪಂಚದ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಟೆಕ್ನಾಲಜೀಸನ್ನು ಬಳಸಿ ಅದನ್ನು ಸರ್ವೈವ್ ಮಾಡಲಿಕ್ಕಾಗಲಿಲ್ಲ, ಅದನ್ನು ಸಾಲ್ವ್ ಮಾಡಲಿಕ್ಕಾಗಲಿಲ್ಲ. ಬಟ್ ಕೊನೆಗೇನಾಯಿತು, ಅಲ್ಲೇ ಲೋಕಲಲ್ಲಿ ಏನೋ ರ್ಯಾಟ್ ಹೋಲ್ ಮೈನಿಂಗ್ ಅನ್ನೋಂಥದ್ದು ಏನು ಬರ್ತಾಯಿತ್ತು, ಇಲಿ ಬಿಲ ತೋಡುವಂಥ ಒಂದು ಪದ್ಧತಿ ಅಂತ. ಆ ಥರದ ಬಿಲ ತೋಡುವ ಮುಖಾಂತರ ಆ ಸಿಲ್ಕಿಯಾರದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಂಥ ಇವರನ್ನು ರೆಸ್ಕ್ಯೂ ಮಾಡಲಾಗಿತ್ತು ಅಲ್ವಾ. ಅದೇ ರೀತಿ ಇಲ್ಲಿ ಸ್ಥಳೀಯ ತಂತ್ರಜ್ಞಾನಗಳು ಎಷ್ಟು ಇಂಪಾರ್ಟೆನ್ಸ್ ಅಂತ ನಿಮ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಈ ಎಕ್ಸಾಂಪಲ್ ಕೊಟ್ಟೆ. ಅದಕ್ಕೆ ಈಗ ನಮ್ಮ ಲೋಕಲಲ್ಲೇ ತುಂಬ ಬೇಕಾದಷ್ಟು ಟೆಕ್ನಿಕಲಿ ಸೌಂಡ್ ಇರುವಂಥ ಇವ್ರು ಇರ್ತಾರೆ, ಎಕ್ಸ್ಪೋಸ್ ಆಗಿರೋದಿಲ್ಲ, ಅವರು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಿರೋದಿಲ್ಲ. ಅದರಿಂದಾಗಿ ಅಂಥವುಗಳನ್ನು ಸದ್ಬಳಕೆ ಮಾಡ್ಕೊಳ್ಳೋಂಥ ಯೋಜನೆ ಮಾಡ್ತಾ ಇದ್ದಾರೆ. ಯಾವ್ಯಾವುದೋ ಮೂಲೆಯಲ್ಲಿರುವಂಥ ಯಾವುದ್ಯಾವುದೋ ಸಣ್ಣ ಸಣ್ಣ ತಂತ್ರಜ್ಞಾನಗಳನ್ನು ಬಳಸಿ ಪ್ರಪಂಚಕ್ಕೆ ಮತ್ತು ದೇಶಕ್ಕೆ ಅನುಕೂಲ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಇದನ್ನು ಬಳಸ್ಕೊಳ್ಳೋದಕ್ಕೆ ಈ ಧ್ಯೇಯವಾಕ್ಯವನ್ನು ಇಟ್ಕೊಂಡಿದ್ದಾರೆ. ಫೆಬ್ರವರಿ 28 ಸಾಮಾನ್ಯವಾಗಿ ಈಗ ಮಕ್ಕಳ ದಿನಾಚರಣೆ ಅಂತ ಬಂದಾಗ ನೆಹರೂರವರ ಹುಟ್ಟುಹಬ್ಬ, ಯುವಕರ ದಿನಾಚರಣೆ ಅಂತ ಬಂದಾಗ ವಿವೇಕಾನಂದರ ಹುಟ್ಟುಹಬ್ಬ, ಈ ಥರದ್ದು ನೆನಪಿಟ್ಕೊಂಡಿರ್ತೀವಿ. ಆದರೆ ಫೆಬ್ರವರಿ 28 ಸಿ ವಿ ರಾಮನ್ ಅವರ ಒಂದು ನೆನಪಿನಲ್ಲಿ ಮಾಡಲಾಗತ್ತೆ. ಸಾಮಾನ್ಯವಾಗಿ ಸುಮಾರು ಜನ ಏನು ಅನ್ಕೊತೀವಿ, ಫೆಬ್ರವರಿ 28 ಅಂದರೆ ಮೋಸ್ಟ್ಲಿ ಸಿ ವಿ ರಾಮನ್ ಅವರ ಹುಟ್ಟಿದ ದಿನ ಇರ್ಬೋದು, ಅದಕ್ಕಾಗಿ ಭಾರತೀಯ ವಿಜ್ಞಾನಿಗಳ ದಿನ ಅಂತ ಅಥವಾ ಸೈನ್ಸ್ ಡೇ ಅಂತ ಮಾಡ್ತೀವಿ, ವಿಜ್ಞಾನ ದಿನ ಅಂತ. ಇದು ವಿಶೇಷ. ಇವರು ಏನು ಬೆಳಕಿನ ಚದುರುವಿಕೆ ಅಂತ ಬರ್ತದಲ್ಲ, ಸೂರ್ಯನ ಕಿರಣವನ್ನು ಸೀಲಿ 7 ಬಣ್ಣಗಳು ಹೆಂಗೆ ಹೊರಗಡೆ ಬರ್ತವೆ, 7 ಬಣ್ಣಗಳು ಹೆಂಗೆ ಡಿವೈಡ್ ಆಗ್ತದೆ, ಬೆಳಕಲ್ಲಿ ವೈಟಲ್ಲೇ 7 ಕಲರ್ಸ್ ಮಿಕ್ಸ್ ಆಗಿರುತ್ತೆ ಅನ್ನೋಂಥದ್ದನ್ನು ತೋರಿಸಿದಂಥವ್ರು. ಬೆಳಕಿನ ಚದುರುವಿಕೆ, ಯಾಕೆ ಸಮುದ್ರ ಯಾಕೆ ನೀಲಿ ಕಾಣುತ್ತೆ, ಸಂಜೆ ಟೈಮು ಮಾರ್ನಿಂಗ್ ಟೈಮು ಸೂರ್ಯ ಯಾಕೆ ಕೆಂಪು ಕಾಣ್ತಾನೆ, ಈ ಥರದ ವಿಚಾರಗಳನ್ನು ಕಾನ್ಸೆಪ್ಟ್ ಇದರಲ್ಲಾಗಿ ವಿವರಣೆ ಮಾಡಿದಂಥವರು, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದಂಥವರು ಸಿ ವಿ ರಾಮನ್ ಅವರು. ಆ ಬೆಳಕಿನ ಚದುರುವಿಕೆಯನ್ನು ಪ್ರಕಟ ಮಾಡಿ ಅದನ್ನು ತೋರಿಸ್ತಾರಲ್ಲ, ಆ ಡೇಟು ಫೆಬ್ರವರಿ 28. ಅದರಿಂದಾಗಿ ಭಾರತೀಯ ವಿಜ್ಞಾನಿ ವಿಜ್ಞಾನ ದಿನ ಅಂತ ಮಾಡ್ತಾ ಇದ್ದಾರೆ. ಅದು ಇಂಪಾರ್ಟೆಂಟು. ಈ ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂಥ ರಾಜ್ಯ ಸಚಿವರು ಇವರು, ಇದು ಇಂಪಾರ್ಟೆಂಟು, ಜಿತೇಂದ್ರ ಸಿಂಗ್ ಅಂತ. ಯಾಕೆಂದರೆ ನಾವೇನು ಮಾಡ್ತೀವಿ, ಇತ್ತೀಚೆಗೆ ಫೆಬ್ರವರಿ 28 ಅಂದರೆ ವಿಜ್ಞಾನ ದಿನಾಚರಣೆ ಮಾಡಲಾಯಿತು. ಅದರಲ್ಲಿ ರಾಜ್ಯ ಸಚಿವರಾದಂಥ ಇವ್ರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಯಾಕೆಂದರೆ ಇಂಥವು ನೆಗ್ಲೆಕ್ಟೆಡ್ ಮಾಡಿಬಿಡ್ತೀವಿ ನಾವು, ಹಂಗಾಗಿ ಅಲ್ಲಿ ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇರುತ್ತೆ, ಅದನ್ನು ತಿಳ್ಕೊಂಡಿರಿ. ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಇಂಡಿಯಾ ಗ್ಲೋಬಲ್ ಲೆವೆಲಲ್ಲಿ ಸೈಂಟಿಫಿಕಲಿ ಏನೆಲ್ಲ ಅಡ್ವಾನ್ಸ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆನೂ ಇಂಡಿಯಾ ಅಡ್ವಾನ್ಸ್ಡ್ ಇತ್ತು, ಅದಕ್ಕೆ ನಾವು ಇದನ್ನು ಮಾಡಬೇಕು, ರಿಫಾರ್ಮ್ ಆಗಬೇಕು. ನಮ್ಮ ಎಜುಕೇಷನ್ ಸಿಸ್ಟಮಲ್ಲಾಗಿರಲಿ, ನಮ್ಮ ಟೆಕ್ನಿಕಲ್ ಇದರಲ್ಲಾಗಿರಲಿ. ಪ್ರಪಂಚ ಮಟ್ಟದಲ್ಲಿ ಪ್ರಾಚೀನ ಭಾರತದಲ್ಲೇ ಭಾರತ ತಂತ್ರಜ್ಞಾನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿತ್ತು. ಅದಕ್ಕೆ ಏನು ಉದಾಹರಣೆ ಅಂತಂದರೆ, ಸುಮಾರು ಗ್ರಂಥಗಳು ಸುಟ್ಟು ಹೋಗಿರಬಹುದು, ಸುಮಾರು ಪುಸ್ತಕಗಳು ನಾಶ ಆಗಿರ್ಬೋದು, ಆದರೆ ಆ ಪುಸ್ತಕಗಳು ಗ್ರಂಥಗಳ ಆಧಾರದಲ್ಲಿ ರಚನೆ ಆಗಿರುವಂಥ ಪ್ರಪಂಚದ ಬಹುತೇಕ ಟೆಂಪಲ್ಸು ಭಾರತದಲ್ಲಿದೆ. ಆ ಟೆಂಪಲ್ಸೇ ನಮ್ಮ ಸೈನ್ಸ್ ಯಾವ ಮಟ್ಟಕ್ಕೆ ಅಡ್ವಾನ್ಸ್ಡ್ ಆಗಿತ್ತು ಅನ್ನೋದಕ್ಕೆ ಪ್ರತಿಬಿಂಬಿಸುವಂಥವು. ಅವುಗಳು ಅವು ಮೂಕ ಸಾಕ್ಷಿಗಳವು. ಅವುಗಳನ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಭಾರತ ಸೈಂಟಿಫಿಕಲಿ ಎಷ್ಟು ಅಡ್ವಾನ್ಸ್ಡ್ ಇತ್ತು ಅನ್ನೋಂಥದ್ದನ್ನು. ಅದನ್ನು ಈಗ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇದನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಭಾರತ ನಾವೀನ್ಯತಾ ಒಂದಿದ್ರಲ್ಲಿ, ಅಂದರೆ ಇನ್ನೋವೇಟಿವ್ ಐಡಿಯಾಸು, ಇನ್ನೋವೇಟಿವ್ ಇನ್ವೆನ್ಷನ್ಸು, ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಇದಾವಲ್ವ, ಇವೆಲ್ಲವೂ ಅದರದ್ದು ಸೂಚ್ಯಂಕ ಬರುತ್ತೆ. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತ. ಆ ಇಂಡೆಕ್ಸಲ್ಲಿ ಭಾರತ ಇವತ್ತು 40ನೇ ಸ್ಥಾನದಲ್ಲಿದೆ. ತುಂಬ ಹಿಂದೆ ಇತ್ತು, ಈಗ 40ನೇ ಸ್ಥಾನಕ್ಕೆ ಬಂದಿದ್ದೀವಿ. ಬಹುಶಃ ಈ ಥರದ ಕಾರ್ಯಕ್ರಮಗಳು ಹೆಚ್ಚಿಗೆ ಆಗಿದ್ದೆ ಆದರೆ ಮುಂದೆ ನಾವು ಬೇಗ ಬರಲಿಕ್ಕೆ, ಇನ್ನೂ ಉತ್ತಮ ಸ್ಥಾನ ಪಡೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಇತ್ತೀಚೆಗೆ ಗ್ಲೋಬಲ್ ಇನ್ನೋವೇಟಿವ್ ಇಂಡೆಕ್ಸಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ನೋಡಿ, 2015ರಲ್ಲಿ 81ನೇ ಪ್ಲೇಸಲ್ಲಿದ್ದು, ಈಗ ಇನ್ನೂ 10 ಇಯರ್ಸ್ ಆಗಲಿಲ್ಲ, ಆವಾಗಲೇ ನಾವು ಅದರಲ್ಲಿ ಅರ್ಧ 40ನೇ ಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ದೇಶದ ಇಷ್ಟು
ಇಷ್ಟು ಕೋಟಿ ಪಾಪ್ಯುಲೇಷನ್ ಇದ್ಕೊಂಡು, ಇಷ್ಟು ಮಲ್ಟಿ ಡೈಮೆನ್ಷನಲ್ ಕಲ್ಚರಲ್ ಇದು ಇದ್ಕೊಂಡು, ಡಿಫ್ರೆನ್ಸಸ್ ಇದ್ಕೊಂಡು, ಇಲ್ಲಿನ ಪಾಲಿಟಿಕ್ಸು, ಇಲ್ಲಿನ ಇದು ಬೇರೆ ಎಲ್ಲ ಸಮಸ್ಯೆಗಳಿದ್ರೂ ಸಹ ನಾವು ಈ ಪ್ಲೇಸಿಗೆ ಬರ್ತಾ ಇದ್ದೀವಿ ಅನ್ನೋಂಥದ್ದು ತುಂಬ ಅದ್ಭುತವಾಗಿರುವಂಥದ್ದು. ಭಾರತ ಅದು ಅವ್ರು ಹೇಳ್ತಾ ಇದ್ದಾರಲ್ಲ, ಏನು ವಿಜ್ಞಾನ ದಿವಸದಲ್ಲಿ ಸ್ಪೀಚ್ ಮಾಡಬೇಕಾದಾಗ ಹೇಳಿದ್ದಾರೆ ಭಾರತ ಏನೆಲ್ಲ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಅಂತ. 41ನೇ ಪ್ಲೇಸಲ್ಲಿದೆ. ಆಯಿತು, ಈಗ ಭಾರತ ಪೇಟೆಂಟನ್ನು ಪಡೆಯೋದಕ್ಕೆ 90,000ದಷ್ಟು ಅಪ್ಲಿಕೇಶನ್ಸನ್ನು ಆಗಿದೆಯಂತೆ. ಈಗ ಪ್ರಪಂಚ ಮಟ್ಟದಲ್ಲಿ ಭಾರತವನ್ನು ಆಯುರ್ವೇದಿಕ್ ಟ್ರೀಟ್ಮೆಂಟ್, ಪ್ರಪಂಚಕ್ಕೆ ಆಯುರ್ವೇದ ಟ್ರೀಟ್ಮೆಂಟ್ ಅಂತ ಕೊಟ್ಟಂಥ ದೇಶ ಅಂದರೆ ಅದು ಭಾರತ. ಆಯುರ್ವೇದ ಅಂದರೆ ಏನು? ಆಯುಷನ್ನು ಹೆಚ್ಚು ಮಾಡುವಂಥದ್ದು. ಆಯುಷ್ ಹೆಚ್ಚು ಯಾವಾಗ ಆಗುತ್ತೆ? ಬರುವಂಥ ಕಾಯಿಲೆಗಳನ್ನು ವಾಸಿ ಮಾಡಿಕೊಂಡಾಗ. ಬರುವಂಥ ಕಾಯಿಲೆಗಳನ್ನು ವಾಸಿ ಮಾಡಿಕೊಂಡು ಆಯುಷ್ಯ ಹೆಚ್ಚಿಸುವಂಥದ್ದಕ್ಕೆ ಆಯುರ್ವೇದವನ್ನು ಇನ್ವೆಂಟ್ ಮಾಡಿದ್ದು ಇಂಡಿಯಾದಲ್ಲಿ. ಆಯುರ್ವೇದದಲ್ಲಿ ಏನು ಟ್ರೀಟ್ಮೆಂಟ್ ಬಳಸ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಗಿಡದ ಬೇರುಗಳು, ಎಲೆಗಳು, ಹಣ್ಣುಗಳು, ಹೂವುಗಳು, ಅವುಗಳನ್ನು ಡೈರೆಕ್ಟಾಗಿ ತಿನ್ನುವಂಥದ್ದು, ಅವುಗಳನ್ನು ಮಿಶ್ರಣ ಮಾಡಿ ತಿನ್ನುವಂಥದ್ದು, ಅವುಗಳಿಂದ ಕಷಾಯ ಮಾಡಿ ಕುಡಿಯುವಂಥದ್ದು, ಈ ಥರದವುಗಳ ಮುಖಾಂತರ ಏನು ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ರು. ಆ ಥರ ಟ್ರೀಟ್ಮೆಂಟ್ ಈಗ ನೀವು ಉದಾಹರಣೆಗೆ ಸಿಂಪಲಾಗಿ ಹೇಳೋದಾದರೆ ಆಂಟಿಬಯೋಟಿಕ್ ಅಂತ ಬರುತ್ತೆ. ನಮ್ಮಲ್ಲಿ ಸುಮಾರು ಆಂಟಿಬಯೋಟಿಕ್ ಮಾತ್ರೆಗಳನ್ನು ಕೊಡ್ತಾರೆ. ಆದರೆ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಮೈಯೆಲ್ಲ ಅರಿಶಿಣವನ್ನು ಹಚ್ತಾಯಿದ್ರು. ಡೈಲಿ ಅರಿಶಿಣ ಹಚ್ಕೋತಾಯಿದ್ರು. ಯಾಕೆಂದರೆ ಅವ್ರದ್ದು ಮೆನ್ಸಸ್ ಟೈಮ್ ಇರ್ಬೋದು ಅಥವಾ ಬಾಣಂತಿ ಟೈಮ್ ಇರ್ಬೋದು, ಅವರು ಆ ಟೈಮಲ್ಲಿ ಸ್ವಲ್ಪ ವೀಕ್ ಆಗಿರ್ತಾರೆ. ಹಂಗಾಗಿ ಅವ್ರಿಗೆ ರೋಗಗಳು ಇದು ಅಟ್ಯಾಕ್ ಆಗುವಂಥ ಇದು ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ವೀಕ್ ಇರ್ತಾರೆ ಅವರು ಅನ್ನೋ ಕಾರಣಕ್ಕೆ. ಹಂಗಾಗಿ ರೆಗ್ಯುಲರಾಗಿ ಅವರು ಅರಿಶಿಣವನ್ನು ಬಳಸ್ತಾ ಇದ್ದಾರೆ. ಮತ್ತು ಈಗ ಹೇರ್ಸು ಈ ಥರದ್ದೆಲ್ಲ ಹೆಣ್ಮಕ್ಳಿಗೆ ಹೇರ್ಸ್ ಬರದಂತೆ ಆ ಅರಿಶಿಣ ಅವಾಯ್ಡ್ ಮಾಡ್ತಾಯಿತ್ತು. ಅದರಿಂದಾಗಿ ಮುಖದ ಗ್ಲೋವನ್ನು ಅದು ಹೆಚ್ಚಿಸ್ತಾ ಇತ್ತು ಅರಿಶಿಣ. ಹಂಗೆ ಆಂಟಿಬಯೋಟಿಕ್ಕು, ಆ ಅರಿಶಿಣವನ್ನು ಆಂಟಿಬಯೋಟಿಕ್ ಅಂತ ಪುರಾತನ ಕಾಲದಿಂದ ಬಳಸ್ತಾ ಇರೋಂಥ ನಾವು ಅದಕ್ಕೆ ಪೇಟೆಂಟನ್ನು ತೆಗೆದುಕೊಂಡಿಲ್ಲ. ಆದರೆ ಅರಿಶಿಣ ಆಂಟಿಬಯೋಟಿಕ್ಕು ಅದಕ್ಕೆ ಪೇಟೆಂಟ್ ನಮಗೆ ಬೇಕು ಅಂತ ತಗೊಂಡಿರೋದು ಯಾರು ಅಂದರೆ ಅಮೇರಿಕಾ ದೇಶ. ಲೆಕ್ಕ ಹಾಕಿ. ಇದರಿಂದಾಗಿ ಈಗ ನಾವು ಅರಿಶಿಣವನ್ನು ಇದಕ್ಕೆ ತಗೋಬೇಕಂದ್ರೆ ಪೇಟೆಂಟ್ ಅವ್ರ ಹತ್ರ ಇದೆ, ನಮ್ಗೆ ಅದರದ್ದು ಪವರ್ಸ್ ಇಲ್ಲ. ಹಾಗಾಗಿ ಈಗ ಏನಾಗಿದೆ, ಭಾರತ ಅದನ್ನು ನಮ್ಮ ಹಿಂದೆ ನೋಡುವಂಥ ಇಂದಿನ ಇವುಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರ 90,000 ಅಪ್ಲಿಕೇಶನ್ಸು ಪೇಟೆಂಟನ್ನು ಪಡೆಯಲಿಕ್ಕೆ ಹೋಗಿದೆ. ಭಾರತ ದೇಶವು ವೈಜ್ಞಾನಿಕ ಸಂಶೋಧನಾ ಪ್ರಕಟಣೆಗಳ ಏನು ರಿಸರ್ಚ್ ಆರ್ಟಿಕಲ್ಸ್ ಪಬ್ಲಿಷನ್ ಮಾಡುತ್ತಲ್ಲ, ರಿಸರ್ಚ್ ಮಾಡಿರುತ್ತಲ್ಲ, ಹೊಸ ಹೊಸ ಇನ್ನೋವೇಟಿವ್ ಇದು, ಅದರಲ್ಲಿ ಪ್ರಪಂಚದ ಅಗ್ರ ರಾಷ್ಟ್ರಗಳಲ್ಲಿ 5ನೇ ಪ್ಲೇಸಲ್ಲಿದೆ. ರಿಸರ್ಚ್ ಇದರಲ್ಲಿ ನಡೀತಾ ಇರೋಂಥದ್ದು. ರಾಷ್ಟ್ರೀಯ ವಿಜ್ಞಾನ ದಿನದ ಧ್ಯೇಯಗಳು ಏನೇನಿತ್ತು ಅಂತ, ಮೊದಲಿಗೆ ಹವಾಮಾನ ಬದಲಾವಣೆ, ಅದಕ್ಕೆ ತಕ್ಕಂತೆ ಸೈಂಟಿಫಿಕಲಿ ಅವಾಯ್ಡ್ ಮಾಡೋದು ಹೆಂಗೆ, ಅದಕ್ಕೆ ಕಾರಣವಾಗಿರುವಂಥ ಇವುಗಳನ್ನು ನಿಯಂತ್ರಣ ಮಾಡೋದು ಹೇಗೆ, ಸಂಪನ್ಮೂಲಗಳು ಈಗಾಗಲೇ ಖಾಲಿ ಆಗ್ತಾ ಇದೆ, ಸೌದೋಗ್ತಾ ಇದೆ, ಅದನ್ನು ಇದು ಮಾಡೋವಂಥದ್ದು ಹೇಗೆ, ಪುನಃ ಬಳಕೆ ಮಾಡುವಂಥದ್ದು ಹೇಗೆ, ಮತ್ತು ಕಡಿಮೆ ಬಳಕೆ ಮಾಡೋವಂಥದ್ದು, ಅವುಗಳ ಬಗ್ಗೆ ಚರ್ಚೆ ಮಾಡೋದು. ಪರಿಸರ ಅವನತಿ ತುಂಬ ನಾಶ ಆಗ್ತಾ ಇದೆ ಬೇರೆ ಬೇರೆ ಕಾರಣಗಳಿಂದ, ಅದನ್ನು ಪರಿಸರವನ್ನು ಉನ್ನತೀಕರಿಸುವುದು ಹೇಗೆ, ಪರಿಸರ ನಾಶ ಆಗದಂತೆ ತಡೆಯುವುದು ಹೇಗೆ, ಸುಸ್ಥಿರ ಅಭಿವೃದ್ಧಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಇವುಗಳನ್ನು ಸಾಧಿಸೋದು ಹೇಗೆ ಅನ್ನೋಂಥ ಧ್ಯೇಯಗಳನ್ನು ಇಟ್ಕೊಂಡು ಭಾರತೀಯ ವಿಜ್ಞಾನ ದಿವಸವನ್ನು ಫೆಬ್ರವರಿ 28ರಂದು ಆಯೋಜನೆ ಮಾಡಲಾಗಿತ್ತು. ಅಂತಾರಾಷ್ಟ್ರೀಯ ಬಾಲ್ಯಾವಸ್ಥೆಯ ಕ್ಯಾನ್ಸರ್ ದಿನ ಫೆಬ್ರವರಿ 15. ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನ ಅಂತಂದರೆ ಫೆಬ್ರವರಿ 4. ಇದು 2 ವ್ಯತ್ಯಾಸ ಇದೆ. ಇದು ಬಾಲ್ಯಾವಸ್ಥೆಯ ಕ್ಯಾನ್ಸರು, ಇದು ಟೋಟಲ್ ಕ್ಯಾನ್ಸರು, ಎರಡೂ ಫೆಬ್ರವರಿ ತಿಂಗಳಲ್ಲೇ ಬರುತ್ತೆ. ಸುಮಾರು ಜನ ಇದನ್ನು ಓದ್ಕೊಂಡು ಅದನ್ನು ಬರ್ತಿರ್ತೀರಿ, ಅದನ್ನು ಓದಿ ಇದನ್ನು ಬರ್ತಿರ್ತೀರಿ. ಹಾಗಾಗಿ ಅವ್ರು ಕೇಳಬೇಕಾದಾಗ ಯಾವುದು ಕೇಳಿದ್ದಾರೆ ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳಿ. ಫಸ್ಟ್ ಬರೋಂಥದ್ದು ವಿಶ್ವ ಕ್ಯಾನ್ಸರ್ ದಿನ ಫೆಬ್ರವರಿ 14, ಅದಕ್ಕೆ 11 ದಿವಸ ಪ್ಲಸ್ ಮಾಡಿಕೊಂಡ್ರೆ 15 ದಿವಸಕ್ಕೆ ಬರುವಂಥದ್ದು ಬಾಲ್ಯಾವಸ್ಥೆಯ ಕ್ಯಾನ್ಸರ್. ಅಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಚಿಕ್ಕ ಏಜಲ್ಲೇ ಈಗಿನ ಫುಡ್ ಕಂಟೆಂಟು, ಈಗಿನ ವೆದರ್ರು, ಈಗಿನ ಲೈಫ್ ಸ್ಟೈಲಿಂದಾಗಿ ಇತ್ತೀಚೆಗೆ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇರೋಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದನ್ನು ಎಚ್ಚರಿಕೆ ಮಾಡುವ ಸಲುವಾಗಿ, ಅದರದ್ದು ಪ್ರಿಕಾಷನ್ಸ್ ತೆಗೆದುಕೊಳ್ಳುವ ಸಲುವಾಗಿ, ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಕ್ಯಾನ್ಸರ್ ದಿನಗಳನ್ನು ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ 4 ಲಕ್ಷಕ್ಕೂ ಅಧಿಕ ಮಕ್ಕಳು, 20 ವರ್ಷದೊಳಗಿನ ಮಕ್ಕಳು ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಗಮನಿಸಿ, 4 ಲಕ್ಷ ಜನ 20 ವರ್ಷಕ್ಕಿಂತ ಕಡಿಮೆ ಏಜ್ನವರು ಕ್ಯಾನ್ಸರ್ನಿಂದ ತೀರಿಕೊಳ್ತಾ ಇದ್ದಾರೆ. ಕ್ಯಾನ್ಸರನ್ನು ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಕರೀತಾರೆ. ಇದು ಟ್ರಾನ್ಸ್ಲೇಷನ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಜನ ಇದು ಮರ್ತು ಬಿಡ್ತೀರಿ, ಅರ್ಬುದ ರೋಗ ಅಂದರೂ ಕ್ಯಾನ್ಸರ್ ಅಂತ. ಹಂಗಾಗಿ ಇಂಥ ಇದು ಬಂದಂಥ ಸಂದರ್ಭದಲ್ಲಿ ಅರ್ಬುದ ರೋಗದಿಂದ ವರ್ಷಕ್ಕೆ ಎಷ್ಟು ಜನ ತೀರಿಕೊಳ್ತಾ ಇದ್ದಾರೆ, ಅಥವಾ 20 ವಯಸ್ಸಿನ ಕೆಳಗಿನವರು ಎಷ್ಟು ತೀರಿಕೊಳ್ತಾ ಇದ್ದಾರೆ, ಈ ಥರದ ಪ್ರಶ್ನೆ ಕೇಳಬಹುದು, ಗಮನದಲ್ಲಿರಲಿ. ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋಂಥದ್ದಕ್ಕೆ ಆಂಕಾಲಜಿ ಅಂತ ಕರೀತಾರೆ. ಆಂಕಾಲಜಿ ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತಂತಲೂ ಪ್ರಶ್ನೆ ಕೇಳಬಹುದು. ಇಮ್ಯಾನೋ ಆಕ್ಟ್ ಅನ್ನೋಂಥ ಕಂಪ್ನಿ ಇದೆ. ಇದು IIT ಬಾಂಬೆ
ಮತ್ತು ಟಾಟಾ ಮೆಮೋರಿಯಲ್, ಈ 3 ಕಂಪನಿಗಳು ಇದು ವೆರಿ ಇಂಪಾರ್ಟೆಂಟು. ಇತ್ತೀಚೆಗೆ ಕ್ಯಾನ್ಸರ್ ಅನ್ನೋಂಥದ್ದು ತುಂಬ ಸೆನ್ಸಿಟಿವ್ ಆಗಿದೆ. ಈಗ ಸುಮಾರು ರೀತಿಯ ಕ್ಯಾನ್ಸರ್ಗಳು ಬರ್ತಾ ಇದೆ, ಅದರ ಮೇಲೆ ಪ್ರಶ್ನೆ ಕೇಳೋಂಥ ಸಾಧ್ಯತೆ ಹೆಚ್ಚಿಗಿರ್ತದೆ. ಅದಕ್ಕೆ ಕ್ಯಾನ್ಸರ್ ಬಗ್ಗೆ ತಿಳ್ಕೊಂಡಿರಿ, ಯಾವ್ಯಾವ ರೀತಿಯ ಕ್ಯಾನ್ಸರ್ಗಳಿದ್ದಾವೆ, ಯಾವ ಕ್ಯಾನ್ಸರ್ಗೆ ಏನಂತ ಕರೀತಾರೆ ಅನ್ನೋಂಥದ್ದೆಲ್ಲ ತಿಳ್ಕೊಂಡಿದ್ರೆ ಒಳ್ಳೆಯದು. ಈ ಇಮ್ಯಾನೋ ಆಕ್ಟೋನ್ ಅಂತ ಒಂದು ಕಂಪ್ನಿ, IIT ಬಾಂಬೆ ಕಂಪ್ನಿ, ಟಾಟಾ ಮೆಮೋರಿಯಲ್, ಈ 3 ಇವುಗಳನ್ನು ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ಕ್ಯಾನ್ಸರ್ಗೆ ಇತ್ತೀಚೆಗೆ ಏನು ಮಾಡ್ತಾಯಿದ್ರು, ಇದುವರೆಗೆ ಕಿಮೋಥೆರಪಿ ಅನ್ನೋಂಥದ್ದು ಬೆಸ್ಟ್ ಥೆರಪಿ ಆಗಿತ್ತು, ಟ್ರೀಟ್ಮೆಂಟ್ ಆಗಿತ್ತು. ಆದರೆ ಈಗ ಅದ್ರ ಬದಲಿಗೆ ಕಾರ್ಟಿಸೆಲ್ ಥೆರಪಿ ಅನ್ನೋಂಥದ್ದನ್ನು ಜಾರಿಗೆ ತರ್ತಾ ಇದ್ದಾರೆ ಹೊಸದಾಗಿ. ಇತ್ತೀಚೆಗೆ ಬೇರೆ ಬೇರೆ ಒಂದು ಕ್ಯಾನ್ಸರನ್ನು ಸರಿಪಡಿಸುವಂಥ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಬರ್ತಾ ಇದೆ. ಆದರೆ ಈಗ ಸದ್ಯಕ್ಕೆ ಈ ತುಂಬ ಚರ್ಚೆಯಲ್ಲಿರುವಂಥದ್ದು ಕಾರ್ಟಿಸೆಲ್ ಥೆರಪಿ ಅನ್ನೋಂಥದ್ದು. ಗರ್ಭಕೋಶದಲ್ಲಿ ಕ್ಯಾನ್ಸರ್ ಬರುತ್ತೆ, ಗರ್ಭಕಂಠದ ಕ್ಯಾನ್ಸರ್ ಅಂತ ಕರೀತಾರೆ. ಅದನ್ನು ತಡೆಯುವಂಥ ಸಲುವಾಗಿ 9 ರಿಂದ 14 ವರ್ಷದ, ನೀವು ಇಲ್ಲಿ ಇದು ಇಂಪಾರ್ಟೆಂಟ್, ಗರ್ಭಕೋಶ ಅನ್ನೋಂಥದ್ದೇ ಏನು ಮೆಚುರೇಷನ್ ಆದ ನಂತರ, ಪ್ಯುಬರ್ಟಿ ಆದ ನಂತರ ಒಂದು ಸ್ವಲ್ಪ ಇದು ಹೈಲೈಟ್ ಆಗ್ತಾ ಇದ್ದಂಥದ್ದು. ಆದರೆ 9 ವರ್ಷದಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಪ್ಯುಬರ್ಟಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋಂಥ ಮಕ್ಕಳಿಗೆ ಆ ಏಜಲ್ಲಿ ಕ್ಯಾನ್ಸರ್ ಬರ್ತದೆ, ಆ ಭಾಗಕ್ಕೆ ಅನ್ನೋಂಥದ್ದು ತುಂಬ ನೋವು ತರೋಂಥದ್ದು. ಅದಕ್ಕೆ ಉಚಿತ ಲಸಿಕೆಯನ್ನು ಕೊಡೋಂಥದ್ದಕ್ಕೆ ಈ ಸಂಸ್ಥೆಗಳು ಏನು ಈ 3 ಸಂಸ್ಥೆಗಳು ಇದು ಮಾಡ್ತಾ ಇರೋಂಥ ಥೆರಪಿಯನ್ನು ಬಳಕೆ ಮಾಡಲಿಕ್ಕೆ ಅನುಕೂಲವಾಗುವಂತೆ ಕೇಂದ್ರದ ಬಜೆಟ್ನಲ್ಲಿ ಇತ್ತೀಚೆಗೆ ಮೊನ್ನೆ ಬಜೆಟ್ನಲ್ಲಿ ಏನು ಅನುದಾನವನ್ನು ಕೊಡಲಾಗಿದೆ. ಅಂದರೆ 9 ರಿಂದ 14 ವರ್ಷದ ಒಳಗಡೆ ಇರುವಂಥ ಯಾರಿಗಾದರೂ ಸಹ ಗರ್ಭಕೋಶದ ಕ್ಯಾನ್ಸರ್ ಇದ್ದಿದ್ದೇ ಆದರೆ ಅಂಥವ್ರಿಗೆ ಈ ಏನು ಹಣಕಾಸು ಸಹಾಯ ನೀಡುವಂಥ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. 58ನೇ ಜ್ಞಾನಪೀಠ ಪ್ರಶಸ್ತಿ. ಸಾಮಾನ್ಯವಾಗಿ ಜ್ಞಾನಪೀಠ ಪ್ರಶಸ್ತಿ ಅಂತ ತಿಳ್ಕೊಂಡಿರ್ತೀವಿ. ಜಗದ್ಗುರು ರಾಮಭದ್ರಾಚಾರ್ಯರವರಿಗೆ ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿ ಅದು ಅಂತ ಕೇಳ್ಬೋದು, 58ನೇದು. ಅಥವಾ ಅವರು ಯಾವ ಭಾಷೆಯ ಒಂದು ಇದರಲ್ಲಿ ಕೃತಿಯನ್ನು ರಚನೆ ಮಾಡ್ತಾಯಿದ್ರು ಅಂದರೆ ಪ್ರಮುಖವಾಗಿ ಅವ್ರಿಗೆ ನೀಡಿರೋಂಥದ್ದು ಸಂಸ್ಕೃತ ಭಾಷೆಯಲ್ಲಿ. ಆದರೆ ಅವರಿಗೆ 22 ಭಾಷೆಗಳು ಗೊತ್ತಿತ್ತು, ಅಷ್ಟೂ ಭಾಷೆಗಳಲ್ಲಿ ಸಾಹಿತ್ಯ ರಚಿಸುವಂಥ ಸಾಮರ್ಥ್ಯ ಅವ್ರಿಗಿತ್ತು. ಈ ಮಧ್ಯಪ್ರದೇಶದಲ್ಲಿ ಮೂಲದವರು ಇವರು. ಚಿತ್ರಕೂಟ ಅಂತ ಬರುತ್ತೆ, ಅಲ್ಲಿ ತುಳಸಿ ಮಠ ಅಂತ ಇದೆ, ಅದರ ಸಂಸ್ಥಾಪಕರು ಈ ಜಗದ್ಗುರು ರಾಮಭದ್ರಾಚಾರ್ಯ. 1950ರಲ್ಲಿ ಉತ್ತರ ಪ್ರದೇಶದ ಚೌನ್ಪುರದ ಕಾಂಡಿಕುರ್ದ್ ಅನ್ನೋಂಥದ್ದು ಅವರು ಜನಿಸಿದಂಥ ಸ್ಥಳ. ಆದರೆ ಚಿತ್ರಕೂಟವನ್ನು ಸ್ಥಾಪನೆ ಮಾಡಿರೋಂಥದ್ದು ಮಧ್ಯಪ್ರದೇಶದಲ್ಲಿ, ಇದು ನಿಮಗೆ ಗೊತ್ತಿರಬೇಕು. ಈ ರಾಮಭದ್ರಾಚಾರ್ಯರು ಅನ್ನೋಂಥವ್ರು ಇತ್ತೀಚೆಗೆ ತುಂಬ ದೊಡ್ಡ ಅಯೋಧ್ಯೆಯಲ್ಲಿ ಏನು ರಾಮ ಲಲ್ಲಾ ಪ್ರತಿಷ್ಠಾಪನೆ ಅಂತ ಹೇಳಿದವಲ್ಲ, ಅದು ಪ್ರಪಂಚ ಮಟ್ಟದಲ್ಲಿ ಎಷ್ಟು ಸುದ್ದಿಯಾಗಿತ್ತೋ, ಆ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಅಯೋಧ್ಯೆಯಲ್ಲಿ ಏನು ಹಿಂದೂಗಳ ಪರವಾಗಿ ತೀರ್ಪು ಬರಲಿಕ್ಕೆ ಮೇಯ್ನ್ ಪಿಲ್ಲರ್ ಕಾರಣ ಯಾರು ಅಂತಂದರೆ ಈ ರಾಮಭದ್ರಾಚಾರ್ಯರು. ರಾಮ ಅಲ್ಲೇ ಹುಟ್ಟಿದಾನೆ ಅಯೋಧ್ಯೆಯಲ್ಲಿ ಅನ್ನೋದಕ್ಕೆ ಪ್ರೂಫ್ಸ್ ಏನು ಬೇಕು ಅಂತಂದಾಗ 1000 ಗಟ್ಟಲೆ ಪುಟಗಳ ಒಂದು ಏನು ಮಾಹಿತಿಯನ್ನು ಒದಗಿಸಿದಂಥವರು ಈ ರಾಮಭದ್ರಾಚಾರ್ಯ ಅವರು. 2015ರಲ್ಲಿ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಈಗ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಸಂಸ್ಕೃತ ಕವಿ, ಸಂಸ್ಕೃತ ಭಾಷೆಯಲ್ಲಿ ಪಡ್ಕೊಂಡಿದ್ದಾರೆ. ಇತ್ತೀಚೆಗೆ ಸಂಸ್ಕೃತ ಕವಿಯಾದಂಥ ರಾಮಭದ್ರಾಚಾರ್ಯರವರಿಗೆ ಜ್ಞಾನಪೀಠ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಸಂಸ್ಕೃತ ಭಾಷೆಯ ಇವರು ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ, ಅಥವಾ ಸಂಸ್ಕೃತ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡವರಲ್ಲಿ ರಾಮಭದ್ರಾಚಾರ್ಯರು ಎಷ್ಟನೇವರು ಅಂತ ಕೇಳ್ಬೋದು. 2ನೇವರು. ಕನ್ನಡದ ಜ್ಞಾನಪೀಠ ಪ್ರಶಸ್ತಿಗಳು ಕಂಪೇರ್ ಮಾಡಿ, ಅಲ್ಲಿಗೆ ಕನ್ನಡ ಎಷ್ಟು ರಿಚ್ ಇದೆ, ನಾವೆಷ್ಟು ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಸಂಸ್ಕೃತಕ್ಕಿಂತ ಮುಂದೆ ಇದ್ದೀವಿ ಅಂತ ನೋಡಿ. ರಾಮಭದ್ರಾಚಾರ್ಯರು ಇವ್ರನ್ನ ಈಗ ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ನೆನಪು ಬರ್ತಾ ಇರತ್ತೆ ಅಂತ ಸುಮಾರು ಟಿವಿಗಳಲ್ಲಿ ಇವ್ರನ್ನ ಅಯೋಧ್ಯೆ ಇದಾದಂಥ ಸಂದರ್ಭದಲ್ಲಿ ಇಂಟರ್ವ್ಯೂ ಮಾಡಲಾಗಿತ್ತು. ಸರ್ ಇವ್ರೇನು ಕಣ್ಣು ಮುಚ್ಕೊಂಡಿದ್ದಾರೆ ಅಂದರೆ ನೋಡಿ, ಕಣ್ಣೇ ಕಾಣೋದಿಲ್ಲ ಅವ್ರಿಗೆ. ಆದರೆ ನೀವು ಯಾವ ಪುಸ್ತಕದಲ್ಲಿ ಯಾವ ಪೇಜಲ್ಲಿ ಅವ್ರು ಓದಿರುವಂಥ ಪುಸ್ತಕಗಳಲ್ಲಿ ಅವರು ರಚನೆ ಮಾಡಿರುವಂಥ ಪುಸ್ತಕಗಳಲ್ಲಿ ಯಾವ ಪುಸ್ತಕದ ಎಷ್ಟನೇ ಪೇಜ್ ನಂಬರಲ್ಲಿ ರಾಮನ ಬಗ್ಗೆ ಇದೆ ಅನ್ನೋಂಥ ಮಾಹಿತಿಯನ್ನು ಅವ್ರು ಹೇಳ್ತಾರೆ. ಅಷ್ಟು ಅದ್ಭುತವಾದ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಯಾಕೆ ಅವ್ರಿಗೆ ಕಣ್ಣು ಹೋಯಿತು ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಕಣ್ಣಿನ ಈ ರೆಪ್ಪೆ ಭಾಗದಲ್ಲಿ ಒಳಗಡೆ ಒಂದು ಗುಳ್ಳೆ ಥರ ಬರುತ್ತಂತೆ. ಆ ಗುಳ್ಳೆ ಥರ ನಿವಾರಣೆ ಮಾಡಲಿಕ್ಕೆ ಆಯುರ್ವೇದಿಕ್ ಅಂತಂದರೆ ಸಾಮಾನ್ಯವಾಗಿ ಏನಾಗಿದೆ, ಎಲ್ಲರೂ ಆಯುರ್ವೇದಿಕ್ ಸ್ಪೆಷಲಿಸ್ಟ್ಗಳಾಗ್ಬಿಟ್ಟಿದ್ದಾರೆ. ಇತ್ತೀಚೆಗೆ ನೀವು ತುಂಬ ಕೇರ್ಫುಲ್ ಆಗಿರಿ ಸ್ಪರ್ಧಾರ್ಥಿಗಳೇ, ನಿಮ್ಗೆ ಹೇಳ್ತಾ ಇರ್ತೇನೆ. ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಇದನ್ನು ತಿನ್ನಿ. ನಿಮ್ಮ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಆಗುತ್ತೆ, ಈ ಕ್ರೀಮನ್ನು ಹಚ್ಚಿ ಆಯುರ್ವೇದಿಕ್ಕನ್ನು, ಅಥವಾ ಇದನ್ನು ಮಿಕ್ಸ್ ಮಾಡಿ ಕುಡೀರಿ, ಇದನ್ನು ಲೇಪನ ಮಾಡಿರಿ, ಇದನ್ನು ಮುಖಕ್ಕೆ ಹಚ್ಚಿರಿ, ನಿಮ್ಮ ಫೇಸ್ ಗ್ಲೋ ಆಗುತ್ತೆ ಅಂತ ಸುಮಾರು ಜನ ಯಾವುದೋ ಜ್ಞಾನವಿಲ್ಲದೆ ಓದಿಕೊಳ್ಳದೆ, ಒಬ್ಬ ನಿಮಗೆ ಡಾಕ್ಟ್ರ ಒಂದು ಹುದ್ದೆ ಓದಿಕೊಂಡಿರೋಂಥವ್ರು, MBBS ಮಾಡಿರೋಂಥವ್ರು ಅಥವಾ ಆಯುರ್ವೇದಿಕಲ್ಲಿ MBBS ಮಾಡಿರೋಂಥವ್ರಿಗೆ ಆಯುರ್ವೇದಿಕ್ಗೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಕೊಡುವಂಥ ಎಬಿಲಿಟಿ ಇರುತ್ತೆ.
ಯಾರ್ಯಾರೋ ತಮ್ಮ ಯೂಟ್ಯೂಬ್ ವ್ಯೂಸ್ಗೋಸ್ಕರ ಅಥವಾ ನಮ್ಮ ಇನ್ಸ್ಟಾ, ನಮ್ಮ ಫೇಸ್ಬುಕ್ಕು, ಇನ್ನೊಂದು ಯಾವುದೋ ಇದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅವರು ಸ್ವಯಂ ಘೋಷಿತ ಡಾಕ್ಟ್ರುಗಳಾಗಿ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾ ಇರ್ತಾರೆ. ನಿಮಗೆ ಹೊಟ್ಟೆ ಉಬ್ಬಸ ಇದೆಯಾ, ಇದನ್ನು ಕುಡೀರಿ, ಸಣ್ಣ ಆಗಬೇಕಾ ಅದನ್ನು ಕುಡೀರಿ, ಇವೆಲ್ಲ ಹೇಳಿ ಮಿಸ್ಗೈಡ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಅಂಥದ್ದಕ್ಕೆ ಮೋಸ ಹೋಗಬೇಡಿ. ಈಗಲೂ ನೀವು ಇನ್ನೂ ಎಳೆ ವಯಸ್ಸಿನಲ್ಲಿ ಇರ್ತೀರಿ, ನಿಮ್ಗೆ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಗೊತ್ತಿರೋದಿಲ್ಲ. ಲೇಟ್ರ್ ಆನ್ ಎಫೆಕ್ಟ್ ಆಗುವಂಥದ್ದು ಕಾಣ್ತದೆ. ನನ್ನ ಜೊತೆಯಲ್ಲೇ ನಾನು PUC ಓದಬೇಕಾದಂತಾಗ ಒಬ್ಬ ವಿದ್ಯಾರ್ಥಿಗೆ ಈ ಕತ್ತಲ್ಲಿ ಎಲ್ಲೋ ಉಳುಕಿತ್ತು ಅನ್ನೋ ಕಾರಣಕ್ಕೆ ಆತನಿಗೆ ಏನೋ ಒಂದು ರಸವನ್ನು ತಂದು ಹಚ್ತಾರೆ. ಹಚ್ಚಿದ ದುರಂತಕ್ಕೆ ಏನಾಯ್ತು ಅಂದರೆ ಆತನಿಗೆ ಇವತ್ತಿನ ತನಕನೂ ಮೇಲ್ ವಾಯ್ಸ್ ಹೋಗ್ಬಿಟ್ಟು ಫಿಮೇಲ್ ವಾಯ್ಸ್ ಥರ ಆಗಿಬಿಟ್ಟಿದೆ. ಆತ ಮಾತಾಡ್ತಾನೆ ಮೇಲೇನೆ, ಆದರೆ ಆತನ ವಾಯ್ಸ್ ಫಿಮೇಲ್ ಥರ ಬರುತ್ತೆ ಅದನ್ನು ಹಚ್ಚಿದ್ರಿಂದ. ಅದರಿಂದಾಗಿ ಅದು ಗೊತ್ತಿಲ್ಲದೆ, ಯಾರೋ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅಥವಾ ಬೆಸ್ಟ್ ಏನೋ MBBS ಮಾಡದೇ ಇರೋಂಥವ್ರ ಕಡೆಯಿಂದ ಆ ಥರದ ಆಯುರ್ವೇದಿಕ್ ಬಿಟ್ಟಿ ಸಲಹೆಗಳನ್ನು ದಯವಿಟ್ಟು ಸ್ವೀಕರಿಸಬೇಡಿ, ನೀವು ಮುಂದೆ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಇವ್ರಿಗೂ ಅದೇ ದುರಂತ. ಏನಂತಂದರೆ ಚಿಕ್ಕ ಏಜಲ್ಲಿ ಆ ಕಣ್ಣಲ್ಲಿ ಯಾವುದೋ ಗುಳ್ಳೆ ಎದ್ದಿರುತ್ತೆ ಈ ರೆಪ್ಪೆಯಲ್ಲಿ, ಅದನ್ನು ಕ್ಯೂರ್ ಮಾಡೋಕ್ಕೆ ಅಂತ ಯಾವುದೋ ರಸವನ್ನು ತಂದು ಆ ಕಣ್ಣಲ್ಲಿ ಹಾಕ್ತಾರೆ. ಅದು ಇದಾಗಿ ಏನಾಗುತ್ತೆ, ಅವರು ಕಣ್ಣೇ ಕಳ್ಕೊಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇವತ್ತಿಗೂ ಅವ್ರಿಗೆ ಕಣ್ಣು ಕಾಣೋದಿಲ್ಲ. ಇವರು 4 ಮಹಾಕಾವ್ಯಗಳನ್ನು ಬರೆದಿದ್ದಾರೆ, ತಿಳ್ಕೊಂಡಿದ್ದಾರೆ. ಸಂಸ್ಕೃತದಲ್ಲಿ 2 ಮತ್ತು ಹಿಂದಿಯಲ್ಲಿ 2 ಬರೆದಿದ್ದಾರೆ. ರಾಮಚರಿತ ಮಾನಸ ಹಿಂದಿಯಲ್ಲಿ ಬರೆದಿರುವಂಥದ್ದು ತುಳಸಿದಾಸರು. ಅದರ ಬಗ್ಗೆ ತುಂಬ ಇಂಚು ಅದರ ಬಗ್ಗೆ ಮಾಹಿತಿ ಆ ಇಡೀ ಪಠ್ಯ ಅವರ ಬಾಯಲ್ಲೇ ಬರುತ್ತೆ. ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಉಪನಿಷತ್ತುಗಳು ಸೇರಿದಂತೆ 200ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇದು ಕಣ್ಣು ಕಾಣೋದಿಲ್ಲ, ಆದರೆ 200ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಸಂಸ್ಕೃತ, ಹಿಂದಿ, ಮರಾಠಿ, ಬೇರೆ ಬೇರೆ ಭಾಷೆಗಳು, ಒಟ್ಟು 22 ಭಾಷೆಗಳಲ್ಲಿ ಅವರು ಬರಹಗಳಿದೆ. 22 ಭಾಷೆಗಳು ಅವರು ಬಲ್ಲವರಾಗಿದ್ದಾರೆ. ಆದರೆ ಅವರು ಪ್ರಶಸ್ತಿ ಸಿಕ್ಕಿರೋದು ಸಂಸ್ಕೃತದಲ್ಲಿ. ಇದು ಕೇರ್ಫುಲ್ ಆಗಿರಬೇಕು. ಮತ್ತೊಬ್ಬರಿಗೆ ಈ ಬಾರಿ 58ನೇ ಜ್ಞಾನಪೀಠ ಪ್ರಶಸ್ತಿ ಇಬ್ಬರಿಗೆ ನೀಡಲಾಗಿದೆ. ಮತ್ತೊಬ್ಬರು ಉರ್ದು ಸಾಹಿತಿ, ಹಿಂದಿ ಅಲ್ಲ ಉರ್ದು, ಇದು ಚೆನ್ನಾಗಿ ತಿಳ್ಕೊಂಡಿರಬೇಕು, ಸಂಪೂರ್ಣ್ ಸಿಂಗ್ ಅನ್ನೋಂಥವ್ರು. ಇವ್ರಿಗೆ ಗುಲ್ಜಾರ್ ಅಂತಲೂ ಕರೀತಾರೆ. ನೀವು ಹಿಂದಿ ಸಿನಿಮಾಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಲಿರಿಕ್ ರೈಟರ್ಸ್ ಬರ್ತಾರಲ್ಲ, ನಮ್ಮಲ್ಲಿ ಯೋಗರಾಜ್ ಭಟ್ ಅನ್ನೋಂಥವ್ರು ಫೇಮಸ್ ಅಲ್ವಾ ಲಿರಿಕ್ ರೈಟ್ರು, ಹಾಗೆ ಇವರು ಹಿಂದಿಯಲ್ಲಿ ತುಂಬ ಫೇಮಸ್ ಲಿರಿಕ್ ರೈಟರ್ ಆಗಿದ್ದಾರೆ ಗುಲ್ಜಾರ್ ಅನ್ನೋಂಥವ್ರು. ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಹಾಡು ಬರುತ್ತೆ, ನಿಮಗೆ ತುಂಬ ಫೆಮಿಲಿಯರ್ ಆಗಿರೋಂಥದ್ದು ಅಂದರೆ ಜಯ ಹೋ ಅಂತ ಕೇಳ್ತೀರಲ್ವ, ಸ್ಲಮ್ ಡಾಗ್ ಮಿಲಿಯನಿಯರ್ ಅನ್ನೋಂಥ ಒಂದು ಫಿಲಮ್ದು ಹಾಡು, ಆ ಹಾಡನ್ನು ರಚನೆ ಮಾಡಿರೋಂಥವ್ರು ಇದೇ ಗುಲ್ಜಾರ್ ಅವರು. ನೋಡಿ, ಈ ಥರದ್ದನ್ನು ನಾವು ತಿಳ್ಕೊಂಡಾಗ ಮಾತ್ರ ಮೆಮೊರಿ ಜಾಸ್ತಿ ಆಗುತ್ತೆ. ನೋಡಿ, ಈಗ ನಾವು ಕಥೆ ರೂಪದಲ್ಲಿ ತಿಳ್ಕೊಂಡು ಹೋಗ್ತಾ ಇದ್ವಿ, ಇನ್ಫಾರ್ಮೇಟಿವ್ ರೂಪದಲ್ಲಿ ತಿಳ್ಕೊಂಡು ಹೋಗ್ತಾ ಇದ್ವಿ, ಯಾವುದೇ ಬರ್ಡನ್ ಅನ್ನೋಂಥದ್ದಿಲ್ಲ. ಹೀಗೆ ಓದ್ಕೋಬೇಕು, ಹೀಗೆ ಅನಾಲಿಸಿಸ್ ಮಾಡ್ಕೋಬೇಕು. 58ನೇ ಜ್ಞಾನಪೀಠ ಪ್ರಶಸ್ತಿ ರಾಮಭದ್ರಾಚಾರ್ಯರಿಗೆ ಇಂಥೊಬ್ರಿಗೆ ನೀಡಿದ್ರು, ಇಷ್ಟೇ ಓದ್ಕೊಂಡೋದ್ರೆ ಬರೋದಿಲ್ಲ. ಈ ಥರ ವಿವರಣಾತ್ಮಕವಾಗಿ ಕೂಲಾಗಿ ಯಾವುದೇ ಟೆನ್ಷನ್ ಇಲ್ಲದಂತೆ ಸಂಪೂರ್ಣ ಜ್ಞಾನವನ್ನು ಅಲ್ಲೇ ಕೇಂದ್ರೀಕರಿಸಿ ಓದಿಕೊಂಡಿದ್ದೆ ಆದರೆ ಖಂಡಿತ ನಮ್ಮ ಜ್ಞಾನ ವೃದ್ಧಿಸುತ್ತೆ. ಜ್ಞಾನ ವೃದ್ಧಿಸುತ್ತೆ ಅಂತಂದರೆ ಖಂಡಿತ ನಾವು ಎಕ್ಸಾಮಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಗುಲ್ಜಾರ್ ಅವರನ್ನು ಈ ಶತಮಾನದ ಪ್ರಸಿದ್ಧ ಉರ್ದು ಕವಿ ಅಂತ ಕರೆಯಲಾಗುತ್ತೆ. 2010ರಲ್ಲಿ ಇವರಿಗೆ ಗ್ರಾಮಿ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಜ್ಞಾನಪೀಠ ಪ್ರಶಸ್ತಿಯನ್ನು ಉರ್ದುವಲ್ಲಿ ಪಡೀತಾ ಇರೋಂಥವ್ರು ಇವರು 5ನೇವರು. ಅಲ್ಲಿಗೆ ಇಲ್ಲಿ ಎಂಥ ಸೂಪರಾಗಿರುವಂಥ ಪ್ರಶ್ನೆ ಕೇಳ್ಬೋದಾ, ಇತ್ತೀಚೆಗೆ ರಾಮಭದ್ರಾಚಾರ್ಯ ಮತ್ತು ಇವ್ರಿಗೆ ಗುಲ್ಜಾರ್ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ರಾಮಭದ್ರಾಚಾರ್ಯರು ಸಂಸ್ಕೃತದಲ್ಲಿ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಗುಲ್ಜಾರ್ ಅವರು ಉರ್ದುವಲ್ಲಿ 8ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಅವರು 2ನೇದು, ಇವರು 5ನೇದು. ಇತ್ತೀಚೆಗೆ ಇವ್ರಿಗೆ ಯಾರಿಗೂ ಗುಲ್ಜಾರ್ ಅವ್ರಿಗೆ ಇದು ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ. ಉರ್ದುವಲ್ಲಿ ಇವರು 8ನೇ ವ್ಯಕ್ತಿ ಅಂತ ಕೇಳ್ಬೋದು, 5ನೇವರು. ಜ್ಞಾನಪೀಠ ಪ್ರಶಸ್ತಿ ಅಂದ ತಕ್ಷಣ ಏನು ಕೊಡ್ತಾರೆ ಆ ಪ್ರಶಸ್ತಿ ಅಂದರೆ ಪ್ರಶಸ್ತಿ ಫಲಕ ಇರುತ್ತೆ. ಇದು ಸರಸ್ವತಿ ದೇವಿ, ನೀವು ಗಮನಿಸ್ಬೋದು, ಜ್ಞಾನದೇವಿ ಅಂತ ಕರಿತೀವಿ. ಇದೇ ಜ್ಞಾನಪೀಠ ಅನ್ನೋಂಥದ್ದು. ಇದು ಏನು ರಜಪೂತರ ರಾಜ ಭೋಜ ಅನ್ನೋಂಥವನು ಈ ಒಂದು ವಾಗ್ದೇವಿ ಮೂರ್ತಿ ಅಂತ ಕರೀತಾರೆ. ಆ ವಾಗ್ದೇವಿ ಮೂರ್ತಿಯನ್ನು ಇದರಲ್ಲಿ ಕೆತ್ತನೆ ಮಾಡಿಸಿರ್ತಾನೆ. ಅದನ್ನೇ ಜ್ಞಾನಪೀಠ ಪ್ರಶಸ್ತಿಯಾಗಿ ನೀಡಲಾಗ್ತಾ ಇದೆ. ಇದರಲ್ಲಿ 11 ಲಕ್ಷ ನಗದು ಬಹುಮಾನವನ್ನು ನೀಡಲಾಗ್ತಾ ಇತ್ತು. ಜೊತೆಗೆ ವಾಗ್ದೇವಿ ಪ್ರತಿಮೆಯನ್ನು ನೀಡಲಾಗುತ್ತೆ ಪ್ರಶಸ್ತಿ ಜೊತೆಗೆ. ಈಗ ಭಾರತ ರತ್ನ ಅಂತಂದಾಗ ಒಂದು ಪ್ರಶಸ್ತಿ ಪತ್ರ ಜೊತೆಗೆ ಒಂದು ಏನು ಅರಳಿ ಮರದ ಎಲೆ ಇರುವಂಥ ಒಂದು ಇದನ್ನು ಕೊಡ್ತಾರಲ್ಲ, ಹಾಗೆ ಜ್ಞಾನಪೀಠ ಪ್ರಶಸ್ತಿ ಅಂತಂದರೆ 11 ಲಕ್ಷ ನಗದು ಜೊತೆಗೆ ಒಂದು ಚೆಕ್ ಕೊಡ್ತಾರೆ. ಅದ್ರ ಜೊತೆಗೆ ಈ ವಾಗ್ದೇವಿ ಮೂರ್ತಿಯನ್ನು ಕೊಡಲಾಗತ್ತೆ. 2023ನೇ ಸಾಲಿನಿಂದ ಈ ಪ್ರಶಸ್ತಿ ಮೊತ್ತವನ್ನು 17 ಲಕ್ಷಕ್ಕೆ, ಈಗ 11 ಇತ್ತು, ಇನ್ನು ಮುಂದೆ 17 ಲಕ್ಷಕ್ಕೆ ಅದನ್ನು ಹೆಚ್ಚುವರಿ ಮಾಡಲಾಗುತ್ತೆ. 2024ರ 15ನೇ ಆವೃತ್ತಿಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಈ ಥರದ ಚಲನಚಿತ್ರೋತ್ಸವಗಳು ಭಾರತದಲ್ಲಿ ದಿ ಬೆಸ್ಟ್, ತುಂಬ ಉತ್ತಮವಾದಂಥ ಚಲನಚಿತ್ರೋತ್ಸವ ಎಲ್ಲಿ ನಡೆಯುತ್ತೆ ಅಂದರೆ ಗೋವಾದಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ನಮ್ಮ ಕರ್ನಾಟಕದಲ್ಲಿ ಒಂದು ಚಲನಚಿತ್ರೋತ್ಸವ ನಡೆಯುತ್ತೆ, ಅದು ಬೆಂಗಳೂರಲ್ಲಿ. ಫೆಬ್ರವರಿ 27ರಿಂದ ಮಾರ್ಚ್ 7ರವರೆಗೆ ನಡೆಯಿತು.
ಇದ್ರದ್ದು ಕೊಟೇಶನ್ ಏನಿತ್ತು ಅಂದರೆ ಬೆಂಗಳೂರಿನಲ್ಲಿ ಜಗತ್ತು ಅನ್ನೋಂಥ ಧ್ಯೇಯದೊಂದಿಗೆ 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು. ಇದು 15ನೇದು ಕಂಟಿನ್ಯೂಸ್ ಆಗಿ 15 ವರ್ಷಗಳಿಂದ ನಡೀತಾ ಇದೆ. ಇದನ್ನು ನಡೆಸ್ಕೊಡೋಂಥವ್ರು ಯಾರಪ್ಪ ಅಂದರೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಂತ ಇದೆ, ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಇದು 2024 ಫೆಬ್ರವರಿ 29ರಂದು ಈ ಸಮ್ಮೇಳನವನ್ನು ಏನು ಬೆಂಗಳೂರು ಚಲನಚಿತ್ರೋತ್ಸವವನ್ನು ಉದ್ಘಾಟನೆ ಮಾಡಿದಂಥವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು. ಇದು ವಿಧಾನಸಭೆಯ ಪೂರ್ವ ಗೇಟಲ್ಲಿ ಇದು ನಡೆಯುತ್ತೆ. ಶಿವರಾಜ್ ಕುಮಾರ್ ಅವರು ಇದರದೊಂದು ಸಂಚಿಕೆಯನ್ನು ಅಲ್ಲಿ ಬಿಡುಗಡೆ ಮಾಡ್ತಾರೆ. 3 ಬಾರಿ ಗ್ರಾಮಿ ಪ್ರಶಸ್ತಿಯನ್ನು ಪಡೆದಿರುವಂಥ ರಿಕ್ಕಿ ಕೇಜು, ಇದು ನೆನಪಿರ್ಬೇಕು ನಿಮಗೆ, ರಿಕ್ಕಿ ಕೇಜು ಸಹ ಬೆಂಗಳೂರಿನವರು. ಅವರು ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀಬೇಕಾದಾಗ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಗಳನ್ನು ನಡೆಸಿಕೊಟ್ಟಿರ್ತಾರೆ. ನಾವೇನು ಮಾಡ್ತೀವಿ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟಿರ್ತೀವಿ. 3ನೇ ಪ್ರಶಸ್ತಿ ಪಡೆದ ರಿಕ್ಕಿ ಕೇಜ್ ಅನ್ನೋಂಥದ್ದೇ ಅದು ಮರೆತು ಬಿಡ್ತೀವಿ. ಅಲ್ಲೇನು ಕೇಳ್ತಾನೆ ಕ್ವಶನ್ನು, 3 ಗ್ರಾಮಿ ಪ್ರಶಸ್ತಿಗಳನ್ನು ಪಡೆದಂಥ ಬೆಂಗಳೂರಿಗರು ಯಾರು ಅಥವಾ ರಿಕ್ಕಿ ಕೇಜ್ ಅವರಿಗೆ ಯಾವ ಪ್ರಶಸ್ತಿ 3 ಬಾರಿ ದೊರೆತಿದೆ, ಈ ಥರದ ಪ್ರಶ್ನೆಯನ್ನು ಕೇಳ್ಬೋದು. ಯಾವ್ಯಾವ ವಿಭಾಗದಲ್ಲಿ ಇಲ್ಲಿ ಚಿತ್ರಗಳು ಪ್ರದರ್ಶನ ನಡೆಯುತ್ತೆ ಅಂತ: ಏಷ್ಯನ್ ಚಲನಚಿತ್ರ ವಿಭಾಗ, ಭಾರತೀಯ ಚಲನಚಿತ್ರ ವಿಭಾಗ, ಸಮಕಾಲೀನ ವಿಶ್ವ ಸಿನಿಮಾ, ಜೀವನ ಚರಿತ್ರೆಗಳು, ದೇಶ ಕೇಂದ್ರಿತ ಸಿನಿಮಾ, ಮಾನವ ಹಕ್ಕುಗಳು ಮತ್ತು ಮೌಲ್ಯಗಳನ್ನು ಪ್ರತಿಪಾದಿಸುವ ಸಾಕ್ಷ್ಯಚಿತ್ರಗಳು ಅಂದರೆ ಡಾಕ್ಯುಮೆಂಟರೀಸು. ಹಲವು ವಿಭಾಗಗಳಲ್ಲಿ 50ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದ್ವು, 180ಕ್ಕೂ ಹೆಚ್ಚು ಫಿಲಮ್ಗಳು ಭಾಗವಹಿಸಿದ್ವು. ಇವುಗಳನ್ನು ನೋಡಿ ಇದು ಅಂದರೆ ಈಗ ನಮ್ಮಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಅಂತ ಬರುತ್ತೆ. ಮೊದಲು ಇಂಡಿಯಾಗೆಲ್ಲ ಸೇರಿ ಒಂದೇ ಫಿಲ್ಮ್ ಫೇರ್ ಅಂತ ಬರೋದು, ಅದನ್ನು ಮ್ಯಾಕ್ಸಿಮಮ್ ಹಿಂದಿ ಫಿಲ್ಮ್ ಅವರೇ ಗೆದ್ಕೊಂಡು ಹೋಗೋರು. ಅನಂತರ ಕೆಲವು ದಿವಸ ಮರಾಠಿ, ಅನಂತರ ಕೆಲವು ದಿವಸ ತಮಿಳು, ಅನಂತರ ಕೆಲವು ದಿವಸ ಕನ್ನಡ ಡಾಮಿನೆನ್ಸ್ ಇತ್ತು. ಈಗೇನು ಮಾಡ್ತಾಯಿದ್ದಾರೆ, ಫಿಲ್ಮ್ ಫೇರ್ ಅವಾರ್ಡ್ ಅಂತಂದು ಬಂದಾಗ ನ್ಯಾಷನಲ್ ಲೆವೆಲಲ್ಲಿ ಒಂದು ಕೊಡ್ತಾರೆ, ಅನಂತರ ರೀಜನಲ್ ಲ್ಯಾಂಗ್ವೇಜಲ್ಲಿ ಒಂದು ಕೊಡ್ತಾರೆ. ಹಾಗೆ ಇಲ್ಲೂ ಸಹ ಏಷ್ಯಾ ಸಿನಿಮಾಗಳಲ್ಲಿ ಒಂದು ಪ್ರಶಸ್ತಿ, ಭಾರತದ ಸಿನಿಮಾಗಳಲ್ಲಿ ಒಂದು ಪ್ರಶಸ್ತಿ, ಜೀವನ ಚರಿತ್ರೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತಿ, ಈ ಥರ ಪ್ರಶಸ್ತಿಗಳನ್ನು ವಿಭಾಗ ಮಾಡಿಕೊಂಡು ನೀಡಲಾಗುತ್ತೆ. ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ MS ಸತ್ಯು ಅನ್ನೋಂಥವ್ರಿಗೆ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನು ನೀಡಲಾಯಿತು. ನೀಡಿದಂಥವ್ರು ಯಾರು ಅಂದರೆ ನಮ್ಮ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರು. MS ಸತ್ಯು ಅವ್ರಿಗೆ ಇತ್ತೀಚೆಗೆ ಯಾವ ಪ್ರಶಸ್ತಿ ಸಿಕ್ತು ಅಥವಾ ಜೀವಮಾನದ ಸಾಧನೆಗಾಗಿ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು, ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. MS ಸತ್ಯು ಅವರು ಏನಪ್ಪ ವಿಶೇಷ ಅಂದರೆ ಗರಂ ಹವಾ ಅನ್ನೋಂಥ ಹಿಂದಿ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಇವರಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು ಮಾನ್ಯತೆ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಕನ್ನಡದಲ್ಲೇ ಬರ ಅನ್ನೋಂಥ ಚಿತ್ರ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿರುತ್ತೆ. ಪ್ರಧಾನಿಯವರು UAE ಪ್ರವಾಸ, UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ, ಅಲ್ಲಿಗೆ ಪ್ರವಾಸ ಮಾಡಿದರು ಇತ್ತೀಚೆಗೆ. 2024 ಫೆಬ್ರವರಿ 13ರಿಂದ 14 ತನಕ ಅವರು ಪ್ರವಾಸ ಹೋಗಿದ್ದರು. 2 ದಿನಗಳ ಪ್ರವಾಸ ಇದಾಗಿತ್ತು. ಅಲ್ಲಿ UAEದಲ್ಲಿ 2015ರಿಂದ ಪ್ರಧಾನಿಯವರು ಪದೇ UAEಗೆ ಭೇಟಿ ಕೊಡ್ತಾ ಇದ್ದಾರೆ. ಅದರದ್ದು ರಾಜತಾಂತ್ರಿಕ ಸಾಕಷ್ಟು ಅನುಕೂಲಗಳು ಆಗ್ತಾ ಇದೆ. ಇದನ್ನು ಯಾಕೆಂದರೆ ಸುಮಾರು ಸರಿ ಬಹುಶಃ ಪ್ರಧಾನಿಯವರು ಅತಿ ಹೆಚ್ಚು ಭೇಟಿ ಕೊಟ್ಟಿರೋದು UAEಗೆ ಅಂತ ಅನ್ಸುತ್ತೆ. ಯಾಕೆಂದರೆ 2015ರಿಂದ ಇಲ್ಲಿ ತನಕ 7 ಪ್ರವಾಸಗಳು 7 ಟೈಮ್ಸು ಅವರು ಅಲ್ಲಿಗೆ ಹೋಗಿದ್ರೆ, ಈಗ ಈ 8 ತಿಂಗಳಿಂದ ಈಚೆಗೆ 3ನೇ ಪ್ರವಾಸ UAEಗೆ ಹೋಗ್ತಾ ಇದೆ. ಯಾಕೆಂದರೆ ಅರಬ್ ಕಂಟ್ರೀಸ್ ಮೇಲೆ ಗ್ರಿಪ್ ಇರೋಂಥದ್ದು, ಹಣಕಾಸು ವ್ಯವಹಾರಗಳಲ್ಲಿ ಶ್ರೀಮಂತವಾಗಿರೋಂಥದ್ದು, ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ನಮಗೆ ಹೆಲ್ಪರ್ ಆಗಿರೋಂಥದ್ದು, ಈ 3 ಕಾರಣಗಳಿಂದಾಗಿ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮನಗಂಡಂಥ ಪ್ರಧಾನಿಯವರು ಪದೇ ಅಲ್ಲಿ ಭೇಟಿ ಮಾಡುವ ಮುಖಾಂತರ ರಾಜತಾಂತ್ರಿಕ ಸಂಬಂಧಗಳನ್ನು ಹೆಚ್ಚು ಮಾಡಿಕೊಂಡು ಇದ್ದಾರೆ ಅನ್ನೋಂಥದ್ದು. ಎಷ್ಟನೇ ಬಾರಿ ಇತ್ತೀಚೆಗೆ ಪ್ರಧಾನಿ ಮೋದಿಯವರು UAEಗೆ ಭೇಟಿ ನೀಡಿದರು. ಅವರು ಪ್ರಧಾನಿ ಆದಾಗಿನಿಂದ ಇದು UAEಗೆ ಎಷ್ಟನೇ ಭೇಟಿ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ಬೋದು. ನಾವು ಮೇಯ್ನು UAEಗೆ ಹೋಗಿದ್ರು ಅದನ್ನು ತಿಳ್ಕೊಂಡಿರ್ತೀವಿ, ಎಷ್ಟನೇದು ಅನ್ನೋಂಥದ್ದು ನಮ್ಗೆ ಬಿಟ್ಟಿರ್ತೀವಿ. ಪ್ರಧಾನಿ ಮೋದಿಯವರು UAE ಅಧ್ಯಕ್ಷ ಯಾರಿದ್ದಾರೆ ಈಗ, ಹಿಸ್ ಐನೆಸ್ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅನ್ನೋಂಥವ್ರು. ಇವರು UAEಯ ಅಧ್ಯಕ್ಷರು. ಇತ್ತೀಚೆಗೆ ದ್ವಿಪಕ್ಷೀಯ ಅಂದರೆ 2 ಪಕ್ಷ, ಆ ಕಡೆ UAE, ಈ ಕಡೆ ಭಾರತ, ಇವೆರಡೂ ಸೇರಿ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ದ್ವಿಪಕ್ಷೀಯ ಒಪ್ಪಂದ ಅಂತ ಕರೀತಾರೆ. 3 ದೇಶಗಳು ಸೇರಿ ಒಪ್ಪಂದ ಮಾಡಿಕೊಂಡು ತ್ರಿಪಕ್ಷೀಯ ಒಪ್ಪಂದ ಅಂತ ಕರೀತಾರೆ. ಏನು ದ್ವಿಪಕ್ಷೀಯ ಒಪ್ಪಂದ? ಸಮಗ್ರ ಆರ್ಥಿಕ ಅಭಿವೃದ್ಧಿಗೆ ಪರಸ್ಪರ ಏನು ಮಾಡಿಕೊಳ್ಳಬಹುದು, ಪಾಲುದಾರಿಕೆ, ಅವರಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಬೇಕು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಂದ್ರೆ ನಾವು ಹೆಲ್ಪ್ ಮಾಡೋಂಥದ್ದು, ನಮ್ಮಲ್ಲಿ ಅದೇ ರೀತಿ ಅವರು ಹೆಲ್ಪ್ ಮಾಡೋಂಥದ್ದು, ಅದು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ. ಡಿಜಿಟಲ್ ಮೂಲಸೌಕರ್ಯ UAEಗೆ ಕಂಪೇರ್ ಮಾಡಿದ್ರೆ ಟೆಕ್ನಾಲಜಿಕಲಿ ಇಂಡಿಯಾ ತುಂಬ ಅಡ್ವಾನ್ಸ್ ಇದೆ ಇತ್ತೀಚೆಗೆ. ಈ ಸ್ಟಾರ್ಟಪ್ಗಳು, ಈ AI ಇವೆಲ್ಲ ಬಂದಾದಮೇಲೆ ಅದರಿಂದಾಗಿ ಈ ಡಿಜಿಟಲ್ ಮುಖಾಂತರ ಮೂಲಸೌಕರ್ಯಗಳನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಇಬ್ಬರು ಸಹಕಾರ ಕೊಟ್ಕೊಳ್ಳೋಂಥದ್ದು.
ವಿದ್ಯುತ್ ಅಂತರ್ ಸಂಪರ್ಕ, ಈಗ ನೀವು ಎಲೆಕ್ಟ್ರಿಕ್ ಕೇಬಲ್ ನೆಲದಲ್ಲಿ ಹಾಕುವಂಥದ್ದು ಬರ್ತಾ ಇದೆ. ಈ ಥರದ ಬೇರೆ ಬೇರೆ ಒಂದು ಟೆಕ್ನಿಕಲ್ ಇದನ್ನು ಬಳಸ್ಕೊಳ್ಳುವಂಥದ್ದಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಸಂಪರ್ಕ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಇದು ವೆರಿ ಇಂಪಾರ್ಟೆಂಟು. ದೇಶಗಳ ನಡುವೆ ಸಂಪರ್ಕ ಬೆಳೆಸೋದ್ರ ಜೊತೆಗೆ, ಅಂದರೆ ಅದು ರೈಲ್ವೆ ಸಂಪರ್ಕ ಅಥವಾ ಸಾರಿಗೆ ಸಂಪರ್ಕ ಅಥವಾ ಹಡಗುಗಳ ಸಂಪರ್ಕ, ವಿಮಾನಗಳ ಸಂಪರ್ಕ, ತಾಂತ್ರಿಕವಾಗಿ ಸಂಪರ್ಕ, ಈ ಥರದ ಸಂಪರ್ಕಗಳನ್ನು ವೃದ್ಧಿಸುವಂಥದ್ದು ಎರಡೂ ದೇಶಗಳ ನಡುವೆ. ಜೊತೆಗೆ ವೆರಿ ಇಂಪಾರ್ಟೆಂಟು ವ್ಯಾಪಾರ. ನಮ್ಮಲ್ಲಿ ಏನೆಲ್ಲ ಉತ್ಪನ್ನಗಳು ಸಿಗ್ತದೆ ಅದನ್ನು ನಾವು ಅಲ್ಲಿ ಮಾರ್ಕೆಟಿಂಗ್ ಮಾಡೋಂಥದ್ದು, ಅವ್ರಿಗೇನೆಲ್ಲ ಉತ್ಪನ್ನಗಳು ಬೇಕಾಗಿದೆ ಅವರು ಇಲ್ಲಿ ಬೇಡಿಕೆ ಪಡೆದುಕೊಳ್ಳುವಂಥದ್ದು. ಈ ಥರದ ಒಂದು ಇದ್ರ ಮುಖಾಂತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕಾಗಿ ಇವರು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ, ಇತ್ತೀಚೆಗೆ ಭಾರತ ಪ್ರಪಂಚದ ವ್ಯಾಪಾರದಲ್ಲಿ ಡಾಲರ್ಗಳನ್ನು ಬಿಟ್ಟು ದೇಶೀಯ ರೂಪಾಯಿಯನ್ನು ಬಳಸುವಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ನಮ್ಮ ದೇಶದ ಕ್ರೆಡಿಟ್ ಕಾರ್ಡು, ನಮ್ಮ ದೇಶದ ಡೆಬಿಟ್ ಕಾರ್ಡುಗಳು ಸಹ ಅರೇಬಿಯಾದಲ್ಲಿ ಹೋದಂಥವ್ರಿಗೆ ಅಲ್ಲಿನ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅಥವಾ ಅಲ್ಲಿನ ಇದನ್ನು ತೆಗೆದುಕೊಳ್ಳೋದ್ರ ಬದಲಿಗೆ ನಮ್ಮದೇ ಅಲ್ಲಿ ಬಳಕೆ ಮಾಡೋದಕ್ಕೆ ಅನುಕೂಲ ಆಗುವಂತೆ, ನಮ್ಮಲ್ಲಿ ರೂಪೇ ಅನ್ನೋಂಥದ್ದು ಏನಿದ್ದಾವೆ ನಮ್ಮಲ್ಲಿ ಅವುಗಳನ್ನು ಅಲ್ಲಿ ಬಳಕೆ ಮಾಡೋದಕ್ಕೆ ಕಾರ್ಡ್ಗಳು, ಅದನ್ನು ಬಳಕೆ ಮಾಡೋಕ್ಕೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದರಿಂದ ಏನಾಗುತ್ತೆ, ನಮ್ಮ ದೇಶದ ರೂಪಾಯಿಯ ಮೌಲ್ಯ ವೃದ್ಧಿಸೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಏನಾಗ್ತಾಯಿತ್ತು, ನಾವು 80 ರೂಪಾಯಿ 70 ರೂಪಾಯಿ ಕೊಟ್ಟು ಡಾಲರ್ನ ಪರ್ಚೇಸ್ ಮಾಡಬೇಕು, ಅನಂತರ ಆ ಡಾಲರನ್ನು UAEದಲ್ಲಿ ಪರ್ಚೇಸ್ ಮಾಡೋದಕ್ಕೆ ಬಳಸಬೇಕು. ಅದರಿಂದ UAEಗೂ ಲಾಭ ಇಲ್ಲ, ಭಾರತಕ್ಕೂ ಲಾಭ ಇಲ್ಲ. ಲಾಭ ಯಾರಿಗೆ? ಡಾಲರ್ ಇರೋವಂಥವ್ರಿಗೆ. ಅದಕ್ಕೆ ನಾವೇ ಕೊಟ್ಕೊಂಡಿದ್ದಾದರೆ ನಾವೇನು ಮಾಡಬೇಕು, ಡಾಲರ್ ಪರ್ಚೇಸ್ ಮಾಡಲಿಕ್ಕೆ ಎಲ್ಲರೂ ಹೆಚ್ಚಿಗೆ ಡಾಲರ್ ತೆಗೆದುಕೋತಾ ಇರೋದ್ರಿಂದ ಡಾಲರ್ ವ್ಯಾಲ್ಯೂ ರೈಸ್ ಆಗ್ತಾ ಇದೆ, ನಮ್ಮ ಹಣದ ಮೌಲ್ಯ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾವು ಡಾಲರ್ ತಗೊಳ್ಳೋದನ್ನ ಕಡಿಮೆ ಮಾಡಿದ್ರೆ ಪ್ರಪಂಚದ ಹೆಚ್ಚು ದೇಶಗಳು ಎಲ್ಲ ವ್ಯವಹಾರ ಮಾಡೋಂಥದ್ದು ಡಾಲರ್ ಮುಖಾಂತರ, ಹೆಚ್ಚು ದೇಶಗಳು. ಅದರಿಂದಾಗಿ ಡಾಲರ್ನ ಮೌಲ್ಯ ವೃದ್ಧಿಸ್ತಾ ಹೋಗುತ್ತೆ. ಯಾಕೆಂದರೆ ಪರ್ಚೇಸ್ ಮಾಡೋಂಥವ್ರು, ಯೂಸ್ ಮಾಡೋಂಥವ್ರು ಜಾಸ್ತಿ ಆಗ್ತದೆ. ಈಗ ಪ್ರಪಂಚ ಮಟ್ಟದಲ್ಲಿ ಚಿನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಇರುವಂಥದ್ದು. ಯಾಕೆ? ಪ್ರಪಂಚದ ಎಲ್ಲ ದೇಶಗಳು ಚಿನ್ನವನ್ನು ಬಳಸ್ತಾರೆ, ಎಲ್ಲ ದೇಶಗಳಲ್ಲೂ ಚಿನ್ನ ವಿನಿಮಯ ಮಾಧ್ಯಮ ಆಗಬಹುದು. ಅದರಿಂದಾಗಿ ಇಲ್ಲಿ ಡಾಲರ್ ಬದಲಿಗೆ ರೂಪೇ ಬಳಸೋದಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ. ಉಭಯ ದೇಶಗಳ ನಡುವೆ ಬಂದರುಗಳ ಕಂಪನಿಗಳ ನಡುವೆ ಒಪ್ಪಂದ. ಈ ಹಾರ್ಬರ್ಸ್ ರನ್ ಮಾಡೋಂಥ ಕಂಪನೀಸ್ ಇರ್ತವೆ, ಹಡಗುಗಳನ್ನು ರನ್ ಮಾಡೋಂಥ ಕಂಪನೀಸ್ ಇರ್ತವೆ, ಅವ್ರದ್ದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರ್ತದೆ. ಅದನ್ನು ಸಾಮಾನ್ಯವಾಗಿ ಹಿಂದಿನ ಸರ್ಕಾರಗಳು ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಈಗಿನ ಸರ್ಕಾರಗಳು ಅವುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾವೆ. ಯಾಕೆಂದರೆ ಈ ದೇಶದ ಸರಕುಗಳು ಆ ದೇಶಕ್ಕೆ ಹೋಗಬೇಕಾದ್ರೆ, ಆ ದೇಶದ ಸರಕುಗಳು ಈ ದೇಶಕ್ಕೆ ಬರಬೇಕಾದಾಗ ಈ ಹಡಗುಗಳ ಒಂದು ಇದು ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ನಂತರ ಅರೇಬಿಯಾ ಭಾರತಕ್ಕೆ ಹೆಚ್ಚು ವ್ಯಾಪಾರ ನಡೆಯುವಂಥದ್ದೇ ಹಡಗುಗಳ ಮುಖಾಂತರ. ಅದರಿಂದಾಗಿ ಆ ಕಂಪನಿಗಳ ನಡುವೆ ಒಪ್ಪಂದವನ್ನು ಮಾಡಿಸಲಾಗಿದೆ. ಅಲಾನ್ ಮೋದಿ, ನಾವು ನಿಮಗೆ ಆಸ್ಟ್ರೇಲಿಯಾದಲ್ಲಿ ಹೋದಾಗ ಹಲೋ ಮೋದಿ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು, ಅದೇ ಅಮೆರಿಕಕ್ಕೆ ಹೋದಾಗ ಬೇರೆ ರೀತಿಯ ಹೌಡಿ ಮೋದಿ ಅನ್ನೋಂಥ ಈ ಥರದ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತದಲ್ಲ, ಅದು ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಅಲಾನ್ ಮೋದಿ ಅನ್ನೋಂಥ ಕಾರ್ಯಕ್ರಮವನ್ನು ಯಾವ ದೇಶದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂತ ಕೇಳ್ಬೋದು. ಅದು ಅಬುಧಾಬಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು, UAE ಇದು. ಇನ್ನೊಂದು ವಿಶೇಷ ಏನಂತಂದರೆ, ಪ್ರಪಂಚದಲ್ಲಿ ಏನು ಮುಸ್ಲಿಂ ಕಂಟ್ರಿ ಅಂತ ಇದೆ, ಅದು ಮುಸ್ಲಿಂ ಕಂಟ್ರಿಗೆ ಹೆಡ್ ಅಂತ ಇದೆ, ಅದು UAE. ಅಂಥ ಒಂದು ದೇಶದಲ್ಲಿ ಹಿಂದೂಗಳ ಒಂದು ಟೆಂಪಲನ್ನು, ಯಾಕೆಂದರೆ ಅಲ್ಲಿ ಭಾರತೀಯರು ಬೇಕಾದಷ್ಟು ಜನ ಇದ್ದಾರೆ, ಹಿಂದೂಗಳು ಬೇಕಾದಷ್ಟು ಜನ ಇದ್ದಾರೆ, ಇದು ಕಲ್ಚರಲ್ ರಿಲೇಷನ್ಶಿಪ್ಪನ್ನು ಬೆಳೆಸುತ್ತೆ. ನಿಮ್ಗೆ ಈಗ ಅರ್ಥ ಆಗಬೇಕು, ಪ್ರಧಾನಿ 7 ಬಾರಿ 8 ಬಾರಿ ಆ ದೇಶಕ್ಕೆ ಹೋದರು ಅಂದರೆ ಇವೆಲ್ಲ ಇನ್ಫ್ಲೂಯೆನ್ಸ್ಗಳಾಗಿದ್ದಾವೆ ಅಂತ. ನೋಡಿ, ಅಲ್ಲಿ ಅಬುಧಾಬಿಯಲ್ಲಿ ಭಾರತದಲ್ಲಿ ಫಸ್ಟ್ ಟೈಮ್ ಹಿಂದೂ ದೇವಾಲಯ ನಿರ್ಮಾಣ ಆಗಿದೆ. ಇದನ್ನು ಅಲ್ಲಿ ನಿರ್ಮಿಸಿರುವಂಥವ್ರು ಯಾರು ಅಂದರೆ BAPS ಅನ್ನುವಂಥ ಸಂಸ್ಥೆ. ಇದು ಅಲ್ಲಿ ಉದ್ಘಾಟನೆ, ಪ್ರಧಾನಿಯವರೇ ಇತ್ತೀಚೆಗೆ ಉದ್ಘಾಟನೆ ಮಾಡಿದಂಥ ಟೆಂಪಲ್ ಇದಾಗಿದೆ. ಈ BAPS ಅನ್ನೋಂಥ ಒಂದು ಸಂಸ್ಥೆ, ಇದು ನಾರಾಯಣ ಸಂಸ್ಥೆ, ಅಬುಧಾಬಿಯಲ್ಲಿ ಬೃಹತ್ ಹಿಂದೂ ದೇವಾಲಯವನ್ನು ನಿರ್ಮಾಣ ಮಾಡಿದೆ. ಈ ದೇವಾಲಯಕ್ಕೆ ನೀವು ಗಮನಿಸ್ಬೋದು, ನೋಡಿ 7 ಗೋಪುರಗಳಿದ್ದಾವೆ. 1 2 3 4 5 6 7. ಈ 7 ಗೋಪುರಗಳಿದ್ದಾವೆ. ಈ 7 ಗೋಪುರಗಳು ಏನನ್ನು ಸೂಚಿಸುತ್ತೆ ಅಂತಂದರೆ, 7 ದೇಶಗಳಿದ್ದಾವೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ವಾ, ಯುನೈಟೆಡ್ ಅಂದರೆ ಆ ಅರಬ್ ಕಂಟ್ರೀಸ್ ಒಟ್ಟಿಗಿರುವಂಥ ಎಷ್ಟಿದ್ದಾವೆ? 7 ದೇಶಗಳು. ಆ 7 ದೇಶಗಳನ್ನು ಇಮಿಟೇಟ್ ಮಾಡುವಂತೆ 7 ಗೋಪುರಗಳನ್ನು ಅದಕ್ಕೆ ನಿರ್ಮಿಸಲಾಗಿದೆ. ಪ್ರಪಂಚದ ಅತಿ ದೊಡ್ಡ ದೇವಾಲಯಗಳಲ್ಲಿ 3ನೇ ದೊಡ್ಡ ದೇವಾಲಯ UAEದಲ್ಲಿ ಇದೆ ಅನ್ನೋಂಥದ್ದು ಅದ್ಭುತವಾಗಿರುವಂಥದ್ದು. ವಿಶ್ವ ಆಡಳಿತ ಶೃಂಗಸಭೆ ಅಂದರೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದಾಗ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಸಾಲ್ವೇಷನ್ ಏನು ಅನ್ನೋದನ್ನ ಚರ್ಚೆ ಮಾಡಲಿಕ್ಕೆ, ದೇಶಗಳ ನಡುವೆ ಸಹಕಾರ ಮೂಡಿಸಲಿಕ್ಕೆ ಈ ಒಂದು ಶೃಂಗಸಭೆ ನಡೀತದೆ. ಇದರದ್ದು ಧ್ಯೇಯವಾಕ್ಯ ಏನಿದೆ ಅಂದರೆ, ಭವಿಷ್ಯದ ಸರ್ಕಾರಗಳನ್ನು ರೂಪಿಸುವುದು. ಈಗಾಗಲೇ ಸಾಕಷ್ಟು ಸರ್ಕಾರಗಳು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಭ್ರಷ್ಟಾಚಾರ ಅನ್ನೋಂಥದ್ದು ಜಾಸ್ತಿ ಇದೆ. ನಂತರ ಪಾರದರ್ಶಕತೆ ಅನ್ನೋಂಥದ್ದು ಕೊರತೆ ಆಗ್ತಾ ಇದೆ. ನಂತರ ಅಕೌಂಟಬಿಲಿಟಿ ಅನ್ನೋಂಥದ್ದು ಕೊರತೆ ಆಗ್ತಾ ಇದೆ. ಅದನ್ನು ನೀಗಿಸುವ ಸಲುವಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಯಾವ್ಯಾವ ರೀತಿಯ ಸರ್ಕಾರಗಳನ್ನು ಮಾಡಬಹುದು ಅಂತ. ಪ್ರಪಂಚದಲ್ಲಿ ಈಗ ಸದ್ಯಕ್ಕೆ ಇರುವಂಥ ದಿ ಬೆಸ್ಟ್ ಸರ್ಕಾರ ಅಂದರೆ ಪ್ರಜಾಪ್ರಭುತ್ವ.
ಅದು ಪ್ರಜಾಪ್ರಭುತ್ವ ಯಾವಾಗ ಸಕ್ಸಸ್ ಆಗುತ್ತೆ ಅಂದರೆ ಎಜುಕೇಟೆಡ್ ಪೀಪಲ್ಸ್ ಇದ್ದಂಥ ಸಂದರ್ಭದಲ್ಲಿ, ಎಜುಕೇಟೆಡ್ ಅಂದರೆ ಓದಿ ಬರೆಯುವಂಥದ್ದಲ್ಲ, ಪೊಲಿಟಿಕಲ್ ಎಜುಕೇಷನ್ ಇದ್ದಂಥ ಸಂದರ್ಭದಲ್ಲಿ, ಆ ಥರದ ಒಂದು ಎಜುಕೇಷನನ್ನು ಪಡೆದುಕೊಂಡಿರುವಂಥ ಜನ ಇದ್ದಾಗ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ. ಇಲ್ಲ ಅಂದರೆ ಇತ್ತೀಚೆಗೆ ನೀವು ನಮ್ಮ ಚುನಾವಣೆಗಳನ್ನು ಗಮನಿಸ್ಬೋದು, ಏನು ಅಲ್ಲಿ ಹಣದ ಆಮಿಷಗಳನ್ನು ಒಡ್ಡುವಂಥದ್ದು, ಬೇರೆ ಬೇರೆ ಆಮಿಷಗಳನ್ನು ಒಡ್ಡುವಂಥದ್ದು, ಮಾಂಸವನ್ನು ಹಂಚೋದು, ಹಣವನ್ನು ಹಂಚೋದು, ಎಣ್ಣೆಯನ್ನು ಹಂಚೋದು, ಡ್ರಿಂಕ್ಸನ್ನು ಹಂಚೋದು, ಈ ಥರದ್ದೆಲ್ಲ ಬರ್ತಾ ಇದ್ದಾವಲ್ಲ, ಇವೆಲ್ಲವನ್ನು ನಿವಾರಿಸುವಂಥ ಸಲುವಾಗಿ ಪಾರದರ್ಶಕ ಅಡ್ಮಿನಿಸ್ಟ್ರೇಷನ್, ಮ್ಯಾಕ್ಸಿಮಮ್ ಅಡ್ಮಿನಿಸ್ಟ್ರೇಷನ್ ಕೊಡೋ ನಿಟ್ಟಿನಲ್ಲಿ ದೇಶದ ಸರ್ಕಾರಗಳು ಮುಖ್ಯಸ್ಥರು ಚರ್ಚೆ ಮಾಡೋಂಥದ್ದು ನಡೆಯಿತು. ಎಲ್ಲಿ? ದುಬೈನಲ್ಲಿ. ಇದು ಎಷ್ಟನೇದು? ಕಂಟಿನ್ಯೂಸ್ ಆಗಿ 11 ವರ್ಷಗಳಿಂದ ನಡೀತಾ ಇದೆ. 11ನೇದು. ಇದೇನು? ವಿಶ್ವ ಆಡಳಿತ ಶೃಂಗಸಭೆ. ಇದು ಸಹ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲೇ ನಡೆದಂಥದ್ದು, ದುಬೈಯಲ್ಲಿ. ನೀವು ಅಲ್ಲಿ ಗಮನಿಸಬೇಕು, ಅಬುದಾಬಿಯಲ್ಲಿ ಯಾವುದು ದೇವಸ್ಥಾನ ನಿರ್ಮಾಣ ಮಾಡಿದ್ದು, ನಾರಾಯಣ ದೇವಸ್ಥಾನ. ಇಲ್ಲಿ ನಡೀತಾ ಇರೋದು ದುಬೈಯಲ್ಲಿ. ಇದು ವೆರಿ ಇಂಪಾರ್ಟೆಂಟು. ಭವಿಷ್ಯದ ಸರ್ಕಾರಗಳನ್ನು ರೂಪಿಸುವುದು ಅನ್ನೋಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಇದು ನಡೀತಾ ಇದೆ. ಈ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಿಯವರು ಭಾಗವಹಿಸಿದರು. ಪ್ರಧಾನಿ 2 ಉದ್ದೇಶ ಆಗಿತ್ತು, ಅಲ್ಲಿ ಭಾಗವಹಿಸೋದು ಜೊತೆಗೆ ದೇವಾಲಯ ಉದ್ಘಾಟನೆ ಮಾಡೋದು, ಒಪ್ಪಂದ ಮಾಡ್ಕೊಳ್ಳೋದು ಒಟ್ಟಿಗೆ ನಡೆಯಿತು. ಈ ಸಮಾವೇಶದಲ್ಲಿ 23 ಸಚಿವ ಮಟ್ಟದ ಸಭೆಗಳು ನಡೆದಿದ್ದವು. 85ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ, ಪ್ರಾದೇಶಿಕ ಮತ್ತು ಅಂತರ್ ಸರ್ಕಾರಿ ಸಂಸ್ಥೆಗಳು ಭಾಗವಹಿಸಿದ್ದವು. ಸರ್ಕಾರಗಳ ಜೊತೆಗೆ NGOಸು ಸಹ ಇದರಲ್ಲಿ ಭಾಗವಹಿಸಿದ್ದವು. 120 ಸರ್ಕಾರಿ ಆಹ್ವಾನಿತರು, ಜಗತ್ತಿನಾದ್ಯಂತ 120 ಇವ್ರನ್ನ ಅಲ್ಲಿಗೆ ವೆಲ್ಕಮ್ ಮಾಡಲಾಗಿತ್ತು. 27 ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಘಟನೆಗಳು ಇವೆಲ್ಲ ಭಾಗವಹಿಸಿದ್ದವು. NGOಗಳು ಮತ್ತು ಈ ಥಿಂಕ್ ಟ್ಯಾಂಕ್ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಆ ಥರದವರೆಲ್ಲ ಭಾಗವಹಿಸಿ ಬೆಸ್ಟ್ ಗೌರ್ಮೆಂಟ್ ಹೆಂಗೆ ಕೊಡ್ಬೋದು, ಬೆಸ್ಟ್ ಗವರ್ನೆನ್ಸ್ ಹೆಂಗೆ ಕೊಡ್ಬೋದು ಅನ್ನೋಂಥ ಚರ್ಚೆ ಮಾಡಿ, ಇಂಪ್ಲಿಮೆಂಟ್ ಮಾಡೋಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ಸನ್ನು ಮಾಡೋವಂಥದ್ದು. ನೆಕ್ಸ್ಟ್ ನಡೆಯುವಂಥದ್ದು ವಿಶ್ವ ವ್ಯಾಪಾರ ಸಂಘಟನೆ 13ನೇ ಸಮ್ಮೇಳನ ನಡೀತಾ ಇದೆ. ಇದು ಅಬುದಾಬಿಯಲ್ಲಿ. ನೋಡಿ, ಈಗ ಅದೇನು ಆಗಲೇ ನಡೆದಂಥದ್ದೇ, ಅದು ಏನು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟದ್ದು, ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದು. ಪ್ರಪಂಚಾದ್ಯಂತ ವ್ಯಾಪಾರ ವಾಣಿಜ್ಯಗಳ ಸಚಿವರುಗಳನ್ನು ಒಗ್ಗೂಡಿಸುವಂಥ ಒಂದು ಸಮ್ಮೇಳನ ಇದು. ಇದು 2024 ಫೆಬ್ರವರಿಯಲ್ಲಿ ನಡೀತದೆ. 4 ದಿವಸಗಳ ಕಾಲ ನಡೀತದೆ. ಈ ಸಮ್ಮೇಳನದಲ್ಲಿ ಭಾರತದ ನಿಯೋಗ ಭಾಗವಹಿಸಿತ್ತು. ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಪಿಯೂಷ್ ಗೋಯಲ್ ಅನ್ನೋಂಥವ್ರು ಅದರಲ್ಲಿ ಭಾಗವಹಿಸಿದರು. ಇದು ನೆನ್ಪಿಟ್ಕೋಬೇಕು. ಪಿಯೂಷ್ ಗೋಯಲ್ ಯಾವ ಸಚಿವರು ಅಂತ ಪ್ರಶ್ನೆ ಕೇಳ್ಬಿಡ್ಬೋದು. ಇವೆಲ್ಲವನ್ನು ಬಿಟ್ಟು ನಮ್ಮಲ್ಲಿ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿದ್ದಾರೆ. ಮೋದಿಯವರ ಕತಾರ್ ಭೇಟಿ, ಇತ್ತೀಚೆಗೆ ಕತಾರ್ ತುಂಬ ಸುದ್ದಿಯಲ್ಲಿದೆ, ಅದ್ರ ಮೇಲೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಫೆಬ್ರವರಿ 14ರಂದು ಮೋದಿಯವರು, ನೋಡಿ ನೀವು ಗಮನಿಸ್ಬೋದು, ಇದೆಲ್ಲ ಫೆಬ್ರವರಿ ತಿಂಗಳಲ್ಲೇ ನಡೆದಿರೋದು. ಎಲ್ಲಿ? ಯುನೈಟೆಡ್ ಅರಬ್ಗೆ ಹೋದರು, ದುಬೈಗೆ ಹೋದರು, ಇಲ್ಲಿ ಬಂದರು. 2 ದಿನಗಳ ಪ್ರವಾಸ ಇಲ್ಲಿಗೆ ಹೋಗಿದ್ದರು. ಕತಾರ್ ದೇಶವು ಇತ್ತೀಚೆಗೆ ಏನಕ್ಕೆ ಸುದ್ದಿಯಲ್ಲಿದೆ ಅಂದರೆ, ಕತಾರ್ ದೇಶ ನಮ್ಮ ದೇಶದ 8 ಜನ ನೌಕಾ ಸಿಬ್ಬಂದಿ, ರಿಟೈರ್ಡ್ ನೌಕಾ ಸಿಬ್ಬಂದಿ, ಅವರು ನೌಕೆಯಲ್ಲಿ ಏನು ಸಬ್ಮೆರಿನ್ಗಳಲ್ಲಿ, ಹಡಗುಗಳಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರುವಂಥ 8 ಜನರಿಗೆ ಕತಾರಲ್ಲಿ ಉದ್ಯೋಗ ನೀಡಲಾಗಿತ್ತು. ಅಲ್ಲಿ ಸಬ್ಮೆರಿನ್ಗಳು ಅಲ್ಲಿ ಇದರಲ್ಲಿ ವರ್ಕ್ ಮಾಡ್ತಾಯಿದ್ರು. ಆದರೆ ಆ 8 ಅಧಿಕಾರಿಗಳಿಗೆ ಇತ್ತೀಚೆಗೆ ನೇಣು ಶಿಕ್ಷೆಯನ್ನು ವಿಧಿಸುವಂಥದ್ದು ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥದ್ದು ಆಗಿತ್ತು ಕತಾರಲ್ಲಿ. ಇಂಥ ಸಂದರ್ಭದಲ್ಲಿ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧಗಳು ತುಂಬ ಕ್ರಿಟಿಕಲ್ ಆಗುವಂಥ ಸಿಚುವೇಶನ್ ಇತ್ತು. ತಾವು ಗಮನಿಸ್ಬೋದು, 6 ಜನ ಅಧಿಕಾರಿಗಳಿವರು ಏರ್ಪೋರ್ಟಲ್ಲಿ ಇಂಡಿಯಾಗೆ ಬರ್ತಾ ಇದ್ದಾರೆ. ಅಲ್ಲೇ ಜೈಲಲ್ಲಿದ್ದು, ನೀವು ಸರ್ಬಜಿತ್ ಸಿಂಗ್ ಅಂತ ಕೇಳಿರ್ತಾರೆ, ಎಷ್ಟು ವರ್ಷಗಳ ಕಾಲ ಪಾಕಿಸ್ತಾನದ ಜೈಲಲ್ಲಿ ಅವರು ಕೊಳಿತಾ ಇದ್ರು ಅಂತ. ಇತ್ತೀಚೆಗೆ ನೀವು ಅನಂತರ ಅಭಿನಂದನ್ ಅನ್ನೋಂಥವ್ರನ್ನ ಗಮನಿಸ್ಬೋದು, ಪಾಕಿಸ್ತಾನದಲ್ಲಿ ಹೋಗಿದ್ದಾದಮೇಲೆ ಕೆಲವೇ ದಿನಗಳಲ್ಲಿ ಅವ್ರನ್ನ ಭಾರತಕ್ಕೆ ಕರೆಸ್ಕೊಂಡಂಥದ್ದನ್ನ ಗಮನಿಸ್ಬೋದು. ಇದು ಸಹ ಅಂದರೆ ಭಾರತ ಪ್ರಪಂಚ ಮಟ್ಟದಲ್ಲಿ ಎಷ್ಟು ಪ್ರಭಾವವನ್ನು ಹೊಂದಿದೆ, ಗ್ಲೋಬಲಿ ಎಷ್ಟು ಬೆಳೀತಾ ಇದೆ, ಭಾರತದ ಒಂದು ಅಭಿಪ್ರಾಯಕ್ಕೆ ಎಷ್ಟು ಮನ್ನಣೆ ಇದೆ, ಇದು ಭಾರತೀಯರಾದಂಥ ನಮ್ಮೆಲ್ಲರ ಹೆಮ್ಮೆ. ಹಾಗಾಗಿ ಇವರನ್ನು ಬಿಡಿಸ್ಕೊಂಡು ಬಂದರು. ಏನು ಶರಿಯತ್ ಕಾನೂನುಗಳಿರುವಂಥ ದೇಶ, ಮುಸ್ಲಿಂ ಕಾನೂನುಗಳಿರುವಂಥ ದೇಶ ಕತಾರ್. ಅಂಥ ದೇಶದಲ್ಲಿ ಅವರು ದೇಶದ್ರೋಹ ಆರೋಪ, ಅವರಲ್ಲಿ ದೇಶದ್ರೋಹ ಆರೋಪ ಅಂತಂದರೆ ಅದಕ್ಕಿಂತ ದೊಡ್ಡ ಆರೋಪನೇ ಇಲ್ಲ. ಅತ್ಯಾಚಾರ ಬೇಕಾದರೂ ಲಿಬ್ರಲ್ ಅನ್ಬೋದೇನೋ ಅವರು, ಬಟ್ ದೇಶದ್ರೋಹ ಅಂತ ಬಂದಾಗ, ಧರ್ಮದ್ರೋಹ ಅಂತ ಬಂದಾಗ ಅವರು ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಈ 8 ಜನ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡಿಕೊಂಡು ಕತಾರ್ನ ಗುಪ್ತಚರ ಮಾಹಿತಿಗಳನ್ನು ಇಸ್ರೇಲ್ಗೆ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆರೋಪ. ಅದಕ್ಕೆ ಕತಾರ್ಗೆ ದೇಶದ್ರೋಹ ಮಾಡಿದ್ದಾರೆ ಈ 8 ಅಧಿಕಾರಿಗಳು ಅಂತ. ಹಾಗಾಗಿ ಇವರನ್ನು ಜೈಲಿಗೆ ಹಾಕಿ ಇವರಿಗೆ ಪನಿಷ್ಮೆಂಟ್ ನೀಡಲಾಗಿತ್ತು. ಮೋದಿಯವರು ಇದು 2ನೇ ಬಾರಿಗೆ ಕತಾರ್ಗೆ ಭೇಟಿ ನೀಡ್ತಾ ಇದ್ದಾರೆ. ಆ 8 ಜನರನ್ನು ಬಿಡಿಸಿ ಭಾರತಕ್ಕೆ ತರಲಿಕ್ಕೆ ಇವರು ಯಶಸ್ವಿಯಾದರು. ಇದು ಭಾರತದ ರಾಜತಾಂತ್ರಿಕತೆಗೆ ಪ್ರಮುಖ ನಿದರ್ಶನ ಅಂತ ಹೇಳ್ಬೋದು. ಏನಿದು ಘಟನೆ? ನೌಕಾಪಡೆಯಲ್ಲಿದ್ದಂಥವ್ರು ತೈಲ ಕಂಪನಿ ಅಂದ್ರಲ್ಲಿ ವರ್ಕ್ ಮಾಡ್ತಾಯಿದ್ರು. ಸಬ್ಮಿರಿನ್ ಒಂದು ಇದರಲ್ಲಿ ಸಂಬಂಧಪಟ್ಟಂತೆ ರಹಸ್ಯವಾಗಿ ಇನ್ಫಾರ್ಮೇಷನ್ಸನ್ನು ಇಸ್ರೇಲ್ಗೆ ಕೊಡ್ತಾ ಇದ್ದಾರೆ ಅನ್ನೋದು ಅವ್ರ ಮೇಲೆ ಇದ್ದಂಥ ಆರೋಪ. ಏನು ಕೇಳ್ಬೋದು ಗೊತ್ತಾ ಇಲ್ಲಿ? ಇತ್ತೀಚೆಗೆ ಕತಾರ್ 8 ಜನರಿಗೆ, ಭಾರತೀಯರಿಗೆ
ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಅಥವಾ ಮರಣದಂಡನೆಯನ್ನು ವಿಧಿಸಿತ್ತು. ಹಾಗಾದರೆ ಅವರು ಯಾವ ಆರೋಪದ ಮೇಲೆ ಅವರಿಗೆ ಪನಿಷ್ಮೆಂಟ್ ಆಗಿತ್ತು ಅಂತ? ರಾಜದ್ರೋಹ ಅಂತ. ರಾಜದ್ರೋಹ ಏನು ಮಾಡಿದ್ರು ಅಂತ ಕೇಳ್ಬೋದು. ಕತಾರ್ನ ಇನ್ಫಾರ್ಮೇಷನ್ಸನ್ನು ಡಿಫೆನ್ಸು ಅಥವಾ ಇದಕ್ಕೆ ಏನು ಗೌಪ್ಯ ಮಾಹಿತಿಗಳನ್ನು ಇಸ್ರೇಲ್ಗೆ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಅದು ರಾಜತಾಂತ್ರಿಕವಾಗಿದ್ದಂಥ. ಎಷ್ಟು ಜನ? 8 ಜನ. ನೇಮಕಾತಿಗಳು ಯಾರ್ಯಾರನ್ನು ಹೊಸದಾಗಿ ಮಾರ್ಚ್ ತಿಂಗಳು ಅಥವಾ ಫೆಬ್ರವರಿ ತಿಂಗಳಲ್ಲಿ ಹೊಸ ನೇಮಕಾತಿಗಳು ನಡೆದಿದೆ, ಯಾವ್ಯಾವ ಪ್ರಮುಖ ಹುದ್ದೆಗಳಿಗೆ ಅಂತ. ಲೋಕಪಾಲ್ ನಿಮಗೆ ಗೊತ್ತು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಜಡ್ಜ್ಗಳು, ಹೈಕೋರ್ಟ್ ನ್ಯಾಯಾಧೀಶರು ಅವ್ರನ್ನ ಆಯ್ಕೆ ಮಾಡುವಂಥ ಸಮಿತಿ ಇದು ಲೋಕಪಾಲ್ ಅಂತ. ಆ ಲೋಕಪಾಲ್ನ ಅಧ್ಯಕ್ಷರನ್ನಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ ಆಗಿರುವಂಥ AM ಖಾನ್ವಿಲ್ಕರ್, ಇದು ಹೆಸರು ನೆನ್ಪಿಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಖಾನ್ವಿಲ್ಕರ್ ಅನ್ನೋಂಥವ್ರನ್ನ ನೇಮಕ ಮಾಡಲಾಗಿದೆ. ನೇಮಕ ಮಾಡಿದಂಥವ್ರು ಯಾರು? ನೇಮಕಾತಿ ಆದೇಶ ಕೊಡೋಂಥವ್ರು ಯಾರು ಅಂದರೆ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮುರವರು. ಇತ್ತೀಚೆಗೆ ಹೆಂಗೆ ಕೇಳ್ಬೋದು ಗೊತ್ತಾ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿದ್ದಂಥ AM ಖಾನ್ವಿಲ್ಕರ್ ಅನ್ನೋಂಥವ್ರನ್ನ ಏನು ಲೋಕಪಾಲ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇವರನ್ನು ನೇಮಕ ಮಾಡಿದವರು ಅಂತ ಪ್ರಶ್ನೆ ಕೇಳ್ಬೋದು. ದ್ರೌಪದಿ ಮುರ್ಮು ಅವರು. ಸಮಿತಿ ರೆಕಮೆಂಡ್ ಮಾಡುತ್ತೆ. ನೇಮಕಾತಿ ಯಾರ ಹೆಸರಲ್ಲಿ ಬರುತ್ತೆ ಅಂದರೆ ರಾಷ್ಟ್ರಪತಿಯವರ ಹೆಸರಲ್ಲಿ ಬರುತ್ತೆ. ಇದೇ ತಿಂಗಳ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರನ್ನಾಗಿ ಡಾಕ್ಟರ್ ನಾಗಲಕ್ಷ್ಮಿ ಬಾಯಿ ಅನ್ನೋಂಥವ್ರನ್ನ ನೇಮಕ ಮಾಡಲಾಗಿದೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನಾಗಿ. ಪ್ರಮೀಳಾ ನಾಯ್ಡು ಅನ್ನೋಂಥವ್ರು ರಿಟೈರ್ ಆಗ್ತಾ ಇದ್ದಾರೆ, ಅವರ ಪ್ಲೇಸ್ಗೆ ಇವರನ್ನು ನೇಮಕ ಮಾಡಲಾಗಿದೆ. ನಾವು ಸಾಮಾನ್ಯವಾಗಿ ಈಗ ನೇಮಕ ಆದಂಥವ್ರನ್ನ ತಿಳ್ಕೊಬಿಡ್ತೀವಿ, ಯಾರನ್ನ? ನಾಗಲಕ್ಷ್ಮಿ ಬಾಯಿ ಅನ್ನೋಂಥವ್ರನ್ನ. ಇತ್ತೀಚೆಗೆ ಮಹಿಳಾ ಆಯೋಗದ ನೂತನ ಮುಖ್ಯಸ್ಥರನ್ನಾಗಿ ನಾಗಲಕ್ಷ್ಮಿ ಬಾಯಿಯವ್ರನ್ನ ನೇಮಕ ಮಾಡಲಾಗಿದೆ. ಹಾಗಾದರೆ ಯಾರ ಸ್ಥಾನಕ್ಕೆ ಇವರನ್ನು ನೇಮಕ ಮಾಡಲಾಗಿದೆ ಅಂತ? ಪ್ರಮೀಳಾ ನಾಯ್ಡು ಅವರ ಸ್ಥಾನಕ್ಕೆ. ಪ್ರಶಸ್ತಿಗಳು, ಯಾವ್ಯಾವ ಪ್ರಶಸ್ತಿಗಳನ್ನು ನೀಡಲಾಗಿದೆ, ಯಾರ್ಯಾರಿಗೆ ಅಂತ? ಕರ್ನಾಟಕ ಸರ್ಕಾರ ಈಗ ಒಂದು 3-4 ವರ್ಷಗಳಲ್ಲಿ ನೀಡಬೇಕಾಗಿದ್ದ ಎಲ್ಲ ಪ್ರಶಸ್ತಿಗಳನ್ನು ಈ ವರ್ಷದಲ್ಲಿ ನೀಡ್ತಾ ಬರ್ತಾ ಇದೆ. ಅದನ್ನು ತಾವು ಗಮನಿಸಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡುತ್ತೆ. ಅವು ನೀಡುವಂಥ ಪ್ರಮುಖ ಪ್ರಶಸ್ತಿಗಳು, ಸುಮಾರು ಪ್ರಶಸ್ತಿಗಳನ್ನು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥ ಪ್ರಶಸ್ತಿಗಳು ಯಾವುದಪ್ಪ ಅಂದರೆ ಬಸವ ರಾಷ್ಟ್ರೀಯ ಪುರಸ್ಕಾರ, ಪಂಪ ಪ್ರಶಸ್ತಿ, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇವು ಪ್ರಮುಖವಾಗಿ 75 ಜನಕ್ಕೆ ಬೇರೆ ಬೇರೆ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಎಲ್ಲ ಪ್ರಶಸ್ತಿ ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಪ್ರಮುಖವಾದಂಥ ಪ್ರಶಸ್ತಿಗಳನ್ನು ನೆನ್ಪಿಟ್ಕೋಬೇಕು. ಇದು ಪ್ರೋಗ್ರಾಮ್ ಎಲ್ಲಿ ನಡೆಯುತ್ತೆ? ವಿಧಾನಸೌಧದಲ್ಲಿ ನಡೆಯುತ್ತೆ. ಯಾರ್ಯಾರು? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ ತಂಗಡಗಿ ಅವ್ರನ್ನ ಮರೆತು ಬಿಡ್ತೀವಿ ನಾವು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು. ಅದ್ರ ಮೇಲೆ ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ ಪಂಪ ಪ್ರಶಸ್ತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರದಾನ ಮಾಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಯಾರು ಅಂತ ಪ್ರಶ್ನೆಯನ್ನು ಕೇಳಬಹುದು. ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ವೀರ ಸಂಗಯ್ಯ ಅನ್ನೋಂಥವ್ರಿಗೆ ನೋಡಿ, ಅಲ್ಲಿ ಸಂಗೊಳ್ಳಿ ರಾಯಣ್ಣ, ಸಂಗಯ್ಯ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ರಾಷ್ಟ್ರೀಯ ಬಸವ ಪುರಸ್ಕಾರವನ್ನು ಮಹದೇವಪ್ಪ ಅನ್ನೋಂಥವ್ರಿಗೆ ನೀಡಲಾಗಿದೆ. ಪಂಪ ಪ್ರಶಸ್ತಿಯನ್ನು ನಾ ಡಿಸೋಜಾ ಅವ್ರಿಗೆ ನೀಡಲಾಗಿದೆ. ಸ್ಪೋರ್ಟ್ಸ್ ಸಂಬಂಧಪಟ್ಟಂತೆ ಇತ್ತೀಚೆಗೆ ಭಾರತದ್ದು ಒಂದು ಅದ್ಭುತವಾದಂಥ ಸಾಧನೆ ಆಗಿದೆ ಸ್ಪೋರ್ಟ್ಸಲ್ಲಿ. ಅದು ಎಸ್ಪೆಷಲಿ ಖೇಲೋ ಇಂಡಿಯಾ ಅಂತ. ಇದು ತುಂಬ ವಿಶೇಷವಾದಂಥ ಕಾರ್ಯಕ್ರಮ. ಭಾರತ ಹಿಂದೆ ಏನಾಗೋದು, ನಾರ್ತ್ ಇಂಡಿಯಾದವ್ರು ಪ್ರಧಾನಿಗಳಾದರೂ ಆ ರಾಜ್ಯ ಯಾವ್ದು ಇದರಲ್ಲಿ ಪ್ರಧಾನಿ ಆಗ್ತಾರೋ ಆ ರಾಜ್ಯವನ್ನು ಇಂಪ್ರೂವ್ ಮಾಡೋದು, ಅವರ ಕಾನ್ಸ್ಟಿಟ್ಯೂನ್ಸಿಯನ್ನು ಇಂಪ್ರೂವ್ ಮಾಡೋದು, ಈ ಥರದ್ದು ನಡ್ಕೊಂಡು ಬರ್ತಾ ಇತ್ತು. ಆದರೆ ಈಗ ಇಡೀ ಭಾರತವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ, ಇಡೀ ಭಾರತದ ಪರಿಚಯ ಇಡೀ ದೇಶಕ್ಕೆಲ್ಲ ಆಗುವಂಥ ನಿಟ್ಟಿನಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನೀವು ಜಮ್ಮು ಕಾಶ್ಮೀರಲ್ಲಿ G20 ಕಾರ್ಯಕ್ರಮವನ್ನು ಆಯೋಜಿಸಿ ಅದರ ಮುಖಾಂತರ ಪ್ರಪಂಚಕ್ಕೆ ಮತ್ತು ಭಾರತಕ್ಕೆ ಜಮ್ಮು ಕಾಶ್ಮೀರವನ್ನು ಲಿಂಕ್ ಮಾಡುವಂಥದ್ದು, ಕನೆಕ್ಟ್ ಮಾಡುವಂಥದ್ದನ್ನು ಗಮನಿಸಿದ್ವಿ. ಈಗ ಫಾರ್ಮುಲಾ ರೇಸು ನಡೀತಾ ಇದೆ, ಅದೇ ಜಮ್ಮು ಕಾಶ್ಮೀರದಲ್ಲಿ. ಇದರಿಂದ ಏನಾಗ್ತಾ ಇದೆ, ಜಮ್ಮು ಕಾಶ್ಮೀರ ಅನ್ನೋಂಥದ್ದು ಈಗ ಪೀಸ್ಫುಲ್ ಲ್ಯಾಂಡು ಅನ್ನೋಂಥದ್ದು ಜನಕ್ಕೆ ಗೊತ್ತಾಗುತ್ತೆ. ಇಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಪ್ರಪಂಚದ ಬೇರೆ ಬೇರೆ ದೇಶಗಳವರು ಇಲ್ಲಿ ಬಂಡವಾಳ ಹೂಡಲಿಕ್ಕೆ, ಜೊತೆಗೆ ಟೂರಿಸಂ ಡೆವಲಪ್ ಆಗಲಿಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ. ಅದು ದೇಶವನ್ನು ಎಲ್ಲ ನಿಟ್ಟಿನಲ್ಲೂ ಅಭಿವೃದ್ಧಿಪಡಿಸುವಂಥ ಒಬ್ಬ ನಾಯಕರು ಮಾಡಬೇಕಾದಂಥ ಕೆಲಸ. ಈಗ ಅದನ್ನು ಬಿಟ್ಟರೆ, ಜಮ್ಮು ಕಾಶ್ಮೀರವನ್ನು ಬಿಟ್ಟರೆ ನೆಕ್ಸ್ಟು ತುಂಬ ನೆಗ್ಲೆಕ್ಟೆಡ್ ಏರಿಯಾ ಅನ್ನೋಂಥದ್ದಾದರೆ ಈಶಾನ್ಯ ರಾಜ್ಯಗಳು, ಏನು 7 ಸಿಸ್ಟರ್ಸ್ ಅಂತ ಕರಿತೀವಿ, ಅವು ತುಂಬ ನೆಗ್ಲೆಕ್ಟೆಡ್ ಏರಿಯಾಸ್. ನೆಗ್ಲೆಕ್ಟೆಡ್ ಅಂತಂದರೆ ಅಲ್ಲಿ ತುಂಬ ಲಿಮಿಟೆಡ್ ಪೀಪಲ್ಸು, ತುಂಬ ಕಡಿಮೆ ಇರುತ್ತೆ, ವೆದರು ತುಂಬ ಡಿಫ್ರೆನ್ಸ್ ಇರುತ್ತೆ, ಅಲ್ಲಿ ಸಮಸ್ಯೆಗಳು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಅಲ್ಲಿಗೆ ಕಾನ್ಸಂಟ್ರೇಟ್ ಮಾಡೋಂಥದ್ದು ಕಡಿಮೆ. ಅವರು ಪ್ರತ್ಯೇಕ ರಾಜ್ಯವೇನೋ ಪ್ರತ್ಯೇಕ ದೇಶವೇನೋ ಅನ್ನೋಂಥ ಮಟ್ಟಕ್ಕೆ ಅವ್ರದ್ದು ಆಗಿಬಿಟ್ಟಿತ್ತು. ಅದಕ್ಕೆ ಆಗದಂತೆ ತಡೀಲಿಕ್ಕೆ ಇತ್ತೀಚೆಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ. ಕಾರ್ಯಕ್ರಮದ ಹೆಸರು ಖೇಲೋ ಇಂಡಿಯಾ ಅಂತ. ಈ ಖೇಲೋ ಇಂಡಿಯಾ ಕಾರ್ಯಕ್ರಮ ಯಾರು ನಡೆಸುವಂಥವ್ರು ಅಂತಂದರೆ, ಭಾರತದಲ್ಲಿರುವಂಥ ಎಲ್ಲ ಯೂನಿವರ್ಸಿಟಿಗಳು, ಪ್ರಮುಖ ಯೂನಿವರ್ಸಿಟಿಗಳೇನಿದ್ದಾವೆ ಆ ಯೂನಿವರ್ಸಿಟಿಗಳಲ್ಲಿ ಇರುವಂಥ ಏನು ಸ್ಪೋರ್ಟ್ಸ್ಮನ್ಸ್ ಇರ್ತಾರೆ ಅವರೆಲ್ಲರದ್ದು ಅಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಸ್ಪೋರ್ಟ್ಸ್ ಒಂದು ಈವೆಂಟ್ ನಡೆಯುತ್ತೆ.
7 ರಾಜ್ಯಗಳಲ್ಲೂ ನಡೆಯುತ್ತೆ. 7 ರಾಜ್ಯಗಳು ಯಾವ್ಯಾವುದು? ಅಸ್ಸಾಂ, ಅರುಣಾಚಲ್ ಪ್ರದೇಶ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರ. ಈ ಎಲ್ಲ ರಾಜ್ಯಗಳಲ್ಲೂ ಸ್ಪೋರ್ಟ್ಸ್ ನಡೀತೆ. ಇದು ಒಂದೇ ಸ್ಪೋರ್ಟ್ಸು. ಎಷ್ಟು ಪ್ಲೇಸಲ್ಲಿ? 18 ಪ್ಲೇಸಲ್ಲಿ ನಡೆಯುತ್ತೆ. ಇದರಿಂದ ಏನಾಗುತ್ತೆ, ದಕ್ಷಿಣ ಭಾರತದ ರಾಜ್ಯಗಳು, ಉತ್ತರ ಭಾರತ ರಾಜ್ಯಗಳು, ಈ ರಾಜ್ಯಗಳಲ್ಲಿರುವಂಥ ಎಲ್ಲ ಯೂನಿವರ್ಸಿಟಿಯ ಸ್ಪೋರ್ಟ್ಸ್ ಮನ್ಸ್ ಅಲ್ಲಿಗೆ ವಿಸಿಟ್ ಮಾಡ್ತಾರೆ. ಅದರಿಂದ ಟೂರಿಸಮ್ ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಅವರು ಅಲ್ಲಿ ಬಂದು ಏನು ಮಾಡ್ತಾರೆ, ಅಸ್ಸಾಂ ಹಂಗಿದೆ, ಇದು ಹಿಂಗಿದೆ ಅಂತ ಇಲ್ಲಿ ಈ ಕಡೆ ಬಂದು ವರ್ಣಿಸ್ತಾರೆ. ಇದ್ರ ಮುಖಾಂತರ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೆ ವಾಲ್ವ್ಸ್ ಮುಚ್ಕೊಂಡಿದ್ದಾಗ ಓಪನ್ ಮಾಡಿದ್ರೆ ಹೆಂಗಾಗುತ್ತೆ, ಹಂಗೆ ಈಶಾನ್ಯ ರಾಜ್ಯಗಳ ಜೊತೆ ಸಂಪರ್ಕ ಬೆಳೆಯಲಿಕ್ಕೆ, ಈಶಾನ್ಯ ರಾಜ್ಯಗಳಿಗೆ ಇತ್ತೀಚೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಅದರಿಂದಾಗಿ ಈಗ ಮಣಿಪುರ ಅನ್ನೋಂಥದ್ದು ನೀವು ಗಮನಿಸಿರ್ಬೋದು, ಅದು ಇತ್ತೀಚೆಗೆ ನೆಗೆಟಿವ್ ಆಗಿ ಸುದ್ದಿ ಆಗಿತ್ತು. ಅಲ್ಲಿ ಮಣಿಪುರ ಕುಸ್ತಿಪಟುಗಳು ಇನ್ನೊಂದು ಮತ್ತೊಂದು ಅಂತ. ಆದರೆ ಈಗ ಈ ಥರದ ಒಂದು ಇದಕ್ಕೆ ಅಲ್ಲಿ ತುಂಬ ಅನುಕೂಲ ಆಗಿದೆ. ನಂತರ ನೋಡಿ, 7 ರಾಜ್ಯಗಳ ಒಂದು ಇದರಲ್ಲಿ ಮಣಿಪುರವನ್ನು ಸೇರಿಸಲಾಗಿಲ್ಲ. ಇದನ್ನು ಗಮನಿಸಬೇಕು ನೀವು. ಸಾಮಾನ್ಯವಾಗಿ ಇದನ್ನು ಸೆನ್ಸ್ ಮಾಡೋದೇ ಇಲ್ಲ. 7 ರಾಜ್ಯಗಳು ಅಂತಂದರೆ 7 ಸಿಸ್ಟರ್ಸ್ ಹೋಗು, ಮಣಿಪುರ ಬರುತ್ತೆ ಅದರಲ್ಲಿ, ಇದು ಬರೋದಿಲ್ಲ. ಆದರೆ ಇಲ್ಲಿ ಮಣಿಪುರವನ್ನು ಸೇರಿಸ್ಕೊಂಡಿಲ್ಲ, ಅದ್ರ ಬದಲಿಗೆ ಬೇರೆದನ್ನು ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಸ್ಪೋರ್ಟ್ಸ್ ನಡೀತು. 200 ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, 4500 ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿದ್ರು. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾಸ್ ಅಂತ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದ್ರು ಪ್ರಧಾನಿಯವರ ಕೈಯಿಂದ. ಬ್ಯಾಡ್ಮಿಂಟನ್ ತಾರೆ ಇತ್ತೀಚೆಗೆ ತಮಗೆಲ್ರಿಗೂ ಗೊತ್ತಿದೆ, PV ಸಿಂಧು ಅಂತ ಆಂಧ್ರ ಪ್ರದೇಶದವರು. ಅವರ ನೇತೃತ್ವದಲ್ಲಿ ಅನ್ಮೋಲ್ ಕರ್ಬ್ ಅನ್ನೋಂಥವರ ಒಂದು ಟೀಮ್, ಬ್ಯಾಡ್ಮಿಂಟನ್ ಟೀಮು ಇತ್ತೀಚೆಗೆ ಫೆಬ್ರವರಿಯಲ್ಲಿ ಶಾ ಆಲಂ ಅನ್ನೋಂಥದ್ದು ಮಲೇಷಿಯಾದ ಒಂದು ಪ್ಲೇಸು, ಅಲ್ಲಿ ಏಷ್ಯನ್ ಗೇಮ್ಸ್ ನಡೀತಾ ಇತ್ತು. ಅದರಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಅನ್ನೋಂಥದ್ರಲ್ಲಿ ಭಾರತ ಫಸ್ಟ್ ಟೈಮ್ ಚಿನ್ನದ ಪದಕ ಗೆದ್ದಿದೆ. ಪುರುಷರು ಗೆದ್ದಿಲ್ಲ ಇದುವರೆಗೆ, ಕಂಚಿನ ಪದಕ ಗೆದ್ದಿದ್ದಾರೆ 2 ಟೈಮ್. ಬಟ್ ಮಹಿಳೆಯರು ಇದರಲ್ಲಿ ಫಸ್ಟ್ ಟೈಮ್ ಚಿನ್ನನ. ಇತ್ತೀಚೆಗೆ ನಾರಿ ಶಕ್ತಿ ಅಂತ ಅದು ಯಾವ ಇದರಲ್ಲಿ ಸಂಸತ್ತಿನಲ್ಲಿ ಮೊದಲ ಕಾಯ್ದೆ ಮಾಡಿದ್ರೋ ಗೊತ್ತಿಲ್ಲ, ಆವತ್ತು ಅವ್ರಿಗೆ ರಿಸರ್ವೇಷನ್ ಇದನ್ನು ಇದು ಮಾಡಿದ್ರೋ ಗೊತ್ತಿಲ್ಲ. ಬಟ್ ಆವತ್ತಿನಿಂದ ಮತ್ತು ಈಗ ಮೊನ್ನೆ ಏನು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ನಾರಿ ಶಕ್ತಿ ಅಂತಂದರೆ, ಬಹುಶಃ ಭಾರತದ ಅಭಿವೃದ್ಧಿ ಆಗಬೇಕಂದ್ರೆ ತುಂಬ ಬೆಸ್ಟ್ ವೇ ಅಂದರೆ ಹೆಣ್ಣು ಮಕ್ಕಳಿಗೆ ಪವರ್ ಕೊಡುವಂಥದ್ದು, ಹೆಣ್ಣು ಮಕ್ಕಳನ್ನು ಎಂಪವರ್ ಮಾಡೋಂಥದ್ದು ಭಾಳ ಅದ್ಭುತವಾಗಿರೋಂಥ ಐಡಿಯಾ ಅದು. ಆ ನಿಟ್ಟಿನಲ್ಲಿ ಇವತ್ತು ಭಾರತ ತುಂಬ ಮುಂದೆ ಹೆಜ್ಜಿಡ್ತಾ ಇದೆ. ಈಗ ಅಮೆರಿಕ ಮುಂದುವರೆದಿದೆ, ಯಾಕೆ ಅಂದರೆ ಅಲ್ಲಿ ಮಹಿಳೆಯರು ಪುರುಷರು ಈಕ್ವಲ್ ಆಗಿ ಕೆಲಸ ಮಾಡ್ತಾರೆ, ಸಮಾನವಾದ ರೈಟ್ಸ್ ಇರುತ್ತೆ. ನಮ್ಮಲ್ಲಿ ಕೆಲವು ಪೇಪರ್ ಮೇಲೆ ಇರುತ್ತೆ, ಇಂಪ್ಲಿಮೆಂಟ್ ಆಗಿರೋದು ಕಡಿಮೆ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅನ್ನೋಂಥದ್ದು ಮಹಿಳೆ ಇರ್ತಾರೆ, ಆದರೆ ಎಲ್ಲ ದರ್ಬಾರು ಅವ್ರ ಹಸ್ಬೆಂಡ್ ಮಾಡ್ತಾ ಇರ್ತಾನೆ. ಈ ಥರದ್ದು ಹೋಗಬೇಕು. ಹಾಗಾಗಿ ಮಹಿಳೆಯರ ಎಂಪವರ್ಮೆಂಟ್ ಆದಾಗ ಮಾತ್ರ ಭಾರತ ಅನ್ನೋಂಥ ದೇಶವನ್ನು, ಭಾರತ ಮಾತೆಯನ್ನು ನಿರ್ಮಿಸುವಂಥ ಕೆಲಸ, ಭಾರತ ಮಹಿಳೆಯರಿಗೆ ಒಂದು ಅಧಿಕಾರ ಸಿಗುವಂತೆ, ಅವ್ರಿಗೆ ಆರ್ಥಿಕ ಸ್ವಾವಲಂಬನೆ ಸಿಗುವಂತೆ, ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಇದು ಬರಬೇಕು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಈಗ ನಮ್ಮ RCB ಅವರು ಮೊದಲನೇ ಬಾರಿಗೆ ಮಹಿಳೆಯರು ಕಪ್ ಗೆಲ್ತಾರೆ, ಈ ಬ್ಯಾಡ್ಮಿಂಟನ್ ಗೆಲ್ತಾರೆ. ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹಿಳೆಯರು ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಾ ಇರೋಂಥದ್ದು ಬಹಳ. ನಾನು ಈ ಥರ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತೇನೆ, ಅದರಿಂದ ನಂಗೆ ನೆನಪು ಇನ್ನಷ್ಟು ಚೆನ್ನಾಗಿ ಉಳಿಯುತ್ತೆ. ಅದೊಂದು ಮೆಟೀರಿಯಲಿಸ್ಟಿಕ್ ಆಗಿ ಓದುವಂಥದ್ರಿಂದ ನಮಗೆ ಆ ಥರದ ಮೆಮೊರಿ ಬೆಳೆಯೋದಿಲ್ಲ. ಭಾವನಾತ್ಮಕವಾಗಿದ್ದಾಗ ನಮಗೆ ಇದು ಮೆಮೊರಿ ಚೆನ್ನಾಗಿ ಬೆಳೆಯುತ್ತೆ. ಕಡ್ಡಾಯ ಕನ್ನಡ ಇತ್ತೀಚೆಗೆ ತುಂಬ ದೊಡ್ಡ ಸುದ್ದಿಯಲ್ಲಿರುವಂಥದ್ದು ಕಡ್ಡಾಯ ಕನ್ನಡ ಅಂತ. ಏನಿದು ಕಡ್ಡಾಯ ಕನ್ನಡ? ಬೆಂಗಳೂರಲ್ಲಿ ಸುಮಾರು ಕಂಪನೀಸ್ ಇದೆ, ಸುಮಾರು ಏನು ಬಿಸ್ನೆಸ್ ಸೆಂಟರ್ಸ್ ಇದೆ. ಆ ಎಲ್ಲ ಸೆಂಟರ್ಸ್ ಏನು ಮಾಡೋಂಥವು ಯಾವ್ಯಾವುದೋ ಹೆಸರುಗಳನ್ನು ಇಟ್ಕೊಂಡಿರ್ತವೆ. ಮ್ಯಾಕ್ಸಿಮಮ್ ಇಲ್ಲಿ ಇಂಟರ್ನ್ಯಾಷನಲ್ಲು ಇದು ಬರೋಂಥವ್ರು, ಬೇರೆ ರಾಜ್ಯಗಳಿಂದ ಬರೋಂಥವ್ರು ಬೆಂಗಳೂರಿಗೆ ಜಾಸ್ತಿ ಆಗಿರೋದ್ರಿಂದ ಬೇರೆ ಬೇರೆ ಭಾಷೆಯಲ್ಲಿ ನಾಮಫಲಕಗಳನ್ನು ಹಾಕ್ತಾಯಿದ್ರು. ಅದಕ್ಕೆ ಬೇರೆ ಭಾಷೆಯಲ್ಲಿ ನಾಮಫಲಕ ಹಾಕಿ ಬೇಡ ಅಂತ ಇಲ್ಲ, ಫಸ್ಟ್ ಕನ್ನಡದಲ್ಲಿರಬೇಕು. ಕನ್ನಡದಲ್ಲಿ ಎಷ್ಟಿರಬೇಕು? 60% ಇರಬೇಕು. ನೋಡಿ, ಈಗ ಇಲ್ಲಿ ಚಿಕ್ಕಪೇಟೆ ಫಸ್ಟ್ ಪ್ರಿಫರೆನ್ಸು, ಮೇಲ್ಗಡೆ ಚಿಕ್ಕಪೇಟೆ, ಅದು 60%. ಅದ್ರ ಕೆಳಗಡೆ ಇಂಗ್ಲೀಷಲ್ಲಿ, ಇಲ್ಲಿ ತಮಿಳಲ್ಲಿ ಹಾಕಿ, ಹಿಂದಿಯಲ್ಲಿ ಹಾಕಿ, ಉರ್ದುವಲ್ಲಿ ಹಾಕಿ, ಮರಾಠಿಯಲ್ಲಿ ಹಾಕಿ, ಸಮಸ್ಯೆ ಇಲ್ಲ. ಬಟ್ ಫಸ್ಟ್ ಕನ್ನಡದಲ್ಲಿರಬೇಕು. ಎಷ್ಟಿರಬೇಕು? ಅದು ಕೆಲವರು ಏನು ಮಾಡ್ತಾರೆ, ಕನ್ನಡದಲ್ಲಿರಬೇಕು ಅಂತ ಒಂದಿಷ್ಟೇ ಚಿಕ್ಕದಾಗಿ ಹಾಕ್ಬಿಟ್ಟು ಇಂಗ್ಲೀಷಲ್ಲಿ ದೊಡ್ಡದಾಗಿ ಹಾಕ್ತಾರೆ. ಹಂಗೆ ಹಾಕಂಗಿಲ್ಲ. 60% ಕನ್ನಡದಲ್ಲಿರಬೇಕು, ಇನ್ನು ಉಳಿಕೆ 40% ಬೇರೆ ಲ್ಯಾಂಗ್ವೇಜಸಲ್ಲಿ ಇರಬೇಕು ಅನ್ನೋಂಥದ್ದು. ಇದೊಂದು ವಿಧೇಯಕವನ್ನು ಇತ್ತೀಚೆಗೆ ರಾಜ್ಯ ಸರ್ಕಾರ ಮಂಡನೆ ಮಾಡಿದೆ. ಏನಂತ? ಈ ನಾಮಫಲಕಗಳಲ್ಲಿ 60% ಕನ್ನಡವನ್ನು ಬಳಕೆ ಮಾಡಬೇಕು, ಮೇಲ್ಭಾಗದಲ್ಲೇ ಬಳಕೆ ಮಾಡಬೇಕು, ಬೋಲ್ಡ್ ಆಗಿರಬೇಕು. ಇದು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಅಂತ 2024ರಲ್ಲಿ ವಿಧಾನಸಭೆಯಲ್ಲಿ ಚರ್ಚೆಗೆ ಬಂದಿದೆ. ಅದರಲ್ಲಿ ಇದು ಅಪ್ರೂವ್ ಆಗಿದೆ. ಕನ್ನಡ ಕಡ್ಡಾಯ ಮಾಡಲಿಲ್ಲ, ಅವ್ರು ಹೇಳಿದ್ದು ಈ ಪ್ರೊಸೀಜರ್ ಪ್ರಕಾರ ಮಾಡಿಲ್ಲ, ಇದುವರೆಗೆ ಪನಿಷ್ಮೆಂಟ್ ಇರಲಿಲ್ಲ. ಈಗ ಪನಿಷ್ಮೆಂಟ್ ಏನು? ಆ ಥರ ಯಾರು ಬೋರ್ಡನ್ನು ಹಾಕಿರೋದಿಲ್ಲ ಈ ಅಧಿನಿಯಮದ ಪ್ರಕಾರ, ಆ ಬೋರ್ಡ್ ಇರುವಂಥ ಒಂದು ಸಂಸ್ಥೆಯನ್ನು, ಅಂಗಡಿಯನ್ನು, ಬಿಸ್ನೆಸ್ ಸೆಂಟ್ರನ್ನು ಫೈನ್ ಹಾಕ್ತೀವಿ. ಫೈನ್ಗೂ ಅವ್ರು ಬೆಂಡ್ ಆಗಿಲ್ಲ, ಬಗ್ಗಿಲ್ಲ ಅಂತ ಅನ್ನೋದಾದರೆ ನೆಕ್ಸ್ಟ್ ಅವರ ಲೈಸೆನ್ಸ್, ವ್ಯಾಪಾರ ಮಾಡಬೇಕಾದಾಗ ಪ್ರತಿಯೊಬ್ಬರು ಲೈಸೆನ್ಸ್ ತೊಗೊಂಡಿರಬೇಕು, ಆ ಲೈಸೆನ್ಸನ್ನು ರದ್ದು ಮಾಡ್ತೀವಿ ಅಂತ ಮಾಡಿದ್ದಾರೆ. ಚಿರತೆಗಳ ಗಣತಿ, ಇತ್ತೀಚೆಗೆ ಪ್ರಾಣಿಗಳ ಗಣತಿ ಬಗ್ಗೆ ತುಂಬ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬಂದಾಗ ತುಂಬ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅದರಲ್ಲಿ ಈಗ ಆನೆ ಗಣತಿ, ಹುಲಿ ಗಣತಿ, ಚಿರತೆ ಗಣತಿ, ಏನು ಇದ್ರದ್ದು ಯಾವುದು ಹಿಮಚಿರತೆ ಗಣತಿ, ಈ ಥರದ್ದು ಬರ್ತಾ ಇದೆ.
ಚಿರತೆಗಳ ಗಣತಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಸಚಿವ. ನೋಡಿ ಈ ಮಿನಿಸ್ಟರ್ಸು ನಾವು ನೆನಪಿಟ್ಕೊಂಡಿರೋದಿಲ್ಲ, ವೆರಿ ಇಂಪಾರ್ಟೆಂಟ್ ಇವರು. ಭೂಪೇಂದ್ರ ಯಾದವ್ ಅಂತ, ವಿಜ್ಞಾನ ತಂತ್ರಜ್ಞಾನ ಸಚಿವರು ಬೇರೆ, ವಾಣಿಜ್ಯ ಸಚಿವರು ಬೇರೆ, ಈಗ ಪರಿಸರ ಮತ್ತು ಅರಣ್ಯ ಸಚಿವರು ಭೂಪೇಂದ್ರ ಯಾದವ್ ಅಂತ. ಚಿರತೆಗಳ ಸ್ಥಿತಿಗತಿ ಈಗ ಹೇಗಿದೆ ಅಂತ ತಿಳ್ಕೊಳ್ಳಲಿಕ್ಕೆ ಇತ್ತೀಚೆಗೆ ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆಯನ್ನು ದೆಹಲಿಯಲ್ಲಿ ಇವರು ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆ ಮಾಡೋಂಥದ್ರಲ್ಲಿ 2022 ವೇಳೆಗೆ ಭಾರತದಲ್ಲಿರುವಂಥ ಒಟ್ಟು ಚಿರತೆಗಳ ಸಂಖ್ಯೆ 13,874. ಅಲ್ಲಿಗೆ ಹುಲಿಗಳಿಗೆ ಕಂಪೇರ್ ಮಾಡಿದ್ರೆ ಚಿರತೆಗಳ ಸಂಖ್ಯೆ ಜಾಸ್ತಿ ಇದೆ. ಇತ್ತೀಚೆಗೆ ನೀವು ಅದನ್ನು ಗಮನಿಸ್ಬೋದು, ಆನೆಗಳಿಗೆ ಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ಚಿರತೆಗಳ ಸಂಖ್ಯೆ ಜಾಸ್ತಿ ಇದೆಯಲ್ವಾ. ಈ ಥರ ಕಂಪ್ಯಾರಿಸನ್ ಮಾಡಿಟ್ಕೊಂಡಿದ್ದಾಗ ಎಲ್ಲ ನಂಬರ್ಸು ನೆನಪು ಇರುತ್ತೆ. ಮಧ್ಯಪ್ರದೇಶ ಹೈಯೆಸ್ಟು ಇವ ಚಿರತೆಗಳನ್ನು ಹೊಂದಿದೆ. ಎಷ್ಟಪ್ಪ ಅಂದರೆ 3,907. 13,000ರಲ್ಲಿ 3,907 ಚಿರತೆಗಳು ಮಧ್ಯಪ್ರದೇಶದಲ್ಲಿದೆ. ಕರ್ನಾಟಕದಲ್ಲಿ ಕೇವಲ 1,879 ಚಿರತೆಗಳು ಮಾತ್ರ ಇದ್ದಾವೆ. ಇಲ್ಲಿ ವಿಶೇಷ ಏನಂತಂದರೆ ಮಧ್ಯಪ್ರದೇಶ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರಬೇಕು. ಹುಲಿ ಗಣತಿ ಬಂದಾಗ ಇವು ಎಲ್ಲ ಗಣತಿಗಳು ಬಂದಾಗ ನೋಡಿ, ಚಿರತೆ ಗಣತಿ ಬಂದಾಗ ಮಧ್ಯಪ್ರದೇಶ ಹೈಯೆಸ್ಟ್ ಹೊಂದಿದೆ. ಟೋಟಲ್ 13,874 ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ಇದೆ. ಹಿಮಚಿರತೆ ಗಣತಿ ಬಂದಾಗ, ಹಿಮಚಿರತೆ ಅಂದಾಗ ಹಿಮ ಇರೋಂಥ ಪ್ರದೇಶದಲ್ಲೇ ಇರುತ್ತೆ, ಅದು ಲಡಾಖು. ಬಟ್ ಹುಲಿ ಗಣತಿ ಬಂದಾಗಲೂ ಸಹ ಮಧ್ಯಪ್ರದೇಶ ಹೈಯೆಸ್ಟ್ ಇದೆ. ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ಇದೆ. ರೀಸನ್ ಏನು ಅಂತಂದರೆ ಅಲ್ಲಿ ಕಾಡು ಜಾಸ್ತಿ ಇದೆ. ಆ ಕಾಡಿನಲ್ಲಿ ಇವರು ಈ ಪ್ರಾಣಿಗಳು ತಿಂದು ಬದುಕುವಂಥ ಮಾಂಸಾಹಾರ ವೈಲ್ಡ್ ಅನಿಮಲ್ಸ್ ಬದುಕಲಿಕ್ಕೆ ಬೇಕಾದಂಥ ಸೌಲಭ್ಯಗಳು ಅಲ್ಲಿದೆ. ಹಂಗಾಗಿ ಅಲ್ಲಿ ಅವುಗಳ ಸಂಖ್ಯೆ ಜಾಸ್ತಿ ಇದೆ. ನಾವು ಇದನ್ನು ಗಮನಿಸಬೇಕು, ಕಂಪೇರ್ ಮಾಡ್ಕೋಬೇಕು, ಆವಾಗ ನೆನಪು ಉಳಿಯುತ್ತೆ.